ಅಂತ ಹೇಳಿದ್ರು. ಜಸ್ಟ್ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ. ಸೊ ಈಗ ನಿಮ್ದು ಎಲ್ಲಾರ್ದು ಪ್ರಿಲಿಮಿನರಿ ಆಗಿದೆಯಾ? ರಿಸಲ್ಟ್ ಬಂದಿದೆ ಅಲ್ಲ? ಗೊಂದಲದಲ್ಲಿದೆ ಸ್ವಲ್ಪ ನಿಮ್ದು. ಮತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಏನಾಗುತ್ತೋ ಅದ್ರ ನಿಮ್ಮ ನಿಯಂತ್ರಣ ಮೀರಿದ್ದು. ನೀವೇನ್ ಮಾಡ್ಬೋದು ಹೇಳಿ? ಓದ್ಬೋದು ಚೆನ್ನಾಗಲ್ವಾ? ಸೊ ಮಾರ್ಚ್ 29 ಅಂತ ಹೇಳಿದ್ರು. ಅದಿನ್ನ ಕನ್ಫರ್ಮ್ ಆಗಿಲ್ಲ. ಯಾವಾಗ ಆಗತ್ತಾದ್ರೂ ಅದ್ರ KPSC ಸಂಬಂಧಪಟ್ಟಿದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅವ್ರು ಏನ್ ನಿರ್ಧಾರ ತಗೊಂತಾರೋ ಅದಕ್ಕೆಲ್ಲ ಬದ್ಧವಾಗಿರ್ಬೇಕು ನೀವು. ಸೊ ಈಗ ನೀವ್ ಏನ್ ಮಾಡ್ಬೋದು ಅಂದ್ರೆ, ಈಗ ಇರೋ ಟೈಮಲ್ಲಿ ಮಾರ್ಚ್ ಅಲ್ಲಾದ್ರೂ ಮಾಡ್ಲಿ, ಏಪ್ರಿಲ್ ಅಲ್ಲಾದ್ರೂ ಮಾಡ್ಲಿ, ಮಾರ್ಚ್ 29ಕ್ಕೆ ಎಕ್ಸಾಮ್ ಶುರು ಆಗತ್ತೆ ಅನ್ಕೊಂಡು ಓದ್ತಾ ಹೋಗಿ. ಸೊ ಮುಖ್ಯವಾಗಿ ಸೊ ನಾನು ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಇಲ್ಲಿ ಮಾತಾಡಕ್ ಬಂದಿದ್ದೀನಿ. ಓಕೆ, ಅದರಲ್ಲೂ ಕರೆಂಟ್ ಅಫೇರ್ಸ್ ಇಂದ ಏನ್ ಬರಬಹುದು, ಯಾಕಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಹೇಳೋದು, ಲೆಟ್ ಇಟ್ ಬಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದು ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಇದ್ದಾರೆ. ಸುಮಾರು ಲಾಸ್ಟ್ ಒಂದು 15 ಇಯರ್ಸ್ ಇಂದ ಕರೆಂಟ್ ಅಫೇರ್ಸ್ ಹಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂಚೆ ಕೂಡ ಕೇಳ್ತಿದ್ರು, ಬಟ್ ಇತ್ತೀಚೆಗೆ ತುಂಬಾನೇ ಆಗಿದೆ. ಸೊ ರಿಲೆವೆಂಟ್ ಟಾಪಿಕ್ಸ್ ಏನು ಅಂತ ನಾನು ಹೇಳ್ತೀನಿ. ಅದ್ರ ಜೊತೆ ಇನ್ನೊಂದು ಎಸ್ಸೆ ಟಾಪಿಕ್ಸ್ ಇದೆ, ಅದನ್ನ ಕೂಡ ನಾವು ಚರ್ಚೆ ಮಾಡೋಣ. ಸೊ ಕರೆಂಟ್ ಅಫೇರ್ಸ್ ನ ಎಲ್ ಬೇಕಾದ್ರೂ ಅವರು ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಬೇಕಾದ್ರೂ ಕೇಳಬಹುದು. ರೈಟ್ ಫ್ರಮ್ ಪೇಪರ್ 1 ಟು ಪೇಪರ್ 4 ಅಥವಾ ಎಸ್ಸೆ, ನಿಮಗೆ ಆಪ್ಷನಲ್ ಇಲ್ಲ. ನಮ್ಗೆ ಆಪ್ಷನಲ್ ಟೈಮಲ್ಲಿ ಆಪ್ಷನಲ್ ಕೂಡ ಕರೆಂಟ್ ಅಫೇರ್ಸ್ ಕೇಳೋರು ಕೆಲವು ಟಾಪಿಕ್ಸ್ ಅಲ್ಲಿ. ಸೊ ಯೂನಿಯನ್ ಬಜೆಟ್ ಅಂತ ಹೇಳಿದಾಗ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಮಾಡಿದೀನಿ. ಇಲ್ಲಿ ಯಾವ್ಯಾವ ಟಾಪಿಕ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದನ್ನ ಜಸ್ಟ್ ನೋಟ್ ಮಾಡ್ಕೋತಾ ಹೋಗಿ. ಈ ಕ್ಲಾಸು ಮತ್ತೆ ಹೇಳ್ತೀನಿ, ಡಿಸ್ಕ್ರಿಪ್ಟಿವ್ ಕ್ಲಾಸ್ ಅಲ್ಲ. ನಿಮ್ಗೆ ಯಾವ ಟಾಪಿಕ್ ಇಂದ ಬರ್ಬೋದು, ಅದಕ್ಕೆ ಆನ್ಸರ್ ಹೇಗ್ ಬರಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಎಲ್ಲಿ ನಾನು ತುಂಬಾ ಒತ್ತು ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಟಾಪಿಕ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಬಜೆಟ್ 25-26 ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ ನ 12 lakhs ಪ್ಲಸ್ 75,000 ಅಂದ್ರೆ 12.75 lakhs ವರೆಗೂ ಎಕ್ಸೆಂಪ್ಟ್ ಮಾಡಿದ್ದಾರೆ. ಸೊ ಇದರಿಂದ ಯಾರಿಗ್ ಲಾಭ ಆಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಬಹುದು. ಇದರಿಂದ ಮುಖ್ಯವಾಗಿ ಲಾಭ ಆಗುವಂತದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಿಡಲ್ ಕ್ಲಾಸ್ಗೆ. ಮಿಡಲ್ ಕ್ಲಾಸ್ಗೆ ತುಂಬಾನೇ ಲಾಭ ಆಗುತ್ತೆ. ಓಕೆ, ಸೊ ಆ ಕಾರಣದಿಂದ ಇನ್ನು ಏನೇನ್ ಬೆನಿಫಿಟ್ ಆಗುತ್ತೆ ಇದರಿಂದ. ಇದರಲ್ಲಿ ಪೊಲಿಟಿಕಲ್ ಇಂಟೆನ್ಷನ್ಸ್ ಕೂಡ ಇದೆ, ಅದನ್ನು ನೀವು ಬರಿಬಹುದು. ಎಲೆಕ್ಟೋರೇಟ್ ನ ಅಪೀಸ್ ಮಾಡೋದಕ್ಕೆ ಕೂಡ ಇದು ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಬಟ್ ಆದ್ರೆ ಮುಖ್ಯವಾಗಿ ಮಿಡಲ್ ಕ್ಲಾಸ್ಗೆ ಸಹಾಯ ಆಗುತ್ತೆ. ಸೊ ಇದೊಂದು ನೋಡಿ, ನ್ಯೂ ಮಖಾನಾ ಬೋರ್ಡ್ ಅಂಡ್ ಫುಡ್ ಇನ್ಸ್ಟಿಟ್ಯೂಟ್ ಟು ಬಿ ಓಪನ್ಡ್ ಇನ್ ಬಿಹಾರ್ ಅಂತಿದೆ. ಸೊ ಈ ಮಖಾನಾ ಬಗ್ಗೆ ಕೇಳಿರ್ತೀರಲ್ಲ ನೀವು. ಸೊ ಇದ್ರ ಬಗ್ಗೆ ಕೂಡ ಪೇಪರ್ 3 ಅಲ್ಲಿ ಅಥವಾ ಪೇಪರ್ 2 ಜಾಗ್ರಫಿಯಲ್ಲಿ ಕ್ವಶನ್ ಕೇಳ್ಬೋದು. ವಾಟ್ ಆರ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಟು ಗ್ರೋ ಮಖಾನಾ? ಬಿಹಾರಲ್ಲೇ ಹೆಚ್ಚು ಬೆಳಿತಾರೆ ಅದನ್ನ. ಓಕೆ, ಫ್ರಮ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಇಟ್ ಇಸ್ ಎಕ್ಸ್ಟ್ರಾಕ್ಟೆಡ್, ಅಂದ್ರೆ ಯಾವ ಗಿಡ ಅಥವಾ ಮರದ ಯಾವ ಭಾಗದಿಂದ ಮಖಾನ ಅದನ್ನ ಜನರೇಟ್ ಮಾಡ್ತಾರೆ, ಯಾಕೆ ಬಿಹಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಮಖಾನ ಬೋರ್ಡ್ ಮಾಡೋದ್ರಿಂದ ಎಷ್ಟು ಜನಕ್ಕೆ ಲಾಭ ಆಗುತ್ತೆ, ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಸಿಗುತ್ತೆ, ಇದರ ಒಂದು ನ್ಯೂಟ್ರಿಷನಲ್ ಎಲಿಮೆಂಟ್ಸ್ ಅಂದ್ರೆ ಇದರಲ್ಲಿ ಎಷ್ಟು ಪೋಷಕಾಂಶಗಳಿದೆ, ಆಮೇಲೆ ಯಾವ ಒಂದು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಲ್ಲಿ ಇದನ್ನ ಬೆಳಿತಾರೆ ಈ ಗಿಡನ, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ದಿಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್, ಬಟ್ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತ ಹೇಳಿದ್ರೆ MSMEs, ಇದ್ರ ಬಗ್ಗೆ ಕೂಡ ಫೋಕಸ್ ಮಾಡಿ. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಬಜೆಟ್ ಅಲ್ಲಿ ಈ ಸಲ ನೋಡಿರ್ಬೋದು. ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟು ಕ್ಲಾಸಿಫೈ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅತಿ ಸಣ್ಣ, ಸಣ್ಣ ಹಾಗೂ ಮಾಧ್ಯಮ ಕಾರ್ಖಾನೆಗಳನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಅವ್ರದ್ದು ಆನ್ಯುಯಲ್ ಟರ್ನ್ ಓವರ್ ಎಷ್ಟಿರಬೇಕು, ಇನ್ವೆಸ್ಟ್ಮೆಂಟ್ ಲೆವೆಲ್ಸ್ ಎಷ್ಟಿರಬೇಕು ಅನ್ನೋದನ್ನ ಚೇಂಜ್ ಮಾಡಿದ್ದಾರೆ. ಅದನ್ನೊಂದು ಸ್ವಲ್ಪ ನೋಡ್ಕೊಂಡಿರಿ. ಇಲ್ಲಿ ಸುಮಾರು ಜನ ನೀವು UPSCಗೂ ಓದ್ತಿರ್ಬೋದು, ಅಲ್ಲೂ ಡೆಫಿನೆಟ್ಲಿ ಸಹಾಯ ಆಗುತ್ತೆ ನಿಮ್ಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನನ್ನ ಪ್ರಕಾರ ಇಲ್ಲಿ ಯಾವುದು ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಮಿಷನ್. ನ್ಯೂಕ್ಲಿಯರ್ ಎನರ್ಜಿ ಅಣು ಶಕ್ತಿ ಕಾರ್ಯಕ್ರಮ ಅಂತ ಅಥವಾ ಅಣು ಶಕ್ತಿ ಯೋಜನೆ ಅಂತ ಒಂದು ಮಾಡ್ಕೊಂಡಿದ್ದಾರೆ. 20,000 ಕೋಟಿ, ಆಯ್ತಾ, ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್. ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಫಾರ್ ಶ್ಯೂರ್ ಒಂದು ಕ್ವಶನ್ ಬರುತ್ತೆ, ಡೆಫಿನೆಟ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಏನೇನು ಓದ್ಬೇಕು ನ್ಯೂಕ್ಲಿಯರ್ ಎನರ್ಜಿಯಲ್ಲಿ, ಏನೇನು ಓದಿದ್ದೀರಾ ನೀವೇ ಹೇಳಿ. ಅಣು ಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಗೊತ್ತು, ಏನ್ ಓದಿದ್ದೀರಾ? ಓಕೆ, ನಾನೇ ಪ್ರಶ್ನೆ ಕೇಳ್ತೀನಿ. ವಾಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್? ಅಣು ವಿಭಜನೆ ಹಾಗೂ ಅಣು ಸಮ್ಮಿಲನ, ಇದಕ್ಕಿರುವಂತ ವ್ಯತ್ಯಾಸ ಏನು?
ಅದೊಂದು ಮುಖ್ಯವಾಗಿ ಫ್ಯೂಷನ್ ಅಂದ್ರೆ ಲೈಟರ್ ನ್ಯೂಕ್ಲಿಯೈ ಫ್ಯೂಸ್ ಟು ಫಾರ್ಮ್ ಎ ಹೆವಿಯರ್ ನ್ಯೂಕ್ಲಿಯಸ್ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಹೆವಿಯರ್ ನ್ಯೂಕ್ಲಿಯಸ್ ಸ್ಪ್ಲಿಟ್ಟಿಂಗ್ ಇಂಟು ಲೈಟರ್ ನ್ಯೂಕ್ಲಿಯೈ ವಿತ್ ದ ರಿಲೀಸ್ ಆಫ್ ಎನರ್ಜಿನ ಫಿಷನ್ ಅಂತ ಹೇಳ್ತೀವಿ. ಆಯ್ತಲ್ಲ, ಒಂದು ಭಾರವಾದ ಅಣು ಸಣ್ಣ ಅಣುಗಳಾಗಿ ವಿಭಜನೆ ಆಗೋದು ಅಥವಾ ಸಣ್ಣ ಅಣುಗಳು ಸಮ್ಮಿಲನ ಆಗಿ ದೊಡ್ಡ ಒಂದು ಅಥವಾ ಭಾರವಾದ ಒಂದು ಅಣು ಆಗೋದನ್ನ ಇದಂತ ಸಮ್ಮಿಲನ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯರ್ ಫಿಷನ್ ಎಲ್ಲ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಮುಖ್ಯವಾಗಿ ನ್ಯೂಕ್ಲಿಯರ್ ಫಿಷನ್ ಆಗುವಂತದ್ದು ಕಂಟ್ರೋಲ್ಡ್ ಫಿಷನ್ ರಿಯಾಕ್ಷನ್ ಆಗೋದು ರಿಯಾಕ್ಟರ್ಸ್ ಅಲ್ಲಿ, ಅಂದ್ರೆ ಅಣು ಸ್ಥಾವರದಲ್ಲಿ. ಉದಾಹರಣೆ ಕರ್ನಾಟಕದ ಕೈಗಾ, ಉತ್ತರ ಕನ್ನಡ ಕಾರವಾರದಲ್ಲಿ ಇದೆಯಲ್ಲ ಅಲ್ಲಿ. ಸೊ ಅಲ್ಲಿ ಏನೇನ್ ಯೂಸ್ ಮಾಡ್ತಾರೆ ಅದೆಲ್ಲ ಒಂದು ಬ್ರೀಫ್ ಐಡಿಯಾ ಇರಬೇಕು ನಿಮ್ಗೆ. ಮಾಡರೇಟರ್ ಯೂಸ್ ಮಾಡ್ತಾರೆ, ಮಂದಗಾಮಿ ಅಂತ ಯೂಸ್ ಮಾಡ್ತಾರೆ. ಕೂಲೆಂಟ್ಸ್ ಯೂಸ್ ಮಾಡ್ತಾರೆ, ತಂಪುಗಾಮಿ ಅಂತ ಯೂಸ್ ಮಾಡ್ತಾರೆ. ಕಂಟ್ರೋಲ್ ರಾಡ್ಸ್ ಅಂತ ಯೂಸ್ ಮಾಡ್ತಾರೆ, ಕ್ಯಾಡ್ಮಿಯಂ, ಬೋರಾನ್ ಇದನ್ನೆಲ್ಲ. ಸೊ ಇದೆಲ್ಲ ನಿಮ್ಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಬೇಕು. ನ್ಯೂಕ್ಲಿಯರ್ ಫ್ಯೂಷನ್ ಮುಖ್ಯವಾಗಿ ನ್ಯೂಕ್ಲಿಯರ್ ಫ್ಯೂಷನ್ ಇಸ್ ದ ರೀಸನ್ ಫಾರ್ ಸ್ಟೆಲ್ಲಾರ್ ಅಂದ್ರೆ ಶಕ್ತಿ ಬೆಳಕಿಗೆ ಕಾರಣ ಇದೆ. ಚೈನಾದವ್ರು ಇರ್ಬೋದು, ಜಪಾನ್, ಯು ಎಸ್ ಅವ್ರು ಇರ್ಬೋದು, ಹಲವಾರು ಪ್ರೋಗ್ರಾಮ್ಸ್ ಅನ್ನ ಕೃತಕವಾಗಿ ಅಂದ್ರೆ ಆರ್ಟಿಫಿಷಿಯಲಿ ನ್ಯೂಕ್ಲಿಯರ್ ಎನರ್ಜಿನ ಫ್ಯೂಷನ್ ಮುಖಾಂತರ ಹೆಚ್ಚು ಶಕ್ತಿ ಉತ್ಪಾದನೆ ಮಾಡ್ಲಿಕ್ಕೆ ಭೂಮಿಯಲ್ಲೇನೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದಾರೆ. ಈಸ್ಟ್ ಅಂತ ಒಂದು ಇತ್ತೀಚೆಗೆ ಮಾಡಿದ್ರು, ನೋಡಿದ್ರ ಚೈನಾದವರು. ಅದೇ ತರ ಇಂಟರ್ನ್ಯಾಷನಲ್ ಹೇಳಿ ನೋಡೋಣ, ITER ಅಂದ್ರೆ ಏನು ಇವೆಲ್ಲ ಕೇಳ್ತಾರೆ, ಗೊತ್ತಿರಬೇಕು. ನ್ಯೂಕ್ಲಿಯರ್ ಫ್ಯೂಷನ್ ಅನ್ನು ಯಾವ್ಯಾವ ರೀತಿ, ನಾನು ಅದು ನೆಕ್ಸ್ಟ್ ಬಂದಾಗ ಹೇಳ್ತೀನಿ. ಇಂಟರ್ನ್ಯಾಷನಲ್ ಥರ್ಮೋ ಎಲೆಕ್ಟ್ರಿಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ಎಕ್ಸ್ಪೆರಿಮೆಂಟ್ ITER ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಫ್ಯೂಷನ್ ಇಂದ ಹೆಚ್ಚು ಶಕ್ತಿನ ಉತ್ಪಾದಿಸಬಹುದು. ಆದ್ರೆ ಚಾಲೆಂಜ್ ಏನಿರೋದು, ಯು ಹ್ಯಾವ್ ಟು ಟೇಕ್ ದ ಟೆಂಪರೇಚರ್ ಟು 5 to 6 lakh ಕೆಲ್ವಿನ್, 5 to 6 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ನ ಇಲ್ಲಿ ಸೃಷ್ಟಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಈಸ್ಟ್ ಆಮೇಲೆ EAST ಈಸ್ಟ್ ಅಂತ ಒಂದು ರಿಯಾಕ್ಟರ್ ಚೈನಾದವ್ರು ಮಾಡ್ತಿದ್ದಾರೆ. ಅದೇ ತರ ITER ಅನ್ನೋ ಒಂದು ಇಂಟರ್ನ್ಯಾಷನಲ್ ಫ್ಯೂಷನ್ ಎಕ್ಸ್ಪೆರಿಮೆಂಟ್ ಇದೆ. ಇದರಲ್ಲಿ ಏನ್ ಬಳಸ್ತಾರೆ, ಅದು ಹೇಗಾಗತ್ತೆ, ಇದನ್ನ ನೋಡ್ಕೋಬೇಕು. ಸೊ ಫಿಷನ್ಗೂ ಫ್ಯೂಷನ್ಗೂ ಇರೋ ವ್ಯತ್ಯಾಸ ಅಂದ್ರೆ, ಮೊದಲನೇದು ನಾನು ಹೇಳ್ದಂಗೆ ನೀವು ಡೆಫಿನೇಷನ್ ಹೇಳ್ತೀರಾ. ಆಮೇಲೆ ಫಿಷನ್ ಟೆಂಪರೇಚರ್ ಕಡಿಮೆ ಇರುತ್ತೆ, ಥೌಸಂಡ್ಸ್ ಅಂದ್ರೆ 4 to 5,000, 6 to 7,000 ಇದ್ರೆ ಸಾಕು. ಫ್ಯೂಷನ್ಗೆ ಲಕ್ಷ ಅಂದ್ರೆ ಇಂಟು 100 times ಟೆಂಪರೇಚರ್ ಜಾಸ್ತಿ ಇರ್ಬೇಕು ಫ್ಯೂಷನ್ ಆಗ್ಬೇಕಂದ್ರೆ. ಅಟ್ ದಟ್ ಟೆಂಪರೇಚರ್ ಹೈಡ್ರೋಜನ್ 1H1, ಡ್ಯೂಟೀರಿಯಂ 2H1, ಟ್ರೀಶಿಯಂ 3H1 ಮೂರು ಸೇರಿ 4He2 ಆಗುತ್ತೆ, ಅಂದ್ರೆ ಹೀಲಿಯಂ ಆಗುತ್ತೆ. ಇದೇ ಸೂರ್ಯನ ಮೇಲೆ ಆಗೋದು. ಇದಾಗಬೇಕಾದ್ರೆ ಹೈ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನೇ ನಾವು ಬೆಳಕಾಗಿ ಉಷ್ಣತೆ ಆಗಿ ನೋಡ್ತಾ ಇರೋದು, ಹೌದಲ್ಲ. ಸೊ ಇದಕ್ಕೆ ಡಿಫರೆನ್ಸ್ ಗೊತ್ತಿರಬೇಕು. ಆಮೇಲೆ ಫಿಷನ್ ಅಲ್ಲಿ ರೇಡಿಯೋ ಆಕ್ಟಿವ್ ವೇಸ್ಟ್ ಹೆಚ್ಚು ಜನರೇಟ್ ಆಗುತ್ತೆ, ಅಂದ್ರೆ ವಿಕಿರಣಗಳು ಹೆಚ್ಚು ಬರುತ್ತೆ. ಫ್ಯೂಷನ್ ಅಲ್ಲಿ ಬರಲ್ಲ. ದಟ್ ಈಸ್ ಅನ್ ಅಡ್ವಾಂಟೇಜ್ ವಿತ್ ಫ್ಯೂಷನ್. ಸೊ ಹೆಚ್ಚು ವಿಕಿರಣಗಳು ಬರೋದಿಲ್ಲ. ಈಗ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಿಸ್ ಇಸ್ ಟು ಓವರ್ಕಮ್ ದ ಲಿಮಿಟೇಷನ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಸೊ ನಮ್ಮಲ್ಲಿ ಏನಿದೆ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ ಇದೆ ಸ್ಟೇಜ್ 1 ಅಲ್ಲಿ. ಸೊ ನಮ್ಮಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ಅಂತ ನೀವು ನೋಡಿದ್ರೆ 3 ಹಂತಗಳಲ್ಲಿ ಹೋಗುತ್ತದು, ಕರೆಕ್ಟಾ? ನೋಡಿದಿರಾ? ಸ್ಟೇಜ್ 1, ಸ್ಟೇಜ್ 2 ಅಂಡ್ ಸ್ಟೇಜ್ 3. ಸ್ಟೇಜ್ 1 ಅಲ್ಲಿ ನಾವೇನ್ ಮಾಡ್ತಿದೀವಿ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ನ ಬಳಸ್ತಾ ಇದೀವಿ. ಅಂದ್ರೆ ಹೆಚ್ಚಿನ ಉಷ್ಣತೆಯಲ್ಲಿ ಕಾರ್ಯಾಚರಣೆ ನಡೆಸುವಂತ ಭಾರ ಜಲ ಸ್ಥಾವರ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಅಂದ್ರೆ ಅಲ್ಲಿ ಮಾಡರೇಟರ್ ಆಗಿ D2O ಹೆವಿ ವಾಟರ್ ಅಥವಾ ಗ್ರಾಫೈಟ್ ನ ಬಳಸ್ತೀವಿ. ಅಂದ್ರೆ ಮಾಡರೇಟರ್ ಅಂದ್ರೇನು, ಮಂದಗಾಮಿ. ಅದೇನ್ ಮಾಡುತ್ತೆ, ಯಾರಾದ್ರೂ ಹೇಳ್ತೀರಾ? ವಾಟ್ ಡಸ್ ಮಾಡರೇಟರ್ ಡೂ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್? ಮಾಡರೇಟರ್ ಏನ್ ಮಾಡುತ್ತೆ? ಇಟ್ ವಿಲ್ ಕಂಟ್ರೋಲ್ ದ ಆರ್ ರೆಡ್ಯೂಸ್ ದ ಸ್ಪೀಡ್ ಆಫ್ ನ್ಯೂಟ್ರಾನ್ಸ್. ಅದಕ್ಕೆ ಅದನ್ನ ಕಂಟ್ರೋಲ್ಡ್ ಫಿಷನ್ ರಿಯಾಕ್ಷನ್ ಅಥವಾ ಚೈನ್ ರಿಯಾಕ್ಷನ್ ಅಂತ ಹೇಳೋದು. ನಿಮಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಅನ್ಕಂಟ್ರೋಲ್ ಆದ್ರೆ ಏನಾಗುತ್ತೆ, ಅದು ಇಟ್ ಬಿಕಮ್ಸ್ ಅನ್ ಆಟಮ್ ಬಾಂಬ್, ಸಿಡಿಯುತ್ತದು. ಹಿರೋಶಿಮಾ ನಾಗಸಾಕಿ ಇಸ್ ಎ ಗುಡ್ ಎಕ್ಸಾಂಪಲ್. ಆಮೇಲೆ ಅದೇ ರೀತಿ ಕೂಲೆಂಟ್ ಅಂದ್ರೆ ತಂಪುಗಾಮಿ, ಹೈ ಟೆಂಪರೇಚರ್ ಸೃಷ್ಟಿಯಾಗಿರುತ್ತೆ, ಅದನ್ನ ಕಡಿಮೆ ಮಾಡಬೇಕು ಉಷ್ಣತೆನ. ಸೊ ಲಿಕ್ವಿಡ್ ಸೋಡಿಯಂ ಅಥವಾ ಕೋಲ್ಡ್ ವಾಟರ್ ಏನಾದ್ರು ಬಳಸ್ಕೊಂತೀವಿ. ಅದೇ ತರ ಇನ್ನೇನ್ ಬಳಸ್ಬೇಕಾಗತ್ತೆ, ಒಂದು ಸ್ಟೀಲ್ ಫ್ರೇಮ್ ಕ್ರಿಯೇಟ್ ಮಾಡಿರ್ತಾರೆ ಎಂಟೈರ್ ನ್ಯೂಕ್ಲಿಯರ್ ರಿಯಾಕ್ಟರ್ ನ ಸೇಫ್ ಮಾಡೋದಕ್ಕೆ. ಆಮೇಲೆ ಅಲ್ಟಿಮೇಟ್ಲಿ ಕಂಟ್ರೋಲ್ ರಾಡ್ಸ್ ಟು ಅಬ್ಸಾರ್ಬ್ ಎಕ್ಸಸ್ ನ್ಯೂಟ್ರಾನ್ಸ್, ಹೆಚ್ಚಿರುವಂತ ನ್ಯೂಟ್ರಾನ್ಸ್ ಅನ್ನ ಹೀರ್ಕೊಳ್ಳಕ್ಕೆ ಒಂದು ನಿಯಂತ್ರಣ ಮಾಪಕ ಅಂತ ಬಳಸ್ತೀವಿ, ಅದೇ ಬೋರಾನ್ ಅಥವಾ ಕ್ಯಾಡ್ಮಿಯಂ. ಸೊ ಅದು ಇದೇನಾಗುತ್ತೆ, ಇದು ಒಂದ್ ವೇಳೆ ಏನಾದ್ರೂ ಕಂಟ್ರೋಲ್ ತಪ್ಪೋದ್ರೆ ನಾನು ಹೇಳ್ದಂಗೆ ದ ಎಂಟೈರ್ ನ್ಯೂಕ್ಲಿಯರ್ ರಿಯಾಕ್ಟರ್ ವಿಲ್ ಎಕ್ಸ್ಪ್ಲೋಡ್. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ 1984 ಅಲ್ಲಿ ಆದಂತ ಚೆರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್ ರಷ್ಯಾದಲ್ಲಿ, 2011 ಅಲ್ಲಿ ಆದಂತ ಫುಕುಶಿಮಾ
ಜಪಾನ್ ಅಲ್ಲಿ ಆಯ್ತಲ್ಲ. ಸೊ ಇದನ್ನ ತಡೆಯೋದಕ್ಕೆ ಕಡಿಮೆ ಬೆಲೆಯಲ್ಲಿ ಆಯ್ತಾ ಒಂದು ಸಣ್ಣದು ಒಂದು ಈ ರೂಮಸ್ಟ್ ಸೈಜ್ ಅನ್ಕೊಳ್ಳೋಣ, ಈ ರೂಮಸ್ಟೇ ಸೈಜ್ ಅಲ್ಲಿ ಒಂದು ರಿಯಾಕ್ಟರ್ ಮಾಡ್ಬೋದು ಅಂದ್ರೆ ಅದನ್ನೇ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್, ಸಣ್ಣ ಅಣು ಸ್ಥಾವರಗಳು ಅಂತ ಮಾಡ್ಕೊಂಡಿದ್ದಾರೆ. 20,000 ಕೋಟಿ 5 ರಿಯಾಕ್ಟರ್ ಮಾಡಬೇಕು ಅಂತ ಮಾಡಿದ್ದಾರೆ ಬೈ 2033, ಅಂದ್ರೆ ಸುಮಾರು ಇನ್ನು 8 ವರ್ಷಕ್ಕೆ. ಸೊ ಇದ್ರ ಹೆಸರುಗಳು ಏನಿಟ್ಟಿದ್ದಾರೆ ನೋಡಿ, ಭಾರತ್ ಸ್ಮಾಲ್ ರಿಯಾಕ್ಟರ್ ಅಂಡ್ ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಕೇಳಬಹುದು ನಿಮ್ಗೆ. ಅದೇ ತರ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ ಅಂತಿದೆ. ಅಂದ್ರೆ ಒಂದು ವೇಳೆ ಏನಾದ್ರೂ ಈ ಅಣು ಸ್ಥಾವರಗಳಿಂದ ಸ್ಫೋಟ ಆದಾಗ ಸುತ್ತಮುತ್ತಲಿನ ಜನರಿಗೆ ತೊಂದರೆ ಆಗುತ್ತೆ. ಸೊ ಲಯಬಿಲಿಟಿ ಅಂದ್ರೆ ಹೊಣೆಗಾರಿಕೆ ಯಾರು ಹೊರ್ತಾರೆ, ಅದಕ್ಕೆ ಎಷ್ಟು ಕಾಂಪನ್ಸೇಷನ್ ಕೊಡ್ಬೇಕು, ಇದನ್ನೆಲ್ಲ ಹೇಳುವಂತದ್ದೇ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಮಿಷನ್. ನೋಡಿ BSR ಅಂದ್ರೇನು, ಈ ನೋಟ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. BSMR ಅಂದ್ರೇನು ಅಂತೆಲ್ಲ ಹೇಳ್ತೀನಿ. ಇದನ್ನ ಫಸ್ಟ್ ಇನಿಷಿಯಲಿ ಇಟ್ ವಿಲ್ ಬಿ ಬಿಲ್ಟ್ ಬೈ NPCIL, ಅಂದ್ರೆ ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅನ್ನ ತಯಾರಿಸುವಂತ ಒಂದು ಸಂಸ್ಥೆ ಯಾವುದು ಅಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ಕೇಳಿರ್ತೀರಾ ನೀವು. ಸೊ ಅದಾದ್ಮೇಲೆ ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡ್ಬೇಕಂತ ಇದ್ದಾರೆ. ಜನರಲಿ ಇದರ ಒಂದು ಶಕ್ತಿ ಸಾಮರ್ಥ್ಯ ಬರೀ 300 ಮೆಗಾವ್ಯಾಟ್ ವರೆಗೂ ಇರುತ್ತೆ, 30ರಿಂದ 300. ದಟ್ ಇಸ್ ದ ರೀಸನ್ ವೈ ಇಟ್ ಇಸ್ ಕಾಲ್ಡ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್. ಅದೇ ನೀವು ಒಂದು ನಾರ್ಮಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ತಗೊಂಡ್ರೆ 500 to 1500 ಮೆಗಾವ್ಯಾಟ್ ವರೆಗೂ ಇರುತ್ತೆ. ಓಕೆ, ಸೊ ನೋಡಿ ಇದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ ಇಲ್ಲಿ 700+ ಮೆಗಾವ್ಯಾಟ್ ಇದೆ, ಅಪ್ ಟು 300. ಇದು ಇನ್ನ ಸಣ್ಣದು ಮೈಕ್ರೋ ರಿಯಾಕ್ಟರ್, ಇದನ್ನು ಮಾಡ್ಬೇಕಂತಿದ್ದಾರೆ. ಇದು ನೋಡಿ ಇದೊಂದು ರೂಮ್ ಸೈಜ್ ಇದೆ, ಇದೊಂದು ವೆಹಿಕಲ್ ಒಳಗೆ ಒಂದು ಸಣ್ಣ ಸೈಜ್ ಅಲ್ಲಿ ಮಾಡಿದ್ದಾರೆ ಮೈಕ್ರೋ ರಿಯಾಕ್ಟರ್. ಇದೆಲ್ಲ ಮುಂದೆ ಬರುತ್ತೆ, ಸ್ವಲ್ಪ ನೋಡ್ಕೋಬೇಕು. ನಾನು ಸ್ಟೇಜಸ್ ಹೇಳ್ತಾ ಇದ್ದೆ, ಇದೆಲ್ಲ ಸ್ಟೇಜ್ 1 ಅಲ್ಲಿ ಬರುವಂತದ್ದು. ಸ್ಟೇಜ್ 2 ಅಲ್ಲಿ ಏನ್ ಬರುತ್ತೆ ಯಾರಾದ್ರೂ ಹೇಳ್ತೀರಾ? ಸ್ಟೇಜ್ 1 ಅಲ್ಲಿ ವಿ ಆರ್ ಯೂಸಿಂಗ್ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ವೇರ್ ದ ಫ್ಯೂಯಲ್ ಯೂಸ್ಡ್ ಇಸ್, ಯಾವ ಒಂದು ರಾಸಾಯನಿಕ ವಸ್ತುನ ಬಳಸ್ತೀರಾ ನೀವು ಸ್ಟೇಜ್ 1 ಅಲ್ಲಿ? ಯುರೇನಿಯಂ 235. ಸ್ಟೇಜ್ 2 ಅಲ್ಲಿ ಏನ್ ಬಳಸ್ತೀರಾ? ಸ್ಟೇಜ್ 2 ರಿಯಾಕ್ಟರ್ಸ್ ನ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಮೊದಲನೇ ಒಂದು ರಿಯಾಕ್ಟರ್ ನ ಕಲ್ಪಕಂ ಅಲ್ಲಿ ತಯಾರಿಸಿದಾರೆ ಆಲ್ರೆಡಿ, ಅದನ್ನ ಪ್ರಧಾನ ಮಂತ್ರಿ ಅವರು ಇನಾಗ್ರೇಟ್ ಕೂಡ ಮಾಡಿದ್ರು. ಸೊ ಅಲ್ಲಿ ನಾವು ಯಾವ ಎಲಿಮೆಂಟ್ ನ ಬಳಸ್ತೀವಿ ಅಂದ್ರೆ ಪ್ಲುಟೋನಿಯಂ ನ ಬಳಸ್ತೀವಿ. ಸ್ಟೇಜ್ 3 ಅಲ್ಲಿ ಏನ್ ಬಳಸ್ತೀವಿ ಯಾರಾದ್ರೂ ಹೇಳ್ತೀರಾ? ಅದಕ್ಕೆ ಹೋಗಕ್ ಇನ್ನ ತುಂಬಾ ಟೈಮ್ ಆಗುತ್ತೆ. ಥೋರಿಯಂ. ಈ ತರ ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕಾಗತ್ತೆ. ಯಾಕೆ ಈ ತರ ನಮ್ಮ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ಅಲ್ಲಿ ಈ ಥೋರಿಯಂ ಅನ್ನೋದು ಒಂದು ಮೋನಸೈಟ್ ಸ್ಯಾಂಡ್ ಅಲ್ಲಿ ಸಿಗುತ್ತೆ. ಅದು ನಮ್ಮಲ್ಲಿ ಹೆಚ್ಚಿದೆ. ಕೇರಳ, ಪಾಂಡಿಚೇರಿ ಇಲ್ಲೆಲ್ಲ ಹೋದ್ರೆ ಮೋನಸೈಟ್ ಅಂತ ಒಂದು ಮಣ್ಣಿದೆ, ಅದರಲ್ಲಿ ಈ ಥೋರಿಯಂ ಸಿಗುತ್ತೆ. ಮೋನಸೈಟ್ ಇಸ್ ದ ಓರ್ ಆಫ್ ಥೋರಿಯಂ. ಬಟ್ ಈಗ ನಮ್ಗೆ ಏನಾಗ್ತಿದೆ, ಯುರೇನಿಯಂ ಸಿಗದ್ ಬಹಳ ಕಷ್ಟ. ಅದರಲ್ಲೂ ಎನ್ರಿಚ್ಡ್ ಯುರೇನಿಯಂ, ಹೈಲಿ ಎನ್ರಿಚ್ಡ್ ಯುರೇನಿಯಂ ಅಂತ ಹೇಳ್ತೀವಿ, ಯುರೇನಿಯಂ 235, ಅದ್ ಸಿಗೋದಿದೆಯಲ್ಲ ಬಹಳ ಕಷ್ಟ. ಹಾಗಾಗ್ಬಿಟ್ಟು ನಾವು ಮುಂದೆ ಪ್ಲುಟೋನಿಯಂ, ಥೋರಿಯಂ ಇದನ್ನೆಲ್ಲ ಬಳಸ್ತಾ ಇದೀವಿ. ಸೊ ಇದು ನೋಟ್ ಶೇರ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ನೋಡಿ ಅಡ್ವಾಂಟೇಜ್ ಹೇಳಿದೀನಿ ಇಲ್ಲಿ. ಸಣ್ಣದೊಂದು ಸೈಜ್ ಕಡಿಮೆ ಇರುತ್ತೆ, ಇಟ್ ಇಸ್ ವೆರಿ ಈಸಿ ಟು ಮ್ಯಾನೇಜ್. ಅದೇ ತರ ಎಕ್ಸ್ಟ್ರೀಮ್ ಹೀಟ್ ಜನರೇಟ್ ಆಗಲ್ಲ, ಸೊ ಎಕ್ಸ್ಪ್ಲೋಷನ್ ಆಗುವಂತ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ. ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಜಸ್ಟ್ ನಾನು ಇದ್ರ ಸಲುವಾಗಿ ಹೇಳಿದೀನಿ. ಸೊ ನೋಡಿ ಇದೊಂದು ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ 2 ಸಲ ಕೇಳಿದ್ರು. ನಿಮ್ಮ ಮೊದಲನೇ ಎಕ್ಸಾಮ್ ಅಲ್ಲೂ ಕೇಳಿದ್ರು, 2ನೇ ಎಕ್ಸಾಮ್ ಅಲ್ಲೂ ಕೇಳಿದ್ರು. ಕರೆಕ್ಟಾ? ಓಕೆ. ವಾಟ್ ಇಸ್ ದಿಸ್ TEPA? ಯಾರಾದ್ರೂ ಹೇಳ್ತೀರಾ? ಇಂಡಿಯಾ ಹ್ಯಾಸ್ ಸೈನ್ಡ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ 4 ಯುರೋಪಿಯನ್ ಕಂಟ್ರೀಸ್: ಐಸ್ಲ್ಯಾಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ಅಂಡ್ ಲೈಟೆನ್ಸ್ಟೈನ್. ಈ 4 ದೇಶಗಳ ಜೊತೆ ನಮ್ಮವರೊಂದು ಮುಕ್ತ ವ್ಯಾಪಾರ ಒಪ್ಪಂದ ಸಹಿ ಹಾಕಿದ್ದಾರೆ. ಆ ಮುಕ್ತ ವ್ಯಾಪಾರ ಒಪ್ಪಂದದ ಹೆಸರು ನೋಡಿರ್ಬೇಕಲ್ಲ ಪ್ರಿಲಿಮ್ಸ್ ಅಲ್ಲಿ, ನೀವು ಕೇಳಿದ್ರ ಇಲ್ವೋ ಇದನ್ನ? ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಓಕೆ, ಬಟ್ TEPA ಅಂದ್ರೆ ಏನು? ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ವ್ಯಾಪಾರ ಹಾಗೂ ಆರ್ಥಿಕ ಒಪ್ಪಂದ, ವ್ಯಾಪಾರ ಹಾಗೂ ಆರ್ಥಿಕ ಸಹಯೋಗ ಒಪ್ಪಂದ, ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನೋದನ್ನ ಸೈನ್ ಮಾಡಿದ್ದಾರೆ. ಇದು ಏನಿಲ್ಲ, ಕಂಡೀಷನ್ಸ್ ಜ್ಞಾಪಕ ಇಟ್ಕೊಳ್ಳಿ. ನೇರವಾಗಿ ಪೇಪರ್ 1 ಅಲ್ಲಿ ಕೇಳೋ ಸಾಧ್ಯತೆ ಇದನ್ನ. ಸೊ $100 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಇನ್ ದ ನೆಕ್ಸ್ಟ್ 10 years. ಮುಂದಿನ 10 ವರ್ಷದಲ್ಲಿ ಸುಮಾರು $100 ಬಿಲಿಯನ್ ಅಷ್ಟು ಬಂಡವಾಳ ಹೂಡಿಕೆ ಮಾಡಲಿದ್ದಾರೆ ಈ 4 ದೇಶದವರು. ಜೊತೆಗೆ ಇದರಿಂದ 10 ಲಕ್ಷ ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಇದನ್ನೊಂದು ಜ್ಞಾಪಕ ಇಟ್ಕೊಳ್ಳಿ. ಈಗಿರೋದು ನೋಡಿ ಬರೀ $10.7 ಬಿಲಿಯನ್ ಅಷ್ಟೇ, ಅದನ್ನ 10 ಪಟ್ಟು ಬೆಳೆಸ್ಬೇಕಂತಿದ್ದಾರೆ. ಓಕೆ ನೋಡಿ, $50 ಬಿಲಿಯನ್
ವಿತ್ ಇನ್ 10 years ಅಂಡ್ ಅನದರ್ $50 billion ಇನ್ ದ ನೆಕ್ಸ್ಟ್ 5 years. ಒಟ್ಟು 15 ವರ್ಷದಲ್ಲಿ ಬರುವಂತದ್ದು ಬೈ 2040. ಈಗ 50, ಮುಂದಿನ 5 ವರ್ಷದಲ್ಲಿ ಮತ್ತೆ $50 billion. ಸೊ ಇದ್ ನೋಡಿ, ಸೊ ಯಾವ ಸೆಕ್ಟರ್, ಯಾವ ಕ್ಷೇತ್ರದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅಂತ ಕೇಳಿದ್ರೆ, ಫಾರ್ಮಾಸ್ಯೂಟಿಕಲ್ಸ್ ಅಂದ್ರೆ ಔಷಧಿಗಳು, ಮೆಡಿಕಲ್ ಡಿವೈಸಸ್ ಯಂತ್ರಗಳು, ಫುಡ್ ಪ್ರಾಡಕ್ಟ್ಸ್ ಅಂಡ್ ಪ್ರೊಸೆಸಿಂಗ್ ಆಹಾರಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳು ಹಾಗೂ ಸಂಸ್ಕರಣೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಅದೇ ತರ ಇಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಇಂಪೋರ್ಟಿಂಗ್ ಐಟಮ್ಸ್ ಲೈಕ್ ಸ್ವಿಸ್ ವಾಚಸ್, ಚಾಕ್ಲೇಟ್ಸ್, ಕಟ್ ಅಂಡ್ ಪಾಲಿಶ್ ಡೈಮಂಡ್ಸ್ ಅಟ್ ಲೋವರ್ ಆರ್ ಝೀರೋ ಡ್ಯೂಟೀಸ್. ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರೋದ್ರಿಂದ, ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಏನು? ಮುಖ್ಯವಾಗಿ ದೆರ್ ವಿಲ್ ಬಿ ನೋ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು? ಹೆಚ್ಚು ತೆರಿಗೆ, ನಾವು ಹೆಚ್ಚು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಮೇಲೆ IGST ಹಾಕಿದಾಗ ಏನಾಗುತ್ತೆ, ಅವರು ನಮ್ಗೆ ಎಕ್ಸ್ಪೋರ್ಟ್ ಮಾಡಲ್ಲ. ಸೊ ವೆನ್ ದೇರ್ ಪ್ರಾಡಕ್ಟ್ ಹ್ಯಾಸ್ ಟು ಎಂಟರ್ ದ ಇಂಡಿಯನ್ ಮಾರ್ಕೆಟ್, ದೇ ಹ್ಯಾವ್ ಟು ಶೆಲ್ ಔಟ್ ಮೋರ್, ಹೆಚ್ಚು ಹಣ ಕೊಡಬೇಕು. ಸೊ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡುವಂತದ್ದೇ ವ್ಯಾಪಾರ ಸುಲಭವಾಗಿ ಸುಲಲಿತವಾಗಿ ಆಗ್ಲಿ ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸೊ ದ ಡ್ಯೂಟಿ ವಿಲ್ ಬಿ ಝೀರೋ ಆರ್ ವೆರಿ ಲೆಸ್. ಇದರಿಂದ ಈ ಐಟಮ್ಸ್ ಎಲ್ಲ ಇಂಪೋರ್ಟ್ ಆಗುತ್ತೆ ಇಂಡಿಯಾದೊಳಗೆ. ಟ್ರೇಡ್, ಇನ್ವೆಸ್ಟ್ಮೆಂಟ್ ಅಂಡ್ ಬಿಸ್ನೆಸ್ ಫೆಸಿಲಿಟೇಷನ್, ಈ 3 ವರ್ಡ್ ಅನ್ನ ನೀವು ಇಲ್ಲಿ ಬಳಸಲೇಬೇಕು ಬಿಟ್ವೀನ್ ಇಂಡಿಯಾ ಅಂಡ್ ದ 4 ಕಂಟ್ರೀಸ್. 4 ಕಂಟ್ರೀಸ್ ಯಾವ್ದಂತ ಇಲ್ಲಿ ಹೇಳಿದೀನಿ, ಇಲ್ಲಿದೆ ನೋಡಿ. ಗೊತ್ತಲ್ಲ ನಿಮ್ಗೆ, ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರಿ ಪ್ರಶ್ನೆನ, ಪ್ರಿಲಿಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಕೂಡ ನನ್ನ ಕ್ಲಾಸ್ ಅಲ್ಲಿ. ಸೊ ಎಲ್ಲಿದ್ದೆ ನಾನು? ಎಸ್, ಟ್ರೇಡ್, ಇನ್ವೆಸ್ಟ್ಮೆಂಟ್ ಅಂಡ್ ಬಿಸ್ನೆಸ್ ಫೆಸಿಲಿಟೇಷನ್, ಈ ವರ್ಡ್ ಅನ್ನ ನೀವು ಬಳಸಲೇಬೇಕು. ಇದರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಈ 5 ದೇಶಗಳ ನಡುವೆ ಅಥವಾ ಭಾರತ ಹಾಗೂ ಆ 4 ದೇಶಗಳ ನಡುವೆ. ಎರಡನೇದು ಇನ್ವೆಸ್ಟ್ಮೆಂಟ್, ಭಾರತಕ್ಕೆ ಹೆಚ್ಚು ಬಂಡವಾಳ ಹೂಡಿಕೆ ಬರುತ್ತೆ. ಎಷ್ಟು? $100 ಬಿಲಿಯನ್ ಬರುತ್ತೆ. ಉದ್ಯೋಗ ಅವಕಾಶ, 10 ಲಕ್ಷ ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತೆ ಮುಂದಿನ 15 ವರ್ಷದಲ್ಲಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಗ್ರಿಮೆಂಟ್. ಓಕೆ, ಅದೇ ತರ ಇಂಥ ಪ್ರಾಡಕ್ಟ್ಸ್ ಎಲ್ಲ ವಿತೌಟ್ ಡ್ಯೂಟಿ ನಮ್ಮ ಭಾರತ ಪ್ರವೇಶಿಸೋದಕ್ಕೆ ಸಹಾಯ ಆಗುತ್ತೆ. ಮೇನ್ಲಿ ಕಟ್ ಅಂಡ್ ಪಾಲಿಶ್ ಡೈಮಂಡ್ಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅಂದ್ರೆ ಈ ತರ ಒಪ್ಪಂದನ ಯಾವತ್ತು ನಾವು ಯುರೋಪಿಯನ್ ದೇಶಗಳೊಂದಿಗೆ ಮಾಡ್ಕೊಂಡಿರಲಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ್ಯಾವ ಸೆಕ್ಟರ್ಸ್ ಅಂತ ಹೇಳಿದೀನಿ ಆಲ್ರೆಡಿ. ಸೊ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ, ದೇರ್ ವಾಸ್ ಅ ಟ್ರೇಡ್ ಡೆಫಿಸಿಟ್ ಬಿಟ್ವೀನ್ ದ 4 ಕಂಟ್ರೀಸ್ ಅಂಡ್ ಇಂಡಿಯಾ. ಈ 4 ದೇಶಗಳು ಹಾಗೂ ಭಾರತನ ಹೋಲಿಸಿದ್ರೆ ವ್ಯಾಪಾರದಲ್ಲಿ ಕೊರತೆ ಇತ್ತು. ಇದರಿಂದ ಏನ, ವ್ಯಾಪಾರ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ. ದ ಟ್ರೇಡ್ ಗ್ಯಾಪ್ ಇಸ್ ಇನ್ ಫೇವರ್ ಆಫ್ ದ ಬ್ಲಾಕ್. ಇನ್ ಮುಂದೆ ಏನಾಗುತ್ತೆ, ಈ ಒಂದು ಟ್ರೇಡ್ ಗ್ಯಾಪ್ ಅಂದ್ರೆ ವ್ಯಾಪಾರದಲ್ಲಿ ಏನೊಂದು ಕೊರತೆ ಇತ್ತಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎಸ್, ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಇಲ್ಲಿಂದ ನೋಡಿ ಫೋಕಸ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಸೊ ನಾನು ಇಲ್ಲಿಂದ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಹೇಳ್ಬೇಕು ನನಗೆ. ಸೊ ವಾಟ್ ಇಸ್ ಡಿಲಿಮಿಟೇಷನ್ ಕೇಳಿರ್ತೀರಾ ನೀವು. ಕನ್ನಡದಲ್ಲಿ ಡಿಲಿಮಿಟೇಷನ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಏನ್ ಹೇಳ್ತಾರೆ ಕನ್ನಡದಲ್ಲಿ? ಎನಿ ಸ್ಪೆಸಿಫಿಕ್ ವರ್ಡ್ ಡಿಲಿಮಿಟೇಷನ್ಗೆ? ಅದ್ ನೀವು ನೋಡಿ ವಿಚಾರ ಮಾಡಿ. ಸೊ ಡಿಲಿಮಿಟೇಷನ್ ಅಂದ್ರೆ ಇಟ್ ಇಸ್ ದ ಪ್ರೋಸೆಸ್ ಆಫ್ ಫಿಕ್ಸಿಂಗ್ ಟೋಟಲ್ ನಂಬರ್ ಆಫ್, ಯಾವ ಲೋಕಸಭಾ ವಿಧಾನಸಭಾ ಎರಡೇನಾ ಅಥವಾ ರಾಜ್ಯಸಭಾ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬರುತ್ತಾ? ಲೋಕಸಭಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಯಾಕೆ? ಬಿಕಾಸ್ ದಿಸ್ ಇಸ್ ದ ಲೋವರ್ ಹೌಸ್, ಹೌಸ್ ಆಫ್ ದ ಪೀಪಲ್. ಅಂದ್ರೆ ಜನರಿಂದ ನೇರವಾಗಿ ಚುನಾವಣೆಯಿಂದ ಆಯ್ಕೆ ಆದಂತಹ ಪ್ರತಿನಿಧಿಗಳು ಅಲ್ಲಿರೋದ್ರಿಂದ ಅದಕ್ಕೆ ಮಾತ್ರ ಡಿಲಿಮಿಟೇಷನ್ ನ ಮಾಡ್ತಾರೆ. ಸೊ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎರಡೂ ಹೊಂದಿದೆ. ಅಲಾಂಗ್ ವಿತ್ ದಟ್ ಡೆಲ್ಲಿ, ಪಾಂಡಿಚೇರಿ ಅದೆಲ್ಲ ಸೇರ್ಕೊಳ್ಳುತ್ತೆ. ಎಲ್ಲೆಲ್ಲಿ ಎಲೆಕ್ಷನ್ ನಡೆಯುತ್ತೋ ಅಲ್ಲೆಲ್ಲ ಸೇರ್ಕೊಳ್ಳುತ್ತೆ. ಅದೇ ತರ ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ರಿಸರ್ವ್ಡ್ ಫಾರ್ SC ಅಂಡ್ ST ಅದು ಕೂಡ ಫಿಕ್ಸ್ ಮಾಡ್ತಾರೆ. ಅದರ ನಂಬರ್ ನ ಫಿಕ್ಸ್ ಮಾಡ್ತಾರೆ. ಯಾವ ರಾಜ್ಯದಲ್ಲಿ ಎಷ್ಟು ಲೋಕಸಭಾ, ವಿಧಾನಸಭಾ ಕ್ಷೇತ್ರಗಳಿರಬೇಕು, ಅದರ ಭೌಗೋಳಿಕ ವಿಸ್ತೀರ್ಣ ಏನಾಗಿರ್ಬೇಕು, ಜಾಗ್ರಫಿಕಲ್ ಲಿಮಿಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಯನ್ಸೀಸ್. ಯಾವ ಆರ್ಟಿಕಲ್ ಮ್ಯಾಟರ್ ಆಗುತ್ತೆ ಇಲ್ಲಿ ಅಂದ್ರೆ 82 ಅಂಡ್ 170. ಇದು ನ್ಯಾಪ್ಕ ಇಟ್ಕೊಳ್ಳಿ. ನಂಬರ್ ಆಫ್ ಸೀಟ್ಸ್ ಇನ್, ಓಕೆ ಇದೆಲ್ಲ ಓಕೆ ಹೇಳಿದೀನಿ ಆಲ್ರೆಡಿ. ಇದನ್ನ ಯಾರು ಮಾಡ್ತಾರೆ? ಡಿಲಿಮಿಟೇಷನ್ ಕಮಿಷನ್ ಅಂತ ಒಂದಿದೆ ನಮ್ಮಲ್ಲಿ. ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ, ಅದೊಂದು ಶಾಸನಬದ್ಧ ಸಂಸ್ಥೆ. ಇದು ಎಲ್ಲಿ ಅಂದ್ರೆ, ನೀವು ಇಫ್ ಯು ಗೋ ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳ್ತಾರೆ, ದ ನಂಬರ್ ಆಫ್ ಸೀಟ್ಸ್ ಪರ್ಟೈನಿಂಗ್ ಟು ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಒಂದು ರಾಜ್ಯದಲ್ಲಿ ಇರಬೇಕಾಗಿರುವಂತ ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳು ಎಷ್ಟಿರಬೇಕು, ಅದರ ಭೌಗೋಳಿಕ ವಿಸ್ತೀರ್ಣ ಎಷ್ಟಿರಬೇಕು ಅಂತ ಹೇಳೋದನ್ನ ಸಂವಿಧಾನ ಸಂಸತ್ತಿಗೆ ಬಿಟ್ಟಿದೆ.
ನೀವು ಡಿಸೈಡ್ ಮಾಡಿ ಬೈ ಅನ್ ಆಕ್ಟ್. ಅದಕ್ಕೋಸ್ಕರ ಅವರು ಡಿಲಿಮಿಟೇಷನ್ ಆಕ್ಟ್ಸ್ ಅಂತ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ 52, 62, 72, 2002 4 ಸಲ ಆಕ್ಟ್ ಪಾಸ್ ಆಗಿದೆ. ಇಟ್ ಇಸ್ ಬೇಸ್ಡ್ ಆನ್ ದೀಸ್ ಸೆನ್ಸಸ್ 51, 61 ಅಂಡ್ 71. ಸೊ ಈಗ 71 ಸೆನ್ಸಸ್ ಅಲ್ಲಿ ಲಾಸ್ಟ್ ಆಗಿದ್ದು. ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗೇ ಇಲ್ಲ. ಏರಿಯಾನ ಮಾತ್ರ 2008 ಅಲ್ಲಿ ಒಂದು ಆರ್ಡರ್ ಮುಖಾಂತರ 2001 ಸೆನ್ಸಸ್ ತಗೊಂಡು ಏರಿಯಾನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಿರ್ಬೋದಲ್ಲ ಇದು. ಸೊ ಈಗ ಡಿಲಿಮಿಟೇಷನ್ ಆಗೋದ್ರಲ್ಲಿದೆ. ಆದ್ರೆ ಏನ್ ಅಡ್ಡ ಬರ್ತಿದೆ ಡಿಲಿಮಿಟೇಷನ್ಗೆ ಅಂದ್ರೆ 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ 84ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ 2026 ವರೆಗೂ ಡಿಲಿಮಿಟೇಷನ್ ಆಕ್ಟ್ ನ ಫ್ರೀಸ್ ಮಾಡಿದ್ದಾರೆ. ಅಂದ್ರೆ ನಂಬರ್ ಆಫ್ ಸೀಟ್ಸ್ ಏರಿಯಾನ ಚೇಂಜ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ಇಟ್ ಶುಡ್ ಬಿ ಡನ್ ಆಫ್ಟರ್ 2026 ಇನ್ವಾಲ್ವಿಂಗ್ ದ ಫಸ್ಟ್ ಸೆನ್ಸಸ್ ಆಫ್ಟರ್ 2026 ಅಂತ ಹೇಳಿದ್ದಾರೆ. ಸೊ ಈಗ ಅದಕ್ಕೋಸ್ಕರನೇ ಸೆನ್ಸಸ್ ಆಗುತ್ತೆ 26 ಅಲ್ಲಿ. ಅದಾದ ತಕ್ಷಣ ಡಿಲಿಮಿಟೇಷನ್ ನ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಕ್ಲೋಸ್ಲಿ ಲಿಂಕ್ ಟು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಎರಡು ವಿಚಾರಗಳು. ಮೊದಲನೇದು ಯಾವ್ದಂದ್ರೆ ನಾರಿ ಶಕ್ತಿ ವಂದನಾ ಅಧಿನಿಯಮ, ಅಂದ್ರೆ ವುಮೆನ್ಸ್ ರಿಸರ್ವೇಶನ್ 33% ಕೊಟ್ಟಿದ್ರಲ್ಲ ಅದು. ಜೊತೆಗೆ ಇಟ್ ಇಸ್ ಆಲ್ಸೋ ಲಿಂಕ್ ಟು ಒನ್ ನೇಷನ್ ಒನ್ ಸ್ಟೇಟ್ ಎಲೆಕ್ಷನ್ಸ್. ಅದು ಆಗೋದಿನ ಟೈಮ್ ಆಗುತ್ತೆ, ಬಟ್ ಇದು ಎರಡಕ್ಕೂ ಲಿಂಕ್ ಆಗಿದೆ ಡಿಲಿಮಿಟೇಷನ್. ನೋಡಿ ಎಷ್ಟಿತ್ತು ನೋಡಿ. 51 ಅಲ್ಲಿ ಮಾಡಿದಾಗ 494 ಇತ್ತು. 61 ಅಲ್ಲಿ ಮಾಡಿದಾಗ 522, 71 ಅಲ್ಲಿ ಮಾಡಿದಾಗ 543. ಈಗ 543 ಇದೆ. 2 seats ಆರ್ ರಿಸರ್ವ್ಡ್ ಫಾರ್ ಆಂಗ್ಲೋ ಇಂಡಿಯನ್ಸ್. ಗೊತ್ತಲ್ವಾ ನಿಮ್ಗೆ? 545. ಈ ಕಡೆ ನಿಮ್ಗೆ ಸ್ಟೇಟ್ ಅಲ್ಲಿ ಬಂದ್ರೆ 28 ಸೀಟ್ ರಿಸರ್ವ್ ಆಗಿದೆ ನಮ್ಗೆ. ಅದೇ ತರ 224 ಸೀಟ್ಸ್ ಇದೆ. ಸೊ ಇದೇ ತರ ಎಲ್ಲಾ ರಾಜ್ಯಕ್ಕೂ ಕೂಡ ಅವಾಗ ಬೇರೆ ಬೇರೆ ನಂಬರ್ ಇತ್ತು ನೋಡಿ. ಅವಾಗ ಜನಸಂಖ್ಯೆ ಈಗಿರೋದ್ರಲ್ಲಿ 1/3 ಇತ್ತು ಅಷ್ಟೇ 71. ಸೊ ಅಂದ್ರೆ ನೀವು ನೋಡಿ, ಸುಮಾರು 55 ವರ್ಷದಲ್ಲಿ ನಮ್ಮ ಜನಸಂಖ್ಯೆ 3 ಪಟ್ಟಾಗಿದೆ. 150 ಕೋಟಿ ಅಲ್ವಾ ಈಗ? ಅವಾಗ ಎಷ್ಟಿತ್ತು ನೋಡಿ. ಸೊ ಈಗ ಡೋಂಟ್ ಯು ಥಿಂಕ್ ದಿಸ್ ಶುಡ್ ಬಿ ರಿವೈಸ್ಡ್? ಸೊ ಅದನ್ನ ನಾವ್ ಏನ್ ಮಾಡ್ಬೇಕು ಅಂತ ನೋಡ್ತಾ ಹೋಗ್ಬೇಕು ಮುಂದೆ. ಸೊ ನಾನು ಹೇಳಿದೆ ಯಾಕೆ 1971 ಸೆನ್ಸಸ್ ಆದ್ಮೇಲೆ ಫ್ರೀಸ್ ಆಯ್ತು ಅಂತ. ಒಂದು ಮುಖ್ಯ ಕಾರಣ ಏನಂದ್ರೆ ದ ಪಾಪ್ಯುಲೇಷನ್ ವಾಸ್ ಚೇಂಜಿಂಗ್ ಓವರ್ ಎವ್ರಿ ಸೆನ್ಸಸ್. ಪ್ರತಿ ಜನಗಣತಿ ಸಂದರ್ಭದಲ್ಲೂ ಭಾರತದ ಒಂದು ಜನಸಂಖ್ಯೆ ಸುಮಾರು 15ರಿಂದ 20% ಏರ್ತಾನೆ ಹೋಯ್ತು. ಇನ್ನ ಜಾಸ್ತಿ ಇತ್ತು ಮೊದಲು. ಈಗ ಅದು ಸುಮಾರು 16ರಿಂದ 17% ಬಂದಿದೆ. ಈ ಸಲ ನೋಡ್ಬೇಕು, ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ. ಸೊ ಅದಕ್ಕೋಸ್ಕರ ಇನ್ ಆರ್ಡರ್ ಟು ಹ್ಯಾವ್ ಎ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಮಾಂಗ್ ಡಿಫರೆಂಟ್ ಸ್ಟೇಟ್ಸ್, ಅಂದ್ರೆ ಯಾವ ರಾಜ್ಯಗಳಿಗೂ ಮೋಸ ಆಗ್ಬಾರ್ದು. ಒಂದ್ ಕಡೆ ನಾವು ಜನಸಂಖ್ಯೆ ನಿಯಂತ್ರಣ ಮಾಡ್ಬೇಕು ಅಂತ ಹೇಳ್ತೀವಿ, ಇನ್ನೊಂದ್ ಕಡೆ ಡಿಲಿಮಿಟೇಷನ್ ಎಕ್ಸೈಸ್ ಹೇಗ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಪಾಪ್ಯುಲೇಷನ್. ಸೊ 1971 ಆದ್ಮೇಲೆ ಫ್ರೀಸ್ ಆಗಿದ್ದು ಎಲ್ಲಾ ರಾಜ್ಯಗಳಲ್ಲೂ ಒಂದೇ ತರ ಜನಸಂಖ್ಯೆ ಹೆಚ್ಚಾಗಿಲ್ಲ. ನೀವು ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಯಾವ್ದು ತಗೋಬಹುದು ಅಂದ್ರೆ, ಇತ್ತೀಚೆಗೆ ನೀವು ನೋಡಿರ್ಬೋದು ತಮಿಳ್ನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರು ಏನ್ ಹೇಳ್ತಾರೆ, ದಕ್ಷಿಣ ರಾಜ್ಯಗಳೆಲ್ಲ ಒಂದಾಗಿ ಈ ಪಾಲಿಸಿ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಫ್ ಯು ಕಂಪೇರ್ ತಮಿಳ್ನಾಡು ಟು ಬಿಹಾರ್, ಒಂದ್ ಕಡೆ 171% ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದ್ರೆ ಇನ್ನೊಂದ್ ಕಡೆ 240% ಇನ್ಕ್ರೀಸ್ ಆಗಿದೆ. ಇಲ್ಲೆಲ್ಲೋ ಹೇಳಿದ್ದೆ ನಾನು, ತೋರಿಸ್ತೀನಿ. ಸೊ ಅವ್ರಿಗೆ ಜಾಸ್ತಿ ಸೀಟ್ಸ್ ಹೋಗುತ್ತೆ. ಅದೇ ತರ ಕೆನಾಟ್ ಕಂಪೇರ್ ಎನಿ ಸೌತ್ ಇಂಡಿಯನ್ ಸ್ಟೇಟ್ ವಿತ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ಜನಸಂಖ್ಯೆ ಎಷ್ಟಿರ್ಬೋದು ಈಗ? ಅವಾಗ್ಲೇ ಅದು 30 ಕೋಟಿ ಆಗಿರ್ಬೋದು. ಸೊ ಆಬ್ವಿಯಸ್ಲಿ ದೇ ವಿಲ್ ಹ್ಯಾವ್ ಮೋರ್ ನಂಬರ್ ಆಫ್ ಸೀಟ್ಸ್. ಈಗ ಆಲ್ರೆಡಿ ನೀವು ನೋಡಿದ್ರೆ ಎಷ್ಟಿದೆ ನಮ್ಮ 8, ಅಲ್ಲೆಷ್ಟಿದೆ 80 ಸೀಟ್ ಇದೆ ಅಲ್ಲಿ. ಈಗ 100ರ ಮೇಲೆ ಹೋಗ್ಬೋದು. ನಮಗೆ 30ರಿಂದ 35 ಸಿಕ್ಕಿದ್ರು ಹೆಚ್ಚು, ಯಾಕಂದ್ರೆ ವಿ ಹ್ಯಾವ್ ಕಂಟ್ರೋಲ್ಡ್ ಪಾಪ್ಯುಲೇಷನ್. ಸೊ ಕೆ ಸ್ಟಾಲಿನ್ ಅವ್ರ ವಾದ ಒಂದ್ ರೀತಿ ಸರಿಯಾಗಿದೆ. ಅವ್ರೇನ್ ಹೇಳ್ತಾರಂದ್ರೆ, ನೋಡಿ ನೀವೇ ಹೇಳಿದ್ರಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ. ನಾವು ಕಂಟ್ರೋಲ್ ಮಾಡಾದ್ಮೇಲೆ ಮಾಡದೇ ಇರೋರ್ ಪರ ಡಿಲಿಮಿಟೇಷನ್ ಹೋಗ್ತಾ ಇದೆ. ಇದನ್ನೆಲ್ಲ ನೀವು ಕೇಳಿದ್ರೆ ಹೇಳ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ 3 ವಿಚಾರ ಇದೆ ನಾನು ಹೇಳ್ದಂಗೆ. ಫಿಕ್ಸಿಂಗ್ ದ ನಂಬರ್ ಆಫ್ ಸೀಟ್ಸ್, ಬೌಂಡ್ರೀಸ್ ಅಂಡ್ ಸೀಟ್ಸ್ ರಿಸರ್ವ್ಡ್ ಫಾರ್ SC ST. 3 ಮಾಡ್ತಾರೆ. ಈಗ 2026 ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಆಗುತ್ತೆ. ಇಶ್ಯೂಸ್ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ. ನಾನು ಹೇಳಿದೆ ನಿಮ್ಗೆ, ಟು ಎನ್ಕರೇಜ್ ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ ಅಂತ ಹೇಳ್ತಾರೆ. ಎಲ್ಲ ಜನಸಂಖ್ಯೆನ ಕಡಿಮೆ ಮಾಡ್ಕೊಳ್ಳಿ, ಅದರಿಂದ ಅಭಿವೃದ್ಧಿ ಆಗುತ್ತೆ. ಆ ಜನಸಂಖ್ಯೆ ಏನಿದೆ ಅದಕ್ಕೆ ತಕ್ಕಂಗೆ ಡಿಲಿಮಿಟೇಷನ್ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಈ ಸ್ಟೇಟ್ಸ್ ಎಲ್ಲ ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರು. ಕರೆಕ್ಟಾ? ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್. ಒಂದ್ ಕಡೆ ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯೆ ನಿಯಂತ್ರಣ ಎಲ್ಲಾಗಿದೆ?
ಅಥವಾ ಒಂದು ಕೌಟುಂಬಿಕ ಯೋಜನೆಗಳು ಸಫಲವಾಗಿ ಎಲ್ಲಿ ಕಾರ್ಯರೂಪಕ್ಕೆ ಬಂದಿದೆ ಅಂದ್ರೆ ಅದು ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲಾ ಸೌತ್ ಇಂಡಿಯನ್ ಸ್ಟೇಟ್ಸ್ ಇವ್ರಿಗೆ ಲಾಸ್ ಆಗುತ್ತೆ. ಇದೇ ಈಗ ದೊಡ್ಡ ಟಾಪಿಕ್ ಆಗಿರೋದು. ದ ಫಸ್ಟ್ ಪ್ರಪೋಸಲ್ ಇಸ್ ಟು ಕಂಟಿನ್ಯೂ ವಿತ್ 543 ಸೀಟ್ಸ್. ಅಂದ್ರೆ ನಾವು ಒಂದು ಪ್ರಪೋಸಲ್ ಏನಂತ ಹೇಳುತ್ತಂದ್ರೆ ಈಗಿರೋ ಒಂದು ಪರಿಸ್ಥಿತಿ ಪ್ರಕಾರ ಇಷ್ಟೇ ಸೀಟ್ಸ್ ಇರ್ಲಿ, ಏರಿಯಾ ಚೇಂಜ್ ಮಾಡೋಣ. ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಆ ಏರಿಯಾನ್ ಕಡಿಮೆ ಮಾಡೋಣ, ಎಲ್ಲ ಅವಶ್ಯಕತೆ ಇದೆಯೋ ಆ ಏರಿಯಾನ್ ಜಾಸ್ತಿ ಮಾಡೋಣ. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಅಂತ 4 ಕಾನ್ಸ್ಟಿಟ್ಯೂನ್ಸಿ ಇದೆ. ಸೊ ಈಗ ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ ಸಣ್ಣದ್ ಮಾಡ್ಬೇಕು, ಅದ ಪ್ರಪೋರ್ಷನಲಿ ಇನ್ನೊಂದ್ ಕಡೆ ಇನ್ಕ್ರೀಸ್ ಮಾಡ್ಬೇಕದ್ನ. ಆ ತರ ಆದ್ರೂ ಮಾಡಿ, ಅಥವಾ ನಂಬರ್ ಜಾಸ್ತಿ ಮಾಡ್ಬಿಡಿ, 848 ಮಾಡಿ. ಸೊ ಇದು ಮಾಡಿದ್ರೆ ನಮಗೆ ಲಾಭ ಕಡಿಮೆ. ಯಾಕಂದ್ರೆ ಮೆಜಾರಿಟಿ ಇಲ್ಲೇನ್ ನಮ್ಗೆ 300 ಸೀಟ್ ಜಾಸ್ತಿ ಆಗ್ತಿದೆಯಲ್ಲ, ಇದ್ರಲ್ಲಿ ಒಂದು 250 ಸೀಟ್ ಯಾರು ಗೊತ್ತಾಗುತ್ತೆ? ಇವ್ರಿಗೆ ಹೋಗುತ್ತೆ, ನಮಗೆ 10 ಸಿಗುತ್ತೆ. ಸೊ ಅವಾಗ ರೆಪ್ರೆಸೆಂಟೇಶನ್ ಅನ್ಈವನ್ ಆಗುತ್ತೆ, ಅವರ ಪ್ರತಿನಿಧಿಗಳು ಹೆಚ್ಚಿರ್ತಾರೆ. ಸೊ ಉತ್ತರ ಭಾರತದ ಪರ ಎಲ್ಲಾ ಪಾಲಿಸೀಸ್ ಆಗ್ತಾ ಹೋಗುತ್ತೆ, ದಕ್ಷಿಣ ಭಾರತನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಒಂದು ವಾದ. ಅದೇ ನೋಡಿ, ಜನಸಂಖ್ಯೆ ಅಂದ್ರೆ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್, ಇನ್ನೊಂದು ಕಡೆ ಫೆಡರಲಿಸಂ ಅಂದ್ರೆ ಸಂಯುಕ್ತ ವ್ಯವಸ್ಥೆ. ಒಂದಕ್ಕೊಂದು ಕ್ಲಾಶ್ ಆಗುತ್ತೆ, ವಿಲ್ ಬಿ ಅಟ್ ಲಾಗರ್ ಹೆಡ್ಸ್. ಯಾಕೆ ಅಂತ ನಾನು ಆಲ್ರೆಡಿ ಕೇಳಿದ್ದೀನಿ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾದಷ್ಟು ನೀವು ಸೀಟ್ಸ್ ಜಾಸ್ತಿ ಕೊಡ್ತೀರಾ ಅಂದ್ರೆ, ಅಮಿತ್ ಶಾ ಅವ್ರು ಹೇಳಿದ್ದಾರೆ ಒಂದು ಪ್ರೋ ರೇಟಾ ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ಅಂದ್ರೆ ಬರೀ ಜನಸಂಖ್ಯೆನ್ ಮಾತ್ರ ಆಧಾರಕ್ಕೆ ತಗೊಳಲ್ಲ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರೋದು ಎಲ್ಲಾ ವಿಚಾರನ ತಗೊಂಡು ಸೀಟ್ಸ್ ಹಂಚ್ತೀವಿ ಅಂತ. ಆದ್ರೆ ಅದು ಡಿಸ್ಕ್ರಿಪ್ಟಿವ್ ಆಗಿ ಅವ್ರು ಹೇಳಿಲ್ಲ, ನೋಡ್ಬೇಕಾಗತ್ತೆ ಏನಾಗತ್ತಂತ. ಇನ್ನೊಂದು ಪ್ರಪೋಸಲ್ ಚೆನ್ನಾಗಿದೆ, ಇನ್ಸ್ಟೆಡ್ ಆಫ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸೀಸ್, ಜಸ್ಟ್ ಇನ್ಕ್ರೀಸ್ ದ ನಂಬರ್ ಆಫ್ ವಿಧಾನಸಭಾ ಕಾನ್ಸ್ಟಿಟ್ಯೂಯನ್ಸಿ. ಅಂದ್ರೆ ನೀವು ಲೋಕಸಭಾ ಕ್ಷೇತ್ರಗಳನ್ನ ಹೆಚ್ಚಿಸೋ ಬದಲು ಬರೀ ವಿಧಾನಸಭಾ ಕ್ಷೇತ್ರಗಳನ್ನ ಹೆಚ್ಚಿಸಿ. ಸೊ ನಮ್ ರೆಪ್ರೆಸೆಂಟೇಶನ್ ಚೆನ್ನಾಗತ್ತೆ. ಇದು ಯಾಕೆ ಈ ವಾದ ಬಂತಂದ್ರೆ, ಈಗ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಅಂತ ಇದೆ, ಇದನ್ನ ಎಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋದು ಯಾರು? ಪಂಚಾಯತಿ ಮೆಂಬರ್ಸ್. ಅಲ್ಟಿಮೇಟ್ಲಿ ಕಾನೂನ್ ಮೇಲೆ ಪಾಸ್ ಆಗ್ಬೋದು, ಇದ್ರ ರೂಪಕ್ಕೆ ಗ್ರಾಸ್ ತರೋದು MLA ಗಳು ಹಾಗೂ ಕಾರ್ಪೊರೇಟರ್ಸ್ ಅಂಡ್ ಪಂಚಾಯತ್ ಮೆಂಬರ್ಸ್. ಹಾಗಾಗ್ಬಿಟ್ಟು ನೀವೇನ್ ಮಾಡಿ, MLA ಗಳ ಸಂಖ್ಯೆ ಜಾಸ್ತಿ ಮಾಡಿ, ಅದೇ ತರ ಡಿಸೆಂಟ್ರಲೈಸೇಷನ್ ಹೆಚ್ಚು ಮಾಡಿ, ಎಂಪವರ್ ದ ಲೋಕಲ್ ಬಾಡೀಸ್ ಆಫ್ ಪಂಚಾಯತ್ಸ್ ಅಂಡ್ ಮುನ್ಸಿಪಾಲಿಟೀಸ್ ಅಂತ ಹೇಳ್ತಾರೆ. ಇದು ಕರೆಕ್ಟ್ ಆಗಿದೆ ಇದು. ಸೊ ತಮಿಳ್ನಾಡು ಕನ್ಸರ್ನ್ ಹೇಳಿದೆ ನೋಡಿ, ಅವರು 171% ಮಾತ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಕಂಟ್ರೋಲ್ ಮಾಡಿದ್ದಾರೆ. ಬಿಹಾರದ ನೋಡಿ, ಸೊ ಅವ್ರಿಗೆ ಬಿಹಾರಕ್ಕೆ ಜಾಸ್ತಿ ಸೀಟ್ಸ್ ಹೋಗುತ್ತೆ ಇದರಿಂದ. ಸೊ ಇವರು ಪ್ರೋ ರೇಟಾ ಬೇಸಿಸ್ ಅಂದ್ರೆ ಎಲ್ಲಾ ವಿಚಾರಗಳನ್ನು, ಬರೀ ಜನಸಂಖ್ಯೆ ಹೆಚ್ಚಿರೋದು ಮಾತ್ರ ಅಲ್ಲ, ಡೆನ್ಸಿಟಿ ಇರ್ಬೋದು, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರೋದು ಇರ್ಬೋದು, ಆ ಎಲ್ಲಾ ವಿಚಾರಗಳನ್ನು ಗಮನಕ್ಕೆ ತಗೊಂತೀವಿ. ಫರ್ಟಿಲಿಟಿ ರೇಟ್ ಇರ್ಬೋದು, TFR ಅಂದ್ರೆ ಗೊತ್ತಲ್ಲ ನಿಮ್ಗೆ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಒಂದಿದೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕಾಗತ್ತೆ. ಸೊ ದಿಸ್ ಇಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಅರ್ಥ ಆಗಿದೆ ಅಲ್ಲ ನಿಮ್ಗೆ ಏನಂತ? ಸೊ ಐಡಿಯಲ್ ಸೊಲ್ಯೂಷನ್ ಏನು ಎಲ್ಲ ಯೋಚನೆ ಮಾಡಿ ಬರೀರಿ. ನೋಡಿ, ಪ್ರಾಕ್ಟಿಕಲ್ ಆಗಿರ್ಬೇಕು ನಾವು. ಹಾ, ಓಕೆ, ಜಸ್ಟ್ ಎ ಮಿನಿಟ್. ಓಕೆನಾ? ಕೇಳಿಸ್ತಾ ಇದೆ ಅಲ್ಲ ಎಲ್ಲರಿಗೂ? ಮೀನ್ ಆನ್ಲೈನ್ ಹುಡುಗರು ಕೇಳಿಸ್ತಿದೆಲ್ಲ? ಓಕೆ. ಸೊ again the scheme is directly linked to something called Nari Shakti Vandana Adhiniyam. ಸೊ ಇದು ಪ್ರಾವಿಷನ್ಸ್ ನೇರವಾಗಿ ಕೇಳ್ಬೋದು. ಸೊ ಕೇಳಿಸ್ತಾ ಇದೆಯಾ? ಓಕೆ. ಸೊ ದ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಫ್ ವುಮೆನ್ಸ್ ರಿಸರ್ವೇಶನ್ ಇನ್ Lok Sabha and state legislative assembly is very very important. Historical perspective. So ಹೇಳಿ, ಡಿಲಿಮಿಟೇಷನ್
ಅದು ಕೊನೆಗೆ ಹೇಳ ಎಸ್ಸೆ ಟಾಪಿಕ್ ಇದೆ ಅದ್ರಲ್ಲಿ. ಓಕೆ, ಸೊ ಡಿಲಿಮಿಟೇಷನ್ ಮೇಲೆ ಎಸ್ಸೆ ಬಿಟ್ಬೇಡ. ಪ್ರಶ್ನೆ ಅಂತ ಕೇಳಿದ್ರೆ ಪೇಪರ್ 2 ಅಲ್ಲಿ ಇದುವರೆಗೂ ತುಂಬಾ ಸಲ ಕೇಳಿದ್ದಾರೆ. ವಾಟ್ ಇಸ್ ಡಿಲಿಮಿಟೇಷನ್? ಸೊ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಡಿಲಿಮಿಟೇಷನ್? ವಾಟ್ ಆರ್ ದ ಪವರ್ಸ್ ಗಿವನ್ ಟು ಡಿಲಿಮಿಟೇಷನ್ ಕಮಿಷನ್? ಸೊ ಈಗ ಇಶ್ಯೂಸ್ ಸರೌಂಡಿಂಗ್ ಡಿಲಿಮಿಟೇಷನ್ ಇಷ್ಟು ಕೇಳ್ಬೋದು. ಓಕೆ, ಬೇಸಿಕ್ಸ್ ಆದ್ರೂ ಕೇಳ್ಬೋದು. ಯಾವ ಸುದ್ದಿ ನಿಮ್ಗೆಲ್ಲ ಗೊತ್ತೇ ಇದೆ. 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ನಾನು ಹೆಚ್ಚು ಹೇಳಕ್ ಹೋಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 33% ರಿಸರ್ವೇಶನ್ ವಿಲ್ ಬಿ ಪ್ರೊವೈಡೆಡ್ ಟು ವುಮೆನ್ ಇನ್ ಲೋಕಸಭಾ ಅಂಡ್ ವಿಧಾನಸಭಾ ಸೀಟ್ಸ್. ಅದ್ರ ಜೊತೆಗೆ ದ ಸೇಮ್ ರಿಸರ್ವೇಶನ್ ವಿಲ್ ಆಲ್ಸೋ ಬಿ ಅಪ್ಲಿಕಬಲ್ ಟು ದ ಸೀಟ್ಸ್ ರಿಸರ್ವ್ಡ್ ಫಾರ್ SC/STs. ಇಲ್ಲಿ ಮುಖ್ಯವಾಗಿ ಬಂದಂತ ಒಂದು ಇಶ್ಯೂ ಏನಂದ್ರೆ ಮುಸ್ಲಿಮ್ಸ್ಗೆ, OBCಸ್ಗೆ ಮತ್ತೆ ಅಲ್ಲೂ ಕೂಡ 33% ಕೊಡಬೇಕು ಅಂತ. ಬಟ್ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದೇ ತರ ಇದು ಯಾಕೆ ಡಿಲೇ ಆಗ್ತಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಸೆನ್ಸಸ್ ಅಂಡ್ ಡಿಲಿಮಿಟೇಷನ್ ಕಾರಣ. ಆ ಕಾರಣದಿಂದ ಡಿಲೇ ಆಗ್ತಿದೆ. ಅದನ್ನ ಎಕ್ಸ್ಪಿರೇಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈಗ 2026 ಅಲ್ಲಿ ಸೆನ್ಸಸ್ ಮಾಡ್ಬಿಟ್ಟು ಡಿಲಿಮಿಟೇಷನ್ ಮಾಡ್ಬೇಕು ಅಂತಿದ್ದಾರೆ. ನೋಡಿ, ಮೈನ್ ಇಶ್ಯೂ ರೈಸ್ ಬೈ ದ ಅಸೆಂಬ್ಲೀಸ್ ಹೇಳಿದೀನಿ. ಸೊ ಇದು ಹೇಗ್ ಶುರು ಆಯ್ತು? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಗೋ ಬ್ಯಾಕ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸೊ ನಮ್ಮಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಇತ್ತು. ಅಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಕೂಡ ಮಾಡಿದ್ರು. ಸೊ ದ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಸರೋಜಿನಿ ನಾಯ್ಡು ವಾಸ್ ದ ಲೋನ್ ರೆಪ್ರೆಸೆಂಟೇಟಿವ್. ಅಲ್ಲಿಂದ ಇಲ್ಲಿವರೆಗೂ ಬೆಳೆದ್ ಬಂದಿದೆ. ಹೇಗೆ ಬೆಳೆದ್ ಬಂದಿದೆ ಅಂದ್ರೆ, ಯಾರಿಗಾದ್ರೂ ಗೊತ್ತಾ ವಾಟ್ ಪರ್ಸೆಂಟೇಜ್ ಆಫ್ ವುಮೆನ್ ಇಸ್ ರೆಪ್ರೆಸೆಂಟೆಡ್ ಇನ್ ಲೋಕಸಭಾ? 545ರಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಮಹಿಳಾ ಸಂಸದರಿದ್ದಾರೆ? ಎಷ್ಟು ಪರ್ಸೆಂಟೇಜ್ ಇದ್ದಾರೆ? 15%. ಅದೇ ನೀವು ಸ್ಟೇಟ್ಸ್ ಹೋದ್ರೆ ಬರೀ 10%. ಸೊ ಇದಕ್ಕೆ 33% ಆಗುತ್ತೆ. ಒಂದು ಕಾಲದಲ್ಲಿ ಒಬ್ರು ಇದ್ದಿದ್ದು ಡ್ರಾಫ್ಟಿಂಗ್ ಕಮಿಟಿಲಿ, ಅದು ಇಲ್ಲಿವರೆಗೂ ಬೆಳೆದ್ ಬಂದಿದೆ. ಸೊ ಇದು ಲಾಂಗ್ ವಾಕ್. ನೋಡಿ, ಹೇಳಿದೀನಿ ಇದರಿಂದ ಶುರು ಆಯ್ತು ಅಂದ್ರೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು 73rd ಅಂಡ್ 74th ಅಮೆಂಡ್ಮೆಂಟ್. 73 ಹಾಗೂ 74ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ 33% ಕೊಡಬೇಕು ಅಂತ ಹೇಳಿದ್ರು ಆರ್ಟಿಕಲ್ 243 ಅಲ್ಲಿ. ಅದೇ ತರ 50% ಕೂಡ ಕೊಟ್ಟಿರೋ ರಾಜ್ಯಗಳು ಕೆಲವಿದಾವೆ, ಹೌದಲ್ವಾ? ಸೊ ಕರ್ನಾಟಕ ಆಲ್ಸೋ ಹಸ್ ಗಿವನ್ 33%. ಅವಾಗ್ಲೇ ಕೊಟ್ಟಿದ್ರು. ಬಿಹಾರ್ ಕೊಡ್ತಾರೆ. ಹೇಗ್ ಬೆಳೆದ್ ಬಂತು ಅಂತ. ಓಕೆ, ನೋಡಿ, ಅಟ್ ಪ್ರೆಸೆಂಟ್ ಮೋರ್ ದಾನ್ 20 ಸ್ಟೇಟ್ಸ್ ಹ್ಯಾವ್ ಗಿವನ್ 50% ರಿಸರ್ವೇಶನ್ ಟು ವುಮೆನ್. ಇದು ಯಾವ ಹಂತದಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ 3 ಹಂತದಲ್ಲಿ. ಸೊ ನೋಡಿ, ಇದೊಂದಷ್ಟು ಈ ನೋಟ್ಸ್ ನ ಶೇರ್ ಮಾಡಿದಾಗ ಇದೆಲ್ಲ ನೋಡ್ಕೊಳ್ಳಿ. ಸೊ ವುಮೆನ್ಸ್ ಲೀಡರ್ಶಿಪ್ ಅಂದ್ರೆ ಮಹಿಳಾ ನಾಯಕತ್ವದಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ನಮ್ಮ ದೇಶ. ಮಹಿಳೆಯರು ಹೆಚ್ಚು ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ಹೂಡಿಕೆ, ಯಾವುದೇ ರೀತಿ ಹೂಡಿಕೆ ಆಗಿರ್ಬೋದು, ಅದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾಡ್ತಾರೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರು ಇವರು? ನೋಡಿ, ರಾಘವೇಂದ್ರ ಚಟ್ಟೋಪಾಧ್ಯಾಯ ಅಂಡ್ ಎಸ್ತರ್ ದುಫ್ಲೋ ಒಂದು ಸ್ಟಡಿ ಮಾಡಿದಾರೆ, ಅದರಲ್ಲಿ ಹೇಳ್ತಾರೆ. ಇದನ್ನೆಲ್ಲ ನೀವು ಹಾಕೋಬಹುದು. ಏನ್ ಹೇಳಿದ್ರು, ಪಂಚಾಯತಿಯಲ್ಲಿ ಯಾವ ತರ ಅವರು ಸಕ್ರಿಯವಾಗಿ ಭಾಗವಹಿಸಿದ್ರು, ಹೇಗೆ ಚೇಂಜಸ್ ತಂದ್ರು, ಇದಕ್ಕೋಸ್ಕರ ನಾವು ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಪ್ರಪ್ರಥಮವಾಗಿ ಒಂದು ಅಮೆಂಡ್ಮೆಂಟ್ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಗೆಲ್ಲ ಒಂದು ಹೆಮ್ಮೆ ವಿಷಯ ಅಂದ್ರೆ ಅದು ನಮ್ಮ ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ದಾಗ 96 ಅಲ್ಲಿ ಫಸ್ಟ್ ಟೈಮ್ ವುಮೆನ್ಸ್ ರಿಸರ್ವೇಶನ್ ಬಿಲ್ ಬರುತ್ತೆ. ಅದಾದ್ಮೇಲೆ ಸುಮಾರು 6 ಸಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫೈನಲಿ 2023 ಅಲ್ಲಿ ರಿಸರ್ವೇಶನ್ ಕೊಡ್ಬೇಕಂತ ಆಗತ್ತೆ. ನೋಡಿ, ಅಟ್ ಪ್ರೆಸೆಂಟ್ ಎಷ್ಟಿದ್ದಾರೆ ನೋಡಿ, ಬರೀ 72 ಜನ, 545, 15%. ದೇರ್ ಶುಡ್ ಬಿ ರೆಪ್ರೆಸೆಂಟೇಷನ್ ಆಫ್ ಅಟ್ಲೀಸ್ಟ್ 181 ವುಮೆನ್, ಅಂದ್ರೆ 100 ಸಂಖ್ಯೆ ಜಾಸ್ತಿ ಆಗುತ್ತೆ. 20 ರಾಜ್ಯ ಹಾಗೂ ಯೂನಿಯನ್ ಟೆರಿಟರಿ ಎಲ್ಲಾ ಸೇರಿದ್ರು 10% ಇದಾರೆ ಅಷ್ಟೇ. ಫುಲ್ ಹೇಳ್ಬೇಕಾಗತ್ತೆ ನೀವು. ಮೇಕ್ ಯೂಸ್ ಆಫ್ ದೀಸ್ ಪೇಪರ್ಸ್. ಇವ್ರೇನ್ ಹೇಳಿದಾರಲ್ಲ, ಇದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡಿ. ಇವರ ಸ್ಟಡಿ ಎಲ್ಲ ಮಾಡಿರೋದು ಹೇಗೆ ಮಹಿಳಾ ಸಬಲೀಕರಣದಿಂದ ಸಂಸತ್ತಲ್ಲಿ ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ತುಂಬಾ ವಿಚಾರ ಹೇಳ್ಬೋದು. ಯು ಕ್ಯಾನ್ ಬ್ರಿಂಗ್ ಇನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ವೇರಿಯಸ್ ಲೇಡೀಸ್ ಹೂ ಆರ್ ಆಲ್ರೆಡಿ ಇನ್ who have already worked in legislative assembly and Lok Sabha. ಅದರಲ್ಲಿ ಉದಾಹರಣೆಗೆ ರಾಜ್ಯಸಭಾನು ತಗೋಬಹುದು. ಸುಧಾಮೂರ್ತಿ ಅವ್ರದ್ದು ತಗೋಬಹುದು. ಯಾವ ರೀತಿ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ, ಅವರಿಂದ ಆಗ್ತಿರುವಂತ ಬದಲಾವಣೆಗಳು ನೀವು ನೋಡ್ಬೋದು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಆಮೇಲೆ ಮಹಿಳೆಯರಲ್ಲಿ ಕಾಡ್ತಿರುವಂತ ಕೆಲವು ಆರೋಗ್ಯ ಸಮಸ್ಯೆಗಳು, ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರು, ಗೊತ್ತಿರ್ಬೋದಲ್ಲ ನಿಮ್ಗೆ. ಅದೇ ತರ ನಮ್ಮ ಪ್ರವಾಸಿ ತಾಣಗಳು, ಉದಾಹರಣೆಗೆ ಪಟ್ಟದಕಲ್ಲು ಇರ್ಬೋದು, ಅಥವಾ ಇತ್ತೀಚೆಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂತಲ್ಲ ಯಾವ್ದು, ಹಳೇಬೀಡು ಇರ್ಬೋದು, ಬೇಲೂರು ಹಳೇಬೀಡು, ಸೋಮನಾಥ್ಪುರ ಟೆಂಪಲ್, ಆಮೇಲೆ ಲಕ್ಕುಂಡಿಗೆ ಪ್ರಪೋಸ್ ಮಾಡಿದ್ದಾರೆ ಈಗ. ಸೊ ಇದನ್ನೆಲ್ಲ ನಾವು ಪ್ರವಾಸೋದ್ಯಮ ಹೆಚ್ಚಿಸೋದಕ್ಕೆ ಏನ್ ಮಾಡ್ಬೋದು ಅನ್ನೋದಕ್ಕೆ ಬಹಳ ಸಕ್ರಿಯವಾಗಿ ಸುಧಾಮೂರ್ತಿ ಅವರು ಭಾಗವಹಿಸಿದ್ದಾರೆ ಸಂಸತ್ತಲ್ಲಿ. ಆಮೇಲೆ ಇವ್ರಿದಾರಲ್ಲ, ಅವ್ರು ಯಾರು ಯುನೈಟೆಡ್ ನೇಷನ್ಸ್ ಹೋದ್ರಲ್ಲ, ಅವ್ರ ಹೆಸರೇನು ಹೇಳಿ?
ಫರ್ಗಾಟ್ ಹರ್ ನೇಮ್, ವಿಜಯಲಕ್ಷ್ಮಿ ಏನೋ ಬರುತ್ತೆ, ವಿಜಯಲಕ್ಷ್ಮಿ ಪಂಡಿತ್ ಅನ್ಸುತ್ತೆ. ಸೊ ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ಸ್ ತಗೊಂಬನ್ನಿ. ಆ ಕಿರಣ್ ಬೇಡಿ ಅವರು ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು. ಯು ಕ್ಯಾನ್ ಟಾಕ್ ಅಬೌಟ್ ಆಲ್ ದೀಸ್ ಲೆಜಿಸ್ಲೇಟರ್ಸ್. ತುಂಬಾ ಜನರ ಬಗ್ಗೆ ಮಾತಾಡ್ಬೋದು, ಸುಷ್ಮಾ ಸ್ವರಾಜ್ ಅವ್ರ ಬಗ್ಗೆ ಮಾತಾಡ್ಬೋದು. ಸೊ ಇವರೆಲ್ಲ ಮಾಡಿರೋ ಕಾಂಟ್ರಿಬ್ಯೂಷನ್ಸ್ ಅನ್ನ ನೋಡಿದ್ರೆ, ಅದೇ ತರ ನಿರ್ಮಲಾ ಸೀತಾರಾಮನ್ ಹೂ ಇಸ್ ರನ್ನಿಂಗ್ ಫಿನಾನ್ಸಸ್ ಎಫೆಕ್ಟಿವ್ಲಿ, ಸೊ ಅವ್ರ ಬಗ್ಗೆ ಮಾತಾಡ್ಬೋದು. ಅಂಡ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಬೋದು. ಇದನ್ನೆಲ್ಲ ತಂದ್ಬಿಟ್ಟು ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಬ್ಯೂಟಿಫುಲಿ. ಅವಾಗ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಮಾರ್ಕ್ಸ್ ಎಲ್ಲದಕ್ಕಿಂತ ಮುಖ್ಯ ನೀವು ಈ ವಿಚಾರನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ. ಈಗ ಮಹಿಳೆಯರು ಯಾವ ಫೀಲ್ಡ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಇದ್ದಾರೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಕೂಡ 1/3 ಕೊಡ್ಬೇಕಾಗತ್ತೆ ಅವ್ರಿಗೆ. ಸೊ ಹೊಯ್ಸಳ ಟೆಂಪಲ್ಸ್ ಅಟ್ ಬೇಲೂರ್ ಹಳೆಬೀಡು, ಇದನ್ನ ನೀವು ಓದ್ಕೊಂಡಿರ್ತೀರಾ, ಇದ್ರ ಬಗ್ಗೆ ಕೇಳ್ಬೋದು. ಜಸ್ಟ್ ಇಲ್ಲಿ ಯಾವ ಒಂದು ವಸ್ತುನ ಬಳಸಿದ್ರು, ಯಾಕೆ ಇದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಬೇಕು ಕೊಟ್ರು ಅನ್ನೋದಕ್ಕೆ ಸಮರ್ಥಿಸ್ಕೊಳ್ಳೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ಹೇಳಿದೀನಿ. ಪ್ರಿಲಿಮ್ಸ್ ಅಲ್ಲಿ ನೀವು ಚೆನ್ನಾಗಿ ಓದಿರ್ತೀರಾ. ಜಸ್ಟ್ ಇನ್ನೊಂದ್ಸಲ ನೋಡ್ಕೊಳ್ಳಿ. ಇದೆರಡಕ್ಕೂ ರೆಕಮೆಂಡೇಶನ್ ಹೋಗಿದೆ, ಶ್ರಾವಣ ಬೆಳಗುಳ ಹಾಗೂ ಲಕ್ಕುಂಡಿ ಎರಡಕ್ಕೂ ಹೋಗಿದೆ. ಶಾಂತಿ ನಿಕೇತನಕ್ಕೆ ಬಂದಿದೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಎಸ್, ಇದ್ರ ಬಗ್ಗೆ ಕೇಳ್ಬೋದು. ಹೈಡ್ರೋಜನ್ ಆಸ್ ಅ ಸೋರ್ಸ್ ಆಫ್ ಫ್ಯೂಯಲ್ ತುಂಬಾ ಪ್ರಮೋಟ್ ಮಾಡ್ತೀಯ. ಒಂದು ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅಂತ ಮಾಡಿದ್ದಾರೆ, ಕೇಳಿರ್ತೀರಲ್ಲ. ಸೊ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ, ಹೌ ಇಸ್ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಅಂದ್ರೆ ಇಟ್ ಇಸ್ ಮೈನ್ಲಿ ವಿತ್ ದ ವಾಟರ್. ನೀರು H2O ಏನಿದೆ, 2H2O ಗಿವ್ಸ್ 2H2+O2. ಸೊ ಅದನ್ನ ಪೈರಾಲಿಸಿಸ್ ಆರ್ ಹೈಡ್ರೋಲಿಸಿಸ್ ಆಫ್ ವಾಟರ್ ಅಂತ ಹೇಳ್ತಾರೆ. ಅದರಿಂದ ನಮಗೆ ಹೈಡ್ರೋಜನ್ ಜನರೇಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಅ ವೆರಿ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ವಾಟ್ ಇಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ದ ಟೋಟಲ್ ಅಮೌಂಟ್ ಆಫ್ calories that is generated when one molecule is completely burnt or subjected to combustion. ಅಂದ್ರೆ ಸಂಪೂರ್ಣವಾಗಿ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸಿದಾಗ ನಮ್ಗೆ ಎಷ್ಟು ಶಕ್ತಿ ಕ್ಯಾಲರೀಸ್ ಹೊರಗೆ ಬರುತ್ತೆ, ಅದು ಹೈಡ್ರೋಜನ್ ಅಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇದೆ. ಅಂಡ್ ಆಲ್ಸೋ ಇಟ್ ಇಸ್ ಎಕಲಾಜಿಕಲಿ ಸಸ್ಟೈನಬಲ್, ಅಂದ್ರೆ ಪರಿಸರ ಸ್ನೇಹಿ ಆಗಿದೆ. ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗಲ್ಲ. ಈ ಎಲ್ಲಾ ಕಾರಣದಿಂದ ನಾವು ಗ್ರೀನ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಮಿಷನ್ ಅನ್ನ ಮಾಡ್ಬೇಕಂತ ಮಾಡಿದೀವಿ. ನೋಡಿ, ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಸುಮಾರು 20,000 ಕೋಟಿ. 5 ಮಿಲಿಯನ್ ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ಉತ್ಪಾದನೆ ಮಾಡ್ಬೇಕಂತ ಒಂದು ಟಾರ್ಗೆಟ್ ಇದೆ. ಇದರಿಂದ 125 ಗಿಗಾವ್ಯಾಟ್ ಅಷ್ಟು ಶಕ್ತಿ ಉತ್ಪಾದನೆ ಆಗುತ್ತೆ. ಅಂಡ್ ಅಫ್ ಕೋರ್ಸ್ ದಿಸ್ ವಿಲ್ ಆಲ್ಸೋ ಆಡ್ ಟು ಅವರ್ ಕಾಂಟ್ರಿಬ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ರಿನ್ಯೂವಬಲ್ ಎನರ್ಜಿ. ಇದೊಂದು ಅನೌಪಚಾರಿಕ ಅಥವಾ ನವೀಕರಿಸಬಲ್ಲ ಶಕ್ತಿ ಮಾರ್ಗ ಆಗಿರೋದ್ರಿಂದ ಹೆಚ್ಚು ಲಾಭಗಳೇ. ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ನಿಮ್ಗೆ. ಸೊ ಇದ್ರ ಬಗ್ಗೆ ಒಂಚೂರು ನೋಡ್ಕೊಳ್ಳಿ. ಓಕೆ, ಹೈಡ್ರೋಜನ್ ಎಲ್ಲ ನೋಟ್ಸ್ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಸೋಲಾರ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ನಾನು ಈಗಲೇ ಹೇಳಿದ್ದೀನಿ. ಸೊ ಹಿ ವಾಸ್ ದ ಪರ್ಸನ್, ಇವ್ರ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಇದೆಲ್ಲ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಅಟ್ ಲೀಸ್ಟ್ 1 ಮಾರ್ಕ್ ವಿಲ್ ಆಡ್ ಟು ಯುವರ್ ಟೋಟಲ್ ಮಾರ್ಕ್ಸ್ ಇಫ್ ಯು ರೈಟ್ ಹಿಸ್ ನೇಮ್. ಸೋಲಾರ್ ಎನರ್ಜಿ ಅಥವಾ ಸೌರ ಶಕ್ತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಹೌ ವಿ ಹಾರ್ನೆಸ್ ದ ಹೀಟ್ ಅಂಡ್ ಲೈಟ್ ರಿಲೀಸ್ ಬೈ ಸನ್. ಸೂರ್ಯನಿಂದ ಬರ್ತಿರೋಂತ ಉಷ್ಣತೆ ಅಥವಾ ಬೆಳಕನ್ನ ಬಳಸ್ಕೊಂಡು ಹೇಗೆ ಶಕ್ತಿ ಉತ್ಪಾದಿಸ್ತೀವಿ. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆಯಿಂದ ಇಡೀ ಪ್ರಪಂಚ ನಡೀತಾ ಇದೆ, ಅದು ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಚಾರ್ಲ್ಸ್ ಫ್ರಿಟ್ಸ್ ಅನ್ನೋರು ಫಸ್ಟ್ ಟೈಮ್ 1884 ಅಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಈ ಇನ್ವೆಂಟೆಡ್ ಸಮಥಿಂಗ್ ಕಾಲ್ಡ್ ರೂಫ್ ಟಾಪ್ ಸೋಲಾರ್ ಪವರ್ ಪ್ರಾಜೆಕ್ಟ್. ಅಂದ್ರೆ ಯಾವ್ದಾದ್ರು ಒಂದು ಸ್ಥಾವರದ ಮೇಲೆ ರೂಫ್ ಟಾಪ್ ಅಲ್ಲಿ ಒಂದು ಫೋಟೋ ವೋಲ್ಟಾಯಿಕ್ ಸೆಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಥವಾ ಫೋಟೋ ವೋಲ್ಟಾಯಿಕ್ ಸೋಲಾರ್ ಅರೇನ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ. ಫೋಟೋ ವೋಲ್ಟಾಯಿಕ್ಸ್ ಅಂದ್ರೆ ಏನು? ದರ್ ವಿಲ್ ಬಿ ಲಾಟ್ ಆಫ್ ಸೆಮಿ ಕಂಡಕ್ಟರ್ ಸೆಲ್ಸ್. ನೀವು ನೋಡಿರ್ತೀರ ಒಂದೊಂದೇ ಯೂನಿಟ್. ಅದ್ರಲ್ಲಿ ಏನಿರುತ್ತೆ ಸೆಮಿ ಕಂಡಕ್ಟರ್ ಅಲ್ಲಿ? ಅರೆವಾಹಕ ವಸ್ತು ಯಾವ್ದನ್ನ ಬಳಸ್ತಾರೆ? ಸಿಲಿಕಾನ್, ಜರ್ಮೇನಿಯಂ ಬಳಸ್ತಾರೆ. ಅದೇನ್ ಮಾಡುತ್ತೆ? ಇಟ್ ವಿಲ್ ಕನ್ವರ್ಟ್ ದ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಸಿಟಿ. ಸೌರ ಶಕ್ತಿನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ವಿತ್ ದ ಹೆಲ್ಪ್ ಆಫ್ ಸಮಥಿಂಗ್ ಕಾಲ್ಡ್ ಆಲ್ಬರ್ಟ್ ಐನ್ಸ್ಟೈನ್ ಏನ್ ಕಂಡಿಡಿದ್ರು? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಕೇಳಿದಿರಾ? ಹೌದಲ್ವಾ? ಸೊ ಅದ್ರ ಮುಖಾಂತರ ಈ ಶಕ್ತಿ ಉತ್ಪಾದಿಸಬಹುದು. ಈಗಂತೂ ಹೇಗಾಗಿದೆ ಅಂತ ಹೇಳಿದ್ರೆ,
ಆಲ್ಮೋಸ್ಟ್ 1 in every 10 ರೂಫ್ ಹ್ಯಾಸ್ ಎ ಸೋಲಾರ್ ಫೋಟೋವೋಲ್ಟಾಯಿಕ್ ಸೆಲ್. ನೋಡಿರ್ತೀರ ನೀವೆಲ್ಲ, ನಾನು ಹೇಳಕ್ ಬೇಡವೇ ಬೇಡ. ಸೊ ಇಲ್ಲಿ ಆ, ಮಹಿಳಾ ಸಬಲೀಕರಣ ಕೂಡ ಆಗಿದೆ. ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಇವರೆಲ್ಲ ಸೌರಶಕ್ತಿ ಬಳಸ್ಕೊಂಡು ಹೆಚ್ಚು ಶಕ್ತಿ ಉತ್ಪಾದನೆ ಮಾಡಿದ್ರು. ಇದು ರಾಜಸ್ಥಾನಲ್ಲಿದೆ, ಬೇರ್ಪುಟ್ ಕಾಲೇಜ್ ಅಂತ. ಗ್ರಾಮೀಣ್ ಶಕ್ತಿ ಬಾಂಗ್ಲಾದೇಶ್, ಇದೆಲ್ಲ ಹೇಳಿ. ಸೋಲಾರ್ ಸಿಸ್ಟರ್ ಆಫ್ರಿಕಾ, ಇಂಥದೆಲ್ಲ ಈ ರೂಫ್ ಟಾಪ್ ಪೊಟೆನ್ಶಿಯಲ್ಗೆ ಒಳ್ಳೆ ಉದಾಹರಣೆಗಳು. ಇವ್ರ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ, ಇಂಥದನ್ನ ಆಡ್ ಮಾಡಿ, ವಿಲ್ ಗೆಟ್ ಗುಡ್ ಸ್ಕೋರ್. ಆಯ್ತಾ? ಸೊ ನಮ್ಮ 2023-24ರಲ್ಲಿ 3 GW ಅಷ್ಟು ಇತ್ತು. ಈಗ ಎಷ್ಟಾಗಿದೆ ನೋಡಿ, 12 GW ಆಗಿದೆ. 3 times 4 times ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನು? ಯಾವ್ಯಾವ ಸ್ಕೀಮು ಹೇಳ್ತೀರಾ? ಮುಖ್ಯ ಫಸ್ಟಿಂದ ಬರೋಣ. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇದೊಂದು ಇಂಪಾರ್ಟೆಂಟ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ ಟಾರ್ಗೆಟ್ ಇದ್ದಿದ್ದು 100 GW ಬೈ 2022. ಇದನ್ನ ರಿವೈಸ್ ಮಾಡ್ತಾರೆ. ಇದರಲ್ಲಿ 40 GW ಶುಡ್ ಬಿ ಫ್ರಮ್ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್. RTS ಅಂದ್ರೆ ರೂಫ್ ಟಾಪ್ ಸೋಲಾರ್ ಅಂತ. ಈ 40 GW ತರ್ಲಿಕ್ಕೆ ನಾವ್ ಏನೇನ್ ಮಾಡಿದ್ವಿ? ಸುಪ್ರಭಾ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದೇ ತರ ಇದಕ್ಕೆ SBI ಸಪೋರ್ಟ್ ಇತ್ತು. ಸೃಷ್ಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಇದೆಲ್ಲ ನೋಡ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ವಿ? ಇಂಡಿಯಾಸ್ ಫಸ್ಟ್ ಸೋಲಾರ್ ಪವರ್ಡ್ ವಿಲೇಜ್ ಆಯ್ತು, ಮೊಧೇರಾ. ಕೇಳಿದಿರಾ? ಗುಜರಾತ್ ಅಲ್ಲಿ. ಇದೆಲ್ಲ ಆಡ್ ಮಾಡ್ಬೇಕಾಗತ್ತೆ. ತಮಿಳ್ನಾಡು, ಕರ್ನಾಟಕ, ಕೇರಳ, ರಾಜಸ್ಥಾನ್ ಇವೆಲ್ಲ ಮುಂದೆ ಇದೆ. ಯು ನೋ ದ ರೀಸನ್. ಯಾಕೆ ಅಂದ್ರೆ ಇಲ್ಲಿ ಸೋಲಾರ್ ಎನರ್ಜಿ ಜಾಸ್ತಿ ಉತ್ಪಾದನೆ ಆಗ್ತಿದೆ. ಅದರಲ್ಲೂ ರಾಜಸ್ಥಾನ್, ಗುಜರಾತ್ ಅಲ್ಲಿ. ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ನೇರವಾಗಿ ಕೇಳ್ಬೋದು. ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಕರೆಂಟ್ ಅಫೇರ್ಸ್. ನೇರವಾಗಿ ಕೇಳೋ ಸಾಧ್ಯತೆ ಇದೆ. ಸೊ ಅದ್ರ ಔಟ್ಲೇ ಎಷ್ಟು? ಸುಮಾರು 75,000 ಕೋಟಿ. ಅದು ಹೇಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಯಾರ್ಯಾರಿಂದ ಬರುತ್ತೆ, ಏನ್ ಮಾಡ್ತಾರೆ ಅಂದ್ರೆ, ದ ಸ್ಕೀಮ್ ಸಬ್ಸಿಡೈಸಸ್ 60% ಆಫ್ ದ ಸೋಲಾರ್ ಯೂನಿಟ್ ಅಪ್ ಟು 2 KW ಅಂಡ್ 40% ಬಿಟ್ವೀನ್ 2 and 3 KW. ಅಂದ್ರೆ ಎಷ್ಟೆಷ್ಟು 1 KV ಹಾಕ್ಸ್ಕೊಂತೀರಾ ನೀವು, 1 KW ಸೋಲಾರ್ ಪ್ಲಾಂಟ್ ನ ಅಥವಾ ಪ್ಯಾನಲ್ ನ ಮನೆ ಮೇಲೆ ಇನ್ಸ್ಟಾಲ್ ಮಾಡ್ತೀರಾ, 30,000 ಸಬ್ಸಿಡಿ. 2 KW 60,000. 3 KW ಅಥವಾ ಅದಕ್ಕಿಂತ ಎಷ್ಟೇ ಹೆಚ್ಚಿದ್ರು 78,000 ಸಬ್ಸಿಡಿ ಸಿಗುತ್ತೆ. ಅದೇ ತರ PM ಕುಸುಮ್ ಅಂತ ಇದೆ, ರೈತರಿಗೆ ಸಹಾಯ ಮಾಡಕ್ಕೆ. ಸೂರ್ಯ ಮಿತ್ರ ಅಂತ ಇದೆ, ಟು ಟ್ರೈನ್ ದ ಟೆಕ್ನಿಕಲ್ ಅಸಿಸ್ಟೆನ್ಸ್. ಯಾಕಂದ್ರೆ ಈ ಸೋಲಾರ್ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ಹೇಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೂರ್ಯನಿಂದ ಸೂರ್ಯನ ಕಿರಣಗಳು, ರೇಡಿಯೇಷನ್, ಸೋಲಾರ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಮೇಲೆ ಬೀಳುತ್ತೆ. ಅಂದ್ರೆ ಆ ಒಂದು ಸ್ಥಾವರ ಏನಿರುತ್ತಲ್ಲ, ಸೌರ ಸ್ಥಾವರ, ಅದ್ರ ಮೇಲೆ. ದಟ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಥ್ರೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿಲ್ ಕನ್ವರ್ಟ್ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಆ ಎಲೆಕ್ಟ್ರಿಕಲ್ ಎನರ್ಜಿ ನಮ್ಗೇನು ಕನ್ವರ್ಟ್ ಆಗ್ತಿದೆಯಲ್ಲ, ಅದು DC ರೂಪಕ್ಕೆ ಡೈರೆಕ್ಟ್ ಕರೆಂಟ್ ಆಗಿ ಬದಲಾಗಿ ಒಂದ್ ಕಡೆ ಹೋಗಿ ಸೇವ್ ಆಗ್ತಾ ಇರುತ್ತೆ ಒಂದು ಸ್ಟೋರೇಜ್ ಟ್ಯಾಂಕ್ ಅಥವಾ ಗ್ರಿಡ್ ಅಲ್ಲಿ. ದಟ್ ವಿಲ್ ಬಿ ಕನ್ವರ್ಟೆಡ್ ಟು AC ಥ್ರೂ ಯುವರ್ ಎಲೆಕ್ಟ್ರಿಸಿಟಿ ಲೈನ್ ಅಂಡ್ ದಟ್ ವಿಲ್ ಪವರ್ ದ ಎಂಟೈರ್ ಹೋಮ್. ನಿಮ್ಗೆ ಒಂದಷ್ಟು ಬೇಕಾಗತ್ತಷ್ಟೇ, ಮಿಕ್ಕಿದ್ದು ಅಲ್ಲೇ ಇರುತ್ತಲ್ವಾ, DC ಆಗಿ ಅಲ್ಲೇ ಇರುತ್ತಲ್ವಾ. ನಿಮ್ಗೆ ಹೆಚ್ಚಿರುವಂತ ಶಕ್ತಿನ ನೀವು ಮಾರ್ಕೋಬಹುದು. ಯು ಕ್ಯಾನ್ ಸೆಲ್ ಥ್ರೂ ಎ ಕಾನ್ಸೆಪ್ಟ್ ಕಾಲ್ಡ್ ನೆಟ್ ಮೀಟರಿಂಗ್. ಕೇಳಿದಿರಾ? ಇಷ್ಟು ರೂಪಾಯಿ ಅಂತ ಕೊಡ್ತಾರೆ ಸರ್ಕಾರದವರು. ಅದೇ ತರ ಕರೆಂಟ್ ಹೋಗುತ್ತಲ್ಲ, ಅವಾಗ ಏನಾಗುತ್ತೆ, ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ UPS, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಅದ್ರಲ್ಲಿ ಏನಿರುತ್ತೆ, ಇನ್ವರ್ಟರ್ ಇರುತ್ತೆ. ಅದೇನ್ ಮಾಡುತ್ತೆ? ಸಿಂಪಲ್. ಸೊ DC ಆಗಿ ಬರ್ತಿರೋದನ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡಿರುತ್ತೆ. AC ಆಗಿ ನೇರವಾಗಿ ನಿಮ್ಗೆ ಒಂದು ಬೆಸ್ಕಾಮ್ ಇಂದ ಒಂದು ಲೈನ್ ಇರುತ್ತೆ, ಅದು ನಿಮ್ಗೆ ಕರೆಂಟ್ ಕೊಡ್ತಿರುತ್ತೆ. ಕರೆಂಟ್ ಹೋದ ತಕ್ಷಣ ಆ AC ವರ್ಕ್ ಆಗಲ್ಲ. ಈ DC ಏನ್ ಮಾಡುತ್ತೆ, ಇನ್ವರ್ಟರ್ ಸಹಾಯದಿಂದ ಡೈರೆಕ್ಟ್ ಕರೆಂಟ್ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿ ಬದಲಾವಣೆ ಆಗುತ್ತೆ. ಹೌದಲ್ವಾ? ಅದೇ ಕರೆಂಟ್ ಇದ್ದಾಗ ಅದು DC ಆಗಿ ಅಲ್ಲೇ ಸ್ಟೋರ್ ಆಗ್ತಾ ಇರುತ್ತೆ. ಇನ್ನು ಕೆಲವರು ಎಲೆಕ್ಟ್ರಿಸಿಟಿ ಲೈನೇ ಬೇಡ ಅಂತ ಹೇಳ್ಬಿಟ್ಟು ಆ ಸೂರ್ಯನಿಂದ ಏನ್ ಶಕ್ತಿ ಬರ್ತಿದೆ ಅದನ್ನೇ ಎಲೆಕ್ಟ್ರಿಸಿಟಿಗೆ ಬದಲಾಯಿಸ್ಕೊಂಡು ಅದನ್ನೇ ಯೂಸ್ ಮಾಡ್ತೀರ. ಸೊ ಜಾಸ್ತಿ ಇರುವಂತದನ್ನ ನೀವು ಬೇಕಾದ್ರೆ ಇದ್ ಮಾಡ್ಕೋಬಹುದು, ನೆಟ್ ಮೀಟರಿಂಗ್ ಮುಖಾಂತರ ಮಾಡ್ಕೋಬಹುದು. ಇನ್ನೊಂದಷ್ಟು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಎಸ್, ನೌ ಕಮಿಂಗ್ ಟು, ಇದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ 16th ಫಿನಾನ್ಸ್ ಕಮಿಷನ್ ಸ್ಟೇಟ್ ಬಂದಾಗ. ಬಟ್ ಇಲ್ಲಿ ನಾನು ಒಂದು ನಿಮ್ಗೆ ಹೇಳಬಲ್ಲೆ, 16th ಫಿನಾನ್ಸ್ ಕಮಿಷನ್ ಹೆಡೆಡ್ ಬೈ ಅರವಿಂದ್ ಪಣಗಾರಿ ಅವರ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ನೋಡ್ಕೊಳ್ಳಿ. ಅಂದ್ರೆ ಅವ್ರಿಗೆ ಯಾವ್ಯಾವ
ವಿಷಯಗಳ ಬಗ್ಗೆ ರೆಕಮೆಂಡೇಶನ್ ಸಲಹೆಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಫಿನಾನ್ಷಿಯಲ್ ರಿಸೋರ್ಸಸ್ ಅಂದ್ರೆ ಟ್ಯಾಕ್ಸಸ್ ಡ್ಯೂಟೀಸ್ ಟೋಲ್ ಫೀಸ್ ದಟ್ ಹ್ಯಾಸ್ ಟು ಬಿ ಶೇರ್ಡ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್ ಅಲ್ವಾ. ಯಾವ್ಯಾವ ವಿಚಾರದಲ್ಲಿ ಶೇರ್ ಮಾಡಬೇಕು ಇದನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾರೆ, ಅದನ್ನ ನೋಡ್ಕೊಳ್ಳಿ. ರೆಕಮೆಂಡೇಶನ್ಸ್ ವಿಲ್ ಬಿ ಸಬ್ಮಿಟೆಡ್ ಟುವರ್ಡ್ಸ್ ದ ಇಯರ್ ಎಂಡ್. 2025 ಇಯರ್ ಎಂಡ್ಗೆ ಕೊಡ್ತಾರೆ. 2026 ಏಪ್ರಿಲ್ 1 ಇಂದ 5 ವರ್ಷ ಅದರ ರೆಕಮೆಂಡೇಶನ್ಸ್ ಸಲಹೆಗಳು ಜಾರಿಯಲ್ಲಿರುತ್ತೆ. ಸೊ ಅದೇ ತರ ಆರ್ಟಿಕಲ್ 280 ಸಂಪೂರ್ಣವಾಗಿ ಗೊತ್ತಿರಲಿ. ಏನದು ಫಿನಾನ್ಸ್ ಕಮಿಷನ್, ನೇರವಾಗಿ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ ನೋಡಿ. ಇವ್ರು ಈ ಕ್ರೈಟೀರಿಯನ್ ತಗೊಂತಿದ್ದಾರೆ ಡಿಸ್ಟ್ರಿಬ್ಯೂಷನ್ಗೆ. ಪಾಪ್ಯುಲೇಷನ್ ಅಂಡ್ ಏರಿಯಾ 15% ಈಚ್ ಅಂತೆ, ಅಂದ್ರೆ ಜನಸಂಖ್ಯೆ ಹಾಗೂ ಭೌಗೋಳಿಕ ವಿಸ್ತೀರ್ಣ ಅಲ್ಲೇ 30% ಆಗೋಯ್ತು. ಫಾರೆಸ್ಟ್ ಅಂಡ್ ಎಕಾಲಜಿ ಅಂದ್ರೆ ನಮ್ಮ ನೈಸರ್ಗಿಕ ಪರಿಸರ ಕಾಡು 10%. ಇನ್ಕಮ್ ಡಿಸ್ಟೆನ್ಸ್ 45% ತಗೊಂತಿದ್ದಾರೆ. ಸೊ ಇಲ್ಲೆಲ್ಲ ಸೇರಿ ಇಲ್ಲೇನೆ ನಿಮ್ಗೆ 30, 40, 85 ಆಗೋಯ್ತು. ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ ಏನಂತ ನೋಡ್ಕೊಳ್ಳಿ, ದಟ್ ಇಸ್ ಇಂಪಾರ್ಟೆಂಟ್. ಯಾರಿಗಾದ್ರೂ ಗೊತ್ತಾ ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ? ಇಟ್ ಇಸ್ ಕ್ಲೋಸ್ಲಿ ಲಿಂಕ್ಡ್ ಟು ಎ ಕಾನ್ಸೆಪ್ಟ್ ಕಾಲ್ಡ್ ಪರ್ ಕ್ಯಾಪಿಟಾ ಇನ್ಕಮ್. ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ ಏನಂತ ನೋಡ್ಕೊಳ್ಳಿ. ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ತೆರಿಗೆ ಸಂಗ್ರಹ ಮಾಡೋದಕ್ಕೆ ಒಂದಷ್ಟು ವಿತ್ತೀಯ ನೀತಿಗಳನ್ನ ರೂಪಿಸ್ಕೊಂಡಿರ್ತಾರೆ. ಅದು 2.5%, 87.5% ಆಯ್ತು. 12.5% ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಒಬ್ಬ ಮನುಷ್ಯ ಅವನಿಂದ ಎಷ್ಟು ತೆರಿಗೆ ಬರ್ತಾ ಇದೆ, ಎಷ್ಟು ತೆರಿಗೆ ಹೋಗ್ತಾ ಇದೆ, ಎಫೆಕ್ಟಿವ್ ಒಬ್ಬ ಮನುಷ್ಯ ಎಷ್ಟು ತೆರಿಗೆ ಕಟ್ತಿದ್ದಾನೆ, ಅದೇ ತರ ಅವನ ಮೇಲೆ ಸರ್ಕಾರ ಎಷ್ಟು ತೆರಿಗೆನ ಖರ್ಚು ಮಾಡ್ತಾ ಇದೆ. ದಿಸ್ ಇಸ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಓಕೆ, ಇಲ್ಲೊಂದಷ್ಟು ಸ್ಕೀಮ್ಸ್ ಕೊಟ್ಟಿದ್ದೀನಿ. ನೌ ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ನೀವು ಎಕ್ಸಾಮ್ಗೆ ಹೋಗಕ್ ಮುಂಚೆ ನೋಡ್ಕೊಳ್ಳಿ ಇದನ್ನ. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇದೆ, ಪೇಪರ್ 3 ಅಲ್ಲಿ ಕೇಳ್ಬೋದು. ನೈಸರ್ಗಿಕ ಕೃಷಿ ಅಂದ್ರೆ ಗೊತ್ತಲ್ವಾ? ಸೊ ಸಂಪೂರ್ಣವಾಗಿ ಕೃತಕ ರಸಗೊಬ್ಬರ ಇರ್ಬೋದು, ಕೀಟನಾಶಕ ಏನು ಬಳಸುವಂಗಿಲ್ಲ. ಓಕೆ, ಒಂದು ಕಾನ್ಸೆಪ್ಟ್ ಇತ್ತು 2018 ಅಲ್ಲಿ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ZBNF ಅಂತ. ಅಂದ್ರೆ ಅದರಿಂದ ಏನು ಬಜೆಟ್ ಇಲ್ಲ, ಸಂಪೂರ್ಣವಾಗಿ ಬಂದಿದ್ದೆಲ್ಲ ಲಾಭ. ಅದಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಜಸ್ಟ್ ಗೋ ಥ್ರೂ ಇಟ್. ಡೀಟೇಲ್ಸ್ ಹೋಗಕ್ ಹೋಗಲ್ಲ, ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಅಲ್ಲ ಅದು. ಎಸ್. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದಿಸ್ ಟಾಪಿಕ್, ದರ್ ಇಸ್ ಒನ್ ಮೋರ್ ಟಾಪಿಕ್ ದಟ್ ವಿಚ್ ಐ ಲೈಕ್ ಟು ಡಿಸ್ಕಸ್. ಸೊ ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕಾಗತ್ತೆ. ಸುಮಾರು 2024ರಲ್ಲಿ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ. ಜಸ್ಟಿಸ್ ಧನಂಜಯ ಯಶವಂತ್ ಚಂದ್ರಚೂಡ್, DY ಚಂದ್ರಚೂಡ್ ಅವರು ಒಂದು ಬಹಳ ಮುಖ್ಯವಾದ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. 7 ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್, 7 ಜನ ನ್ಯಾಯಾಧೀಶರಿರುವಂತಹ ಒಂದು ಸಾಂವಿಧಾನಿಕ ಪೀಠ ಒಂದು ತೀರ್ಪನ್ನ ಕೊಡುತ್ತೆ ರಿಲೇಟೆಡ್ ಟು ಇಂಟರ್ನಲ್ ರಿಸರ್ವೇಶನ್ ಅಮಾಂಗ್ SC ಅಂಡ್ STs. ಮುಖ್ಯವಾಗಿ ಇಂಟರ್ನಲ್ ರಿಸರ್ವೇಶನ್ ಅಮಾಂಗ್ SCs. ಪರಿಶಿಷ್ಟ ಜಾತಿ ಒಳಗೆ ಒಳ ಮೀಸಲಾತಿ ಕೊಡ್ಬೇಕು ಅಂತ. ಇದನ್ನ ಹೇಗ್ ಸಮರ್ಥಿಸ್ಕೊತೀರಾ ನೀವು ಕೇಳ್ಬೋದು ಈ ಪ್ರಶ್ನೆ. ಎಸ್ಸೆ ಆಗು ಕೇಳ್ಬೋದು ಅಥವಾ ಪೇಪರ್ 2 ಅಲ್ಲೂ ಕೇಳ್ಬೋದು. ಹೌ ಡು ಯು ಜಸ್ಟಿಫೈ? ನೀವು ಹೇಳಿ ಒಬ್ಬೊಬ್ರೆ. ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ಓಕೆ, ಅಕಾರ್ಡಿಂಗ್ ಟು ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ನೋಟಿಫೈಸ್ ದ ಲಿಸ್ಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್? ಆರ್ಟಿಕಲ್ 341. ಇದನ್ನ ಸ್ಟೇಟ್ಸ್ ಚೇಂಜ್ ಮಾಡಬಹುದಾ? ಮಾಡಕ್ ಆಗಲ್ಲ ಅಂತ ಅಲ್ಲಿ ಒಬ್ರು ಜಡ್ಜ್ ಹೇಳ್ತಾರೆ, ಇನ್ನು 6 ಜನ ಇಲ್ಲ ಮಾಡ್ಬೋದು ಅಂತ ಹೇಳ್ತಾರೆ. ಆಯ್ತು. ಸೊ ಮೆಜಾರಿಟಿ ವಿನ್ ಆಗಿ ಅಲ್ಲಿ ಜಡ್ಜ್ಮೆಂಟ್ ಅಲ್ಟಿಮೇಟ್ಲಿ ಬರುತ್ತೆ. ಪ್ರೆಸಿಡೆಂಟ್ ಕ್ಯಾನ್ ರಿವೈಸ್ ಇಟ್ ಬೇಸ್ಡ್ ಆನ್ ಇಂಟರ್ನಲ್ ಕೋಟಾ ಅಂತ. ಸೊ ಇಂಟರ್ನಲ್ ಕೋಟಾ ಯಾಕೆ ಕೊಡ್ಬೇಕು? ನಮ್ಮಲ್ಲಿ ಇದಕ್ ಮುಂಚೆ 2012 ಅಲ್ಲಿ ಒಂದು ಜಸ್ಟಿಸ್ ಸದಾಶಿವ ಆಯೋಗ ಅಂತ ಮಾಡಿದ್ರು. ಅವ್ರು ಇಂಟರ್ನಲ್ ರಿಸರ್ವೇಶನ್ ಕೊಟ್ಟಿದ್ರು, ಲೆಫ್ಟ್ ರೈಟ್ ಬೋವಿಸ್ ಲಂಬಾಣಿಸ್ ಯಾರು ಎಷ್ಟೆಷ್ಟು ಇರ್ಬೇಕು ಅಂತ. ಯಾಕೆ ಕೊಡ್ಬೇಕು ಹೇಳಿ? ಓಕೆ, ಡು ಯು ಥಿಂಕ್ ದೇ ಆರ್ ಅನ್ಈಕ್ವಲಿ ಆರ್ ಇನ್ಈಕ್ವಲಿ ರೆಪ್ರೆಸೆಂಟೆಡ್? ಅಂದ್ರೆ ಅವರು ಸಮಾನವಾಗಿ ಅವರಲ್ಲಿ ಇದರಲ್ಲಿ ಸರ್ಕಾರಿ ಉದ್ಯೋಗ, ಶಿಕ್ಷಣ, ರಾಜಕೀಯ ಇದ್ರಲ್ಲೆಲ್ಲ ಭಾಗವಹಿಸ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಓಕೆ, ಕೆಲವ್ರಿಗೆ ಮಾತ್ರ ಅದ್ರ ಲಾಭ ಸಿಗ್ತಾ ಇದೆ ಅಂತ ನೀವು ಹೇಳೋದು. ಸೊ ಹಾಗಾಗ್ಬಿಟ್ಟು ಅವ್ರಿಗೆ ಇಲ್ಲಿ ಇಂಟರ್ನಲ್ ರಿಸರ್ವೇಶನ್ ಕೊಟ್ರೆ ಒಂದ್ ರೀತಿ ಇದ್ರ ಸರಿಯಾಗತ್ತೆ ವ್ಯವಸ್ಥೆ 341 ಆರ್ಟಿಕಲ್ ಅಲ್ಲಿ ಅಂತ ಹೇಳ್ತಾರೆ. ಒಂದು ವೆರಿ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ಈಗ ನೋಡಿ, ಈ ಒಂದು ಅವರ ಇದೇನಂದ್ರೆ ಅವ್ರ ವಾದ ಏನಂದ್ರೆ, ಯಾವುದೋ ಒಂದು ಕಮ್ಯುನಿಟಿಯಲ್ಲಿ, ಒಂದೇ ಕಮ್ಯುನಿಟಿ ಬಹಳ ಪ್ರಬಲವಾದ ಒಂದು ಸಮುದಾಯ,
ಪರಿಶಿಷ್ಟ ಜಾತಿ ಒಳಗೆ. ಅದರಲ್ಲಿ ಸುಮಾರು ಜನ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಇರ್ತಾರೆ. ಅವ್ರು ಕ್ರಿಮಿ ಲೇಯರ್ ಅಂತ ಇಲ್ಲ, ನಿಮ್ಗೂ ಗೊತ್ತಿದೆ ಕ್ರಿಮಿ ಲೇಯರ್ ಇಲ್ಲ ಅಲ್ವಾ. ಸೊ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮರಿ ಮಕ್ಕಳು ಅವ್ರಿಗೆ ಸೌಲಭ್ಯ ಸಿಗ್ತಿರುತ್ತೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅವಕಾಶ ವಂಚಿತ ಆಗಿರುವಂತ ಒಂದು ಲೇಬರ್ ಕ್ಲಾಸ್ ಅಥವಾ ಯಾರೋ ಒಬ್ಬ ಬಡ ಕಾರ್ಮಿಕನ ಮಗ ಅಥವಾ ಮಗಳು ಅವ್ರಿಗೆ ಅವಕಾಶ ಸಿಗ್ತಿರಲ್ಲ. ಹಾಗಾಗ್ಬಿಟ್ಟು ಪ್ರತಿಯೊಂದು ಜಾತಿಯು ಈ ಸಮುದಾಯದೊಳಗೆ ಪ್ರತಿಯೊಂದು ಹಲವಾರು ಜಾತಿಗಳಿದೆ. ನಮ್ಮಲ್ಲಿ 101 ಜಾತಿ ಸಿಗುತ್ತೆ ಕರ್ನಾಟಕ ಅನ್ನೋದು. ಸೊ ಎಲ್ಲಾರ್ಗೂ ಒಂದು ಈಕ್ವಲ್ ರೆಪ್ರೆಸೆಂಟೇಶನ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅದ್ ಮಾಡಿದ್ದಾರೆ. ಅದನ್ನ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಇಂಟರ್ನಲ್ ರಿಸರ್ವೇಶನ್ ಕೋಟಾ ಅದು ಮೊದಲೇ ಸದಾಶಿವ ಆಯೋಗ ಅಂತ ಮಾಡಿ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಗೋ ಥ್ರೂ ದ ರೆಕಮೆಂಡೇಶನ್ಸ್ ಆಫ್ ಸದಾಶಿವ ಆಯೋಗ ಅವ್ರು ಏನ್ ಹೇಳಿದ್ರು ಅಂತ ನೋಡಿ. ಅದೇ ತರ ಶುಡ್ ಕ್ರೀಮಿ ಲೇಯರ್ ಬಿ ಇಂಟ್ರೊಡ್ಯೂಸ್ಡ್ ಅಮಾಂಗ್ ದ ಶೆಡ್ಯೂಲ್ಡ್ ಕಾಸ್ಟ್, ಪರಿಶಿಷ್ಟ ಜಾತಿ ಅನ್ನೋ ಒಂದು ಪಂಗಡದ ಒಳಗೆ ಕ್ರೀಮಿ ಲೇಯರ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಾ. ಅಲ್ಲಿ ಕೆಲವು ಜಡ್ಜ್ಗಳು ಅದ್ರ ಬಗ್ಗೆ ಮಾಡ್ಬೇಕು. ಹೌದು, ಯಾಕಂದ್ರೆ ಅಲ್ಲಿ ಸುಮಾರು ಜನ ಶ್ರೀಮಂತರ ಮಕ್ಕಳಿಗೆ ಬೆನಿಫಿಟ್ ಹೋಗ್ತಿದೆ ಅಂತ ಹೇಳಿದ್ದಾರೆ. ಜಸ್ಟಿಸ್ ಸದಾಶಿವ ಆಯೋಗ್ ಅದರದ್ದು ರೆಕಮೆಂಡೇಶನ್ಸ್ ನೋಡ್ಕೊಳ್ಳಿ. Most importantly, Karnataka government has appointed Justice Nagmohan Das Commission to give a detailed recommendation on the representation of various communities within the scheduled caste in Karnataka. ಅಂದ್ರೆ ಒಂದು ಎಂಪೆರಿಕಲ್ ಡೇಟಾ, ಅಂದ್ರೆ ಒಂದು ನ್ಯಾಯಬದ್ಧವಾದ ಸರಿಯಾಗಿರುವಂತ ಒಂದು ಸಂಖ್ಯೆಗಳಿರುವಂತ ಒಂದು ಮಾಹಿತಿ ಬೇಕು ನಮ್ಗೆ. ಯಾರ್ಯಾರು ಎಷ್ಟೆಷ್ಟು ಜನ ಯಾವ್ಯಾವ ಕೆಲಸದಲ್ಲಿ ಇದ್ದಾರೆ. ಈಗ ಉದಾಹರಣೆಗೆ ಒಂದು ಕಮ್ಯುನಿಟಿ 100 ಸೀಟ್ ಇರುತ್ತೆ, ಒಂದೇ ಕಮ್ಯುನಿಟಿಗೆ 50 ಸೀಟ್ ಹೋಗಿರುತ್ತೆ. ಇನ್ನೆಲ್ಲಾ ಕಮ್ಯುನಿಟಿ ಸೇರಿ 50 ಇರುತ್ತೆ. ಕೆಲವು ಕಮ್ಯುನಿಟೀಸ್ಗೆ ಒಬ್ರು ಇರಲ್ಲ. ಸೊ ಅಂತ ಒಂದು ಡೇಟಾನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ನಾಗಮೋಹನ್ ದಾಸ್ ಅವ್ರನ್ನ ನೇಮಿಸಿದ್ರು. ತುಂಬಾ ಒಳ್ಳೆ ಜಡ್ಜ್ ಅವರು, ಹೈಕೋರ್ಟ್ ಅಲ್ಲಿ ಇದ್ರು ಜಸ್ಟಿಸ್ ನಾಗಮೋಹನ್ ದಾಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅರ್ಥ ಆಯ್ತಲ್ಲ ಯಾವ ತರ ಅಂತ. ಅಲ್ಲಿ ಯಾವ್ಯಾವ ಆರ್ಟಿಕಲ್ ನನ್ನ ಪ್ರಕಾರ ನನ್ನ ಜ್ಞಾಪಕ ಇದ್ದಂಗೆ ಜಸ್ಟ್ ಆರ್ಟಿಕಲ್ 15 and 16 ಅಲ್ಲಿ ಚೇಂಜಸ್ ಮಾಡ್ಬೇಕಾಗುತ್ತೆ. ಓಕೆ, ಆರ್ಟಿಕಲ್ 15(4) and 16(5) ಅನ್ಕೊಂತ ಅಲ್ಲಿ ಚೇಂಜಸ್ ಮಾಡ್ಬೇಕಾಗುತ್ತೆ ಇಂಟರ್ನಲ್ ರಿಸರ್ವೇಶನ್ ತರಬೇಕಂದ್ರೆ. ಸೊ ನಮ್ಮಲ್ಲಿ ಸುಮಾರು 101 ಸಮುದಾಯಗಳಿದೆ. ಅದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ಸಮುದಾಯ ಇರುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಹಳೆ ತೀರ್ಪನ್ನ 2005ರಲ್ಲಿ ಕೊಟ್ಟಿರುವಂತ ತೀರ್ಪನ್ನ ರಿವೈಸ್ ಮಾಡಿದೆ. 2005ರಲ್ಲಿ ಆಗಲ್ಲ ಅಂತ ಹೇಳಿದ್ರು ಒಂದು ತೀರ್ಪಲ್ಲಿ. ಆಂಧ್ರದ ಒಂದು ತೀರ್ಪದು, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಅದೇ ತರ ಒಂದು ಇದೇ ಲೈನ್ಸ್ ಮೇಲೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ತೀರ್ಪು ಕೊಟ್ಟಿದ್ರು. ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಕೂಡ ಇಂಟರ್ನಲ್ ರಿಸರ್ವೇಶನ್ ಇರಬೇಕು. ಬ್ಯಾಕ್ವರ್ಡ್ ಒಳಗೆ ಮೋರ್ ಬ್ಯಾಕ್ವರ್ಡ್ ಅಂತ ಇರ್ತಾರೆ. ನಾನು ಮಾತಾಡ್ತಿರೋದು SC/ST ರಿಸರ್ವೇಶನ್ ಬಗ್ಗೆ ಅಲ್ಲ. ಹಿಂದುಳಿದ ವರ್ಗ ಕೂಡ ನಮ್ಮಲ್ಲಿ ಎಷ್ಟಿದೆ? SCs 15% ರಿಸರ್ವೇಶನ್, STs 7.5, 27% ಟು OBCs, 50% ಜನರಲ್ ಮೆರಿಟ್, ಅದರಲ್ಲಿ ಮತ್ತೆ 10% ಎಕನಾಮಿಕಲಿ ವೀಕರ್ ಸೆಕ್ಷನ್. ಈ 27.5% ಅಲ್ಲಿ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಈ ತರ ಎಲ್ಲ ಕ್ಲಾಸಿಫೈ ಮಾಡಿ ಒಂದು ವೆರಿ ಫೇಮಸ್ ಜಡ್ಜ್ಮೆಂಟ್ ಬಂದಿತ್ತು. ಫರ್ಗಾಟ್ ದ ನೇಮ್ ಆಫ್ ದಟ್ ಜಡ್ಜ್ಮೆಂಟ್. ಅದು ಅದ್ರ ಪ್ರಕಾರ ನಾವು ಈ ಜಡ್ಜ್ಮೆಂಟ್ ಅನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಎಸ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೆರಿ ಇಂಪಾರ್ಟೆಂಟ್ ಟಾಪಿಕ್, ಸೈಮಲ್ಟೇನಿಯಸ್ ಪೋಲ್ಸ್. ಸೈಮಲ್ಟೇನಿಯಸ್ ಪೋಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಸ್, ಜಸ್ಟ್ ಎಸ್. ಇದರಿಂದ ಆಗುವಂತ ಲಾಭ ಏನು, ನಷ್ಟ ಏನು? ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಮುಖ್ಯವಾಗಿ ಈ ಸೈಮಲ್ಟೇನಿಯಸ್ ಪೋಲ್ಸ್ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರೆ. ಅವರು ನಾಟ್ ಜಸ್ಟ್ ಟು ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆಲ್ಸೋ ದ ಪಂಚಾಯತ್ ಅಂಡ್ ಮುನ್ಸಿಪಾಲಿಟಿ ಪೋಲ್ಸ್ ಅದು 100 ದಿನ ಆದ್ಮೇಲೆ ಮಾಡ್ಬೇಕು ಅದನ್ನ ಕೂಡ ಅಂತ ಹೇಳ್ತಾರೆ. ಅದನ್ನು ಕೂಡ ಮುಂದೆ ಒಂದು ಎಲ್ಲ ಒಟ್ಟಿಗೆ ಎಲೆಕ್ಷನ್ಸ್ ನಡಿಬೇಕು ಅಂತ. ಸೊ ಇಲ್ಲಿ ಏನಾಗುತ್ತೆ, ಈಗಿರೋ ವ್ಯವಸ್ಥೆಯಲ್ಲಿ ಏನ್ ಆಗ್ತಿದೆ ಅಂತ ನೀವು ಕೇಳಿದ್ರೆ ನೋಡಿ, ಒಂದು 2023ರಲ್ಲಿ ನಮ್ಮ
ಸ್ಟೇಟ್ ವಿಧಾನಸಭಾ ಎಲೆಕ್ಷನ್ ನಡೀತು. 24ರಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತು. 23 ಮಾರ್ಚ್ ಅಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಜಾರಿಗೆ ಬಂತು, ಅಂದ್ರೆ ನೀತಿ ಸಂಹಿತೆ ಜಾರಿಗೆ ಬಂತು. ಅದಾದ ತಕ್ಷಣ ಏನಾಗುತ್ತೆ, ದ ಎಂಟೈರ್ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಮಿಷನರಿ ವಿಲ್ ಬಿ ಟೇಕನ್ ಕಂಟ್ರೋಲ್ ಬೈ ಎಲೆಕ್ಷನ್ ಕಮಿಷನ್. ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ ನಿಯಂತ್ರಣದಲ್ಲಿ ನಮ್ಮ ರಾಜ್ಯದ ಒಂದು ಆಡಳಿತ ಅವ್ರ ಕೈಗೆ ಹೋಗ್ಬಿಡುತ್ತೆ. ಹೊಸ ಸ್ಕೀಮ್ಗಳನ್ನ ಅನೌನ್ಸ್ ಮಾಡೋ ಹಾಗಿಲ್ಲ. ಅದೇ ತರ ಅವರು ಏನ್ ಮಾಡ್ತಾರೆ, ಇಲ್ಲಿರುವಂತ ಪ್ಯಾರಾಮಿಲಿಟರಿ ಫೋರ್ಸಸ್, CASF ಆಗಿರ್ಬೋದು, CRPF ಆಗಿರ್ಬೋದು, ಸಂಪೂರ್ಣವಾಗಿ ಎಲೆಕ್ಷನ್ ಪರ ಕೆಲಸ ಮಾಡ್ಬೇಕಾಗತ್ತೆ. ಬೇರೆ ಏನಾದ್ರೂ ಡಿಸ್ಟರ್ಬೆನ್ಸಸ್ ಆದ್ರೆ ಅಲ್ಲಿ ಫೋಕಸ್ ಕಡಿಮೆ ಆಗುತ್ತೆ. ಸೊ ಇನ್ನೊಂದ್ ಕಡೆ ಏನಾಗುತ್ತೆ, ನಿಮ್ಗೆ ಖರ್ಚು ವೆಚ್ಚ 2 ಸಲ ಎಲೆಕ್ಷನ್ ಆಗೋದ್ರಿಂದ ಲೋಕಸಭಾ ಎಲೆಕ್ಷನ್ಗೆ ಒಂದು ಅಂದಾಜ್ ಎಷ್ಟೋ ಕೊಟ್ಟಿದ್ರು, 2,000 ಕೋಟಿ ಏನೋ ಖರ್ಚಾಗತ್ತೆ ಒಂದ್ಸಲ ಮಾಡಿದ್ರೆ ಅಂತ. ಸೊ ನೀವು ಜಸ್ಟ್ ಥಿಂಕ್ ಎಷ್ಟು ಖರ್ಚಾಗ್ತಾ ಇದೆ ಇದರಿಂದ, ಒಟ್ಟಿಗೆ ಆಗೋಂತ ಲಾಭ ಏನು, EVMs ಖರ್ಚಿರ್ಬೋದು. ಸೊ ಇದರಿಂದ ಆಗೋ ಲಾಭಗಳೊಂದಷ್ಟು ಹೇಳಿದೀನಿ ನಾನು. ಪ್ಯಾರಾಮಿಲಿಟರಿ ಫೋರ್ಸಸ್ ಇರ್ಬೋದು, ಖರ್ಚು ವೆಚ್ಚ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇರ್ಬೋದು, ಕೆಲ್ಸಗಳು ನಿಲ್ಲೋದಿರ್ಬೋದು, ಇದೆಲ್ಲ ತಡಿಬಹುದು, ಒಪ್ಕೋಣ. ಆದ್ರೆ ಆಗೋದ್ರಿಂದ ತೊಂದರೆ ಏನು? ಎಕ್ಸಾಕ್ಟ್ಲಿ, ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಇದರಿಂದ ಹೊಡೆತ ಬೀಳೋದು ಖಂಡಿತ. ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ 10ರಲ್ಲಿ 6ರಿಂದ 7 ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಒಂದೇ ಪಕ್ಷಕ್ಕೆ ವೋಟ್ ಮಾಡಕ್ಕೆ ಯೋಚನೆ ಮಾಡ್ತಾರೆ. ಅದರಲ್ಲೂ ಸೆಂಟ್ರಲ್ ಯಾವ ಪಕ್ಷ ಬರೋ ಸಾಧ್ಯತೆ ಇರುತ್ತೋ ಅವ್ರಿಗೆ ವೋಟ್ ಮಾಡಕ್ ಟ್ರೈ ಮಾಡ್ತಾರೆ. ಯಾಕಂದ್ರೆ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯಕ್ಕೆ ಫಂಡ್ಸ್ ಬರುತ್ತೆ. ಸೊ ರೀಜನಲ್ ಪಾರ್ಟೀಸ್ಗೆ ಆಬ್ವಿಯಸ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. 2 ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಇಂಪ್ಲಿಮೆಂಟೇಷನ್ ಆಫ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಇನ್ನೊಂದು ಟು ಅಮೆಂಡ್ ದ ಲಾಸ್ ರಿಲೇಟೆಡ್ ಟು ಯೂನಿಯನ್ ಟೆರಿಟರೀಸ್. ಅವ್ರದ್ದು ಬದಲಾಗಬೇಕಲ್ಲ, ಡೆಲ್ಲಿ, ಪಾಂಡಿಚೇರಿ ಎಲ್ಲ ಎಲೆಕ್ಷನ್ಸ್ ಆಗ್ಬೇಕಾಗತ್ತೆ. ಸೊ ರಾಮನಾಥ್ ಕೋವಿಂದ್ ಅವರ ರೆಕಮೆಂಡೇಶನ್ ನ್ಯಾಪ್ಕ ಇಟ್ಕೊಳ್ಳಿ, ಹೊಸ ಆರ್ಟಿಕಲ್ 324A ಅಂತ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಮೋರ್ ದ್ಯಾನ್ 50% ಆಫ್ ದ ಸ್ಟೇಟ್ ಅಸೆಂಬ್ಲೀಸ್ ಹ್ಯಾವ್ ಟು ಅಕ್ಸೆಪ್ಟ್ ದ ಸೇಮ್. ನೋಡಿ ಏನ್ ಹೇಳ್ತಾರೆ ರಾಮನಾಥ್ ಕೋವಿಂದ್ ಸಾಹೇಬ್ರು, the government must develop a legally tenable or acceptable mechanism in order to restore the cycle of simultaneous polls. ಅಂದ್ರೆ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರದ ವಿಧಾನಸಭೆಗಳು ಲೋಕಸಭೆ ಚುನಾವಣೆಗೆ ಒಂದು ಶಾಸನಬದ್ಧವಾದ ಪ್ರಕ್ರಿಯೆನ ಹೇಳಬೇಕಾಗತ್ತೆ ಸರ್ಕಾರ. ಮೊದಲನೇ ಹಂತದಲ್ಲಿ ಇವರಿಬ್ಬರ ಎಲೆಕ್ಷನ್ ನಡೆಯುತ್ತೆ. 2ನೇ ಹಂತದಲ್ಲಿ ವಿತಿನ್ 100 days ಮುನ್ಸಿಪಾಲಿಟಿ ಪಂಚಾಯತ್ ಎಲೆಕ್ಷನ್ ನಡೆಸಬೇಕಾಗತ್ತೆ. ಸೊ ಇದಕ್ಕೆ ಪ್ರೆಸಿಡೆಂಟೇ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಫಾರ್ ದ ಪರ್ಪಸ್ ಆಫ್ ಸಿಂಕ್ರೊನೈಸಿಂಗ್ ಇದೆರಡು ಕೂಡ್ಬೇಕಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶಲ್ ನೋಟಿಫೈ ದ ಡೇಟ್ ಆಫ್ ದ ಫಸ್ಟ್ ಸೆಟ್ಟಿಂಗ್ ಆಫ್ ಲೋಕಸಭಾ ಆಫ್ಟರ್ ದ ಜನರಲ್ ಎಲೆಕ್ಷನ್ಸ್ ಆಸ್ ದ ಅಪಾಯಿಂಟೆಡ್ ಡೇಟ್. ಈಗ ಇನ್ನೊಂದೇನ್ ದೊಡ್ಡ ಸಮಸ್ಯೆ ಅಂದ್ರೆ, ಕೆಲವು ರಾಜ್ಯ ಸರ್ಕಾರಗಳ ಒಂದು ಸಮಸ್ಯೆಗಳು 5 ವರ್ಷ ಮುಗ್ದಿರಲ್ಲ, ಅವ್ರು ಬಿಡ್ಕೊಡಕ್ ರೆಡಿ ಇರಲ್ಲ. ಕೆಲವ್ರದ್ದು 5 ವರ್ಷದ ಮೇಲೆ ಹೊಟ್ಟೋಗುತ್ತೆ. ಇದ್ರ ಬಗ್ಗೆನೂ ಒಂದು ಸೊಲ್ಯೂಷನ್ ಕೊಡ್ತಾರೆ. The tenure of all state assemblies formed via polls after the appointed date and before the expiry of full term of the Lok Sabha will only be for the period ending up to subsequent parliamentary polls. ಅಂದ್ರೆ ಈ ಡೇಟ್ ಇಂದ ನಿಮ್ದು ಎಷ್ಟು ದಿನ ಇರುತ್ತೋ ಅಷ್ಟೇ. ಇದೊಂದ್ ಸಲಕ್ಕೆ ಇದನ್ನ ಒಪ್ಕೋಬೇಕಾಗತ್ತೆ. After this one-time transitory measures, all Lok Sabha and assembly polls will be held simultaneously. ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಅಲ್ಲಿಂದ ಲೋಕಸಭಾ ಎಷ್ಟು ದಿನ ಉಳಿಯುತ್ತೋ ಅಷ್ಟೇ ದಿನ ಸಿಗೋದು ಎಲ್ಲಾರ್ಗು. ಅದಾದ್ಮೇಲೆ ಲೋಕಸಭಾನು ಡಿಸಾಲ್ವ್ ಆಗುತ್ತೆ, ಮಿಕ್ಕಿದ ಎಲ್ಲಾ ಸ್ಟೇಟು ಡಿಸಾಲ್ವ್ ಆಗುತ್ತೆ. ಇದಕ್ಕೆ ಒಪ್ಪಲ್ಲ ತುಂಬಾ ಜನ. ಫ್ರೆಶ್ ಎಲೆಕ್ಷನ್ಸ್ ಕುಡ್ ಬಿ ಹೆಲ್ಡ್ ಟು ಕಾನ್ಸ್ಟಿಟ್ಯೂಟ್ ಎ ನ್ಯೂ ಲೋಕಸಭಾ ಇನ್ ದಿ ಇವೆಂಟ್ ಆಫ್ ಹಂಗ್ ಹೌಸ್ ಆರ್ ನೋ ಕಾನ್ಫಿಡೆನ್ಸ್. ಅಂದ್ರೆ ಯಾರಿಗೂ ಮೆಜಾರಿಟಿ ಬಂದಿಲ್ಲ, ಯಾರಿಗೂ 273 ಬಂದಿಲ್ಲ, ಹಂಗ್ ಹೌಸ್ ಆಯ್ತು, ಅವಾಗ ಫ್ರೆಶ್ ಎಲೆಕ್ಷನ್ಸ್ ಮಾಡ್ಬೇಕಾಗತ್ತೆ. ಸೊ ಅದೇ ಹೇಳ್ತಾರೆ, ಫ್ರೆಶ್ ಎಲೆಕ್ಷನ್ಸ್ ಹೋಲ್ಡ್ ಮಾಡಿದಾಗ ಮಿಕ್ಕಿದ ಟೈಮ್ ಎಷ್ಟಿರುತ್ತೋ ಅಷ್ಟೇ ಇರುತ್ತಾ ಹಂಗ್ ಅಸೆಂಬ್ಲಿಗೆ ಅಂತ. ಸೊ ಇದೊಂದು EPIC ಕಾರ್ಡ್ ಅಂತ ರೆಕಮೆಂಡ್ ಮಾಡಿದ್ದಾರೆ, ಸಿಂಗಲ್ ಎಲೆಕ್ಟಾರಲ್ ರೋಲ್ ಅಂಡ್ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. EPIC ಕಾರ್ಡ್ ಅಂತ ಒಂದು, ಈಗ ನಮ್ಮ ಹತ್ರ ಏನ್ ವೋಟರ್ ID ಇದೆ, ಅದ್ರಲ್ಲಿ ಸ್ವಲ್ಪ ಮಾಡಿಫೈ ಆಗುತ್ತೆ.
ಇಟ್ ವಿಲ್ ಬಿ ಲಿಂಕ್ಡ್ ಟು ಎಲೆಕ್ಟಾರಲ್ ರೋಲ್. ಇಷ್ಟು ಹೇಳ್ತಾರೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿಗಳು ಏನಂತ ಹೇಳ್ತಾರೆ. ಅವರೇ ಮೇನ್ ಅಲ್ಲ, ಏನೇನ್ ಅರೇಂಜ್ ಮಾಡ್ಬೇಕು ಎಲೆಕ್ಷನ್ ಕಮಿಷನ್ ನಿಮ್ಗೆ ಗೊತ್ತಿಲ್ಲ. ದ ಟಫೆಸ್ಟ್ ಜಾಬ್ ಇನ್ ಅವರ್ ನೇಷನ್ ಇಸ್ ಬೀಯಿಂಗ್ ದ ಚೀಫ್ ಎಲೆಕ್ಷನ್ ಕಮಿಷನರ್ ಆರ್ ವರ್ಕಿಂಗ್ ಫಾರ್ ಎಲೆಕ್ಷನ್ ಕಮಿಷನ್. ತುಂಬಾ ಜವಾಬ್ದಾರಿ, ಎಲ್ಲರೂ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಚೂರ್ ಏನಾದ್ರು ತಪ್ಪಾದ್ರೂ ಕೂಡ ನಿಮ್ ಮೇಲೆ ಎಲೆಕ್ಷನ್ ಕಮಿಷನ್ ಅವರೇ ಕ್ರಮ ತಗೊಂತಾರೆ. ಸ್ಟೇಟ್ ಗವರ್ಮೆಂಟ್ ಕೆನಾಟ್ ಸೇವ್ ಯು. ರಾಜ್ಯ ಸರ್ಕಾರಗಳು ಏನು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಯು ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್. ಸೊ ಐ ವಾಸ್ ಇನ್ ಎನ್ಫೋರ್ಸ್ಮೆಂಟ್ 2 ವರ್ಷ DC ಆಗಿದ್ದಾಗ ನಾನು 23 and 24 ಎರಡರಲ್ಲೂ ಕೂಡ ವಿ ಹ್ಯಾಡ್ ವರ್ಕ್ ನೋಡಲ್ ಆಫೀಸರ್ ಆಗಿ. ಅದು ಬಹಳ ಬೇರೆ ತರ ಇರುತ್ತೆ. ಒಂದು ಮೆಷಿನರಿನೇ ಅವ್ರ ಕಂಟ್ರೋಲ್ ಇರುತ್ತೆ, ಅವ್ರು ಹೇಳ್ದಂಗೆ ಹೋಗ್ತಾ ಇರುತ್ತದು, ಏನು ತಪ್ಪಾಗಂಗಿಲ್ಲ. ಅವರು ಅದನ್ನ ರೆಡಿ ಮಾಡ್ಕೋಬೇಕು. ಮುಖ್ಯವಾಗಿ EVMs VVPATs ಅನ್ನ ರೆಡಿ ಮಾಡ್ಕೋಬೇಕು. ಅದ್ರ ಬಗ್ಗೆ ಎಲ್ಲ ಸಲಹೆ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, ಡೆಫಿನೆಟ್ಲಿ ಬರುತ್ತೆ ಕ್ವಶನ್ಸ್. ನಾನು ಏನ್ ಹೇಳ್ತೀನಲ್ಲ ಇದು ಯು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್. ಕೊನೆಗೆ ನಾನು ಹೇಳ್ತೀನಿ, ಇದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಮಾಡಿದ್ದಾರೆ. ನಾಟ್ ವೆರಿ ಇಂಪಾರ್ಟೆಂಟ್, ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಇಟ್ ಇಸ್ ರಿಲೇಟೆಡ್ ಟು ಅದು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಅಶ್ವಿನಿ ವೈಷ್ಣವ್ ಅವ್ರು ಮಾಡಿರೋದು. ನೋಡ್ಕೊಳ್ಳಿ. ಗ್ರೀನ್ ಕ್ರ್ಯಾಕರ್ಸ್ ಅಂತ ಬಂದಿದೆ, ಕರೆಕ್ಟ್ ಅಲ್ಲ? ನೋಡಿದೀರಾ? ಈಗ ನೋಡಿ, ಎಲ್ಲಾ ಪಟಾಕಿಗಳನ್ನ ಕೊಂಡ್ಕೋಬೇಕಾದ್ರೂ ಹಸಿರು ಪಟಾಕಿ ಅಂತ ಹೇಳ್ತಾರೆ. ಆ ಹಸಿರು ಪಟಾಕಿಯಲ್ಲಿ ಯಾವ ಕಾಂಪೊನೆಂಟ್ಸ್ ಇರೋದಿಲ್ಲ. ಅದರ ಅಡ್ವಾಂಟೇಜ್ ನೋಡಿ, ರೆಡ್ಯೂಸ್ಡ್ ಶೆಲ್ ಸೈಜ್, ಎಲಿಮಿನೇಷನ್ ಆಫ್ ಆಶ್ ಯೂಸೇಜ್. ಈ ಹೊಗೆ ಧೂಳೆಲ್ಲ ಕಡಿಮೆ ಇರುತ್ತೆ. ರೆಡ್ಯೂಸ್ಡ್ ಯೂಸ್ ಆಫ್ ರಾ ಮೆಟೀರಿಯಲ್, ಮುಖ್ಯವಾಗಿ ಬೇರಿಯಂ ಅದನ್ನ ಯೂಸ್ ಮಾಡಲ್ಲ. ಇಲ್ಲೊಂದಷ್ಟು ಹೇಳಿದೀನಿ ಯಾವ್ದಾವ್ದಂತ. ಪೇಪರ್ 3 ಅಲ್ಲಿ ಕೇಳ್ಬೋದು ನಿಮ್ಗೆ. ಸ್ವಾಸ್, ಸ್ಟಾರ್ ಅಂಡ್ ಸಫಲ್ ಅಂತ 3 ಹೊಸ ರೀತಿ ಪಟಾಕಿಗಳನ್ನ ಬಿಟ್ಟಿದ್ದಾರೆ. ಡಸ್ಟ್ ಎಮಿಷನ್ಸ್ ಕಡಿಮೆ ಇರುತ್ತೆ, ಸೌಂಡ್ ಕಡಿಮೆ ಇರುತ್ತೆ, ಬೇರಿಯಂ, ಸಲ್ಫರ್, ಪೊಟ್ಯಾಷಿಯಂ ಏನನ್ನು ಬಳಸೋದಿಲ್ಲ. ಸೊ ಯಾವ್ಯಾವ ರಾಜ್ಯ ಏನೇನ್ ಕ್ರಮ ತಗೊಂತು? ಕರ್ನಾಟಕದಲ್ಲಿ ಹತ್ತಿ ಬೆಲೆ ಇನ್ಸಿಡೆಂಟ್ ನಿಮ್ಗೆಲ್ಲ ಗೊತ್ತೇ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಹತ್ತಿ ಬೆಲೆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಕೊಡುತ್ತೆ. ಯಾವ ತರ ಪಟಾಕಿ ಕಾರ್ಖಾನೆ ಆಪರೇಟ್ ಮಾಡಬೇಕು, ಜನ ಯಾವ ರೀತಿ ಅದನ್ನ ಕೊಂಡ್ಕೋಬೇಕು, ಗ್ರೀನ್ ಕ್ರ್ಯಾಕರ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಇದೆ, ಅದ್ ನೋಡ್ಕೊಳ್ಳಿ. ಇದೆಲ್ಲ ಒಂದಷ್ಟು ಸ್ಕೀಮ್ಸ್ ಕೊಟ್ಟಿದ್ದೀನಿ, ನಾಟ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ನೋಡ್ಕೊಂಡಿರಿ, ಕೇಳ್ಬೋದು. ಬಟ್ ಸ್ಕೀಮ್ಸ್ ಹೇಳಿದೀನಿ ಹಾಗೆ. PM ವಿದ್ಯಾಲಕ್ಷ್ಮಿ ಇರ್ಬೋದು, ಇದೆಲ್ಲ. ಈ ಸಲ ಟ್ರೈಬಲ್ ಸ್ಕೀಮ್ ಮಾಡಿದ್ರು ಬಿರ್ಸಾ ಮುಂಡಾ ಅವ್ರ ಹೆಸರಲ್ಲಿ. ಬಿರ್ಸಾ ಮುಂಡಾ ಅವ್ರ ಬಗ್ಗೆ ಕೇಳಿದಿರಾ? ಹೂ ಇಸ್ ಬಿರ್ಸಾ ಮುಂಡಾ? ಯಾರು ಅವರು? ಯಾವ ವರ್ಷದಲ್ಲಿ ನಡೆದಿದ್ದದು? ಬಿಹಾರದಲ್ಲಿ, ಅಂದ್ರೆ ಜಾರ್ಖಂಡ್. ಅವಾಗ ಜಾರ್ಖಂಡ್ ಇರ್ಲಿಲ್ಲ. ಬಿರ್ಸಾ ಮುಂಡಾ ರಿವೋಲ್ಟ್ ಅಂತ ನಡೀತು. ಯಾವ ವರ್ಷ ನಡೀತು? ಓಕೆ, ಇಯರ್ ಬೇಡ. ಬಿರ್ಸಾ ಮುಂಡಾ ಅವ್ರ ಕಾಂಟ್ರಿಬ್ಯೂಷನ್ ಏನು ಟ್ರೈಬಲ್ ವೆಲ್ಫೇರ್ಗೆ? ದಟ್ ಇಸ್ ಅ ಟ್ರೈಬಲ್ ರಿವೋಲ್ಟ್ ಅಲ್ವಾ, ಬುಡಕಟ್ಟು ಜನಕ್ಕೆ ಸಂಬಂಧಪಟ್ಟಂತ ಒಂದು ಚಳುವಳಿ. ಏನದು ರೀಸನ್ ಏನು ಬಿರ್ಸಾ ಮುಂಡಾ ರಿವೋಲ್ಟ್ಗೆ? ಅವ್ರನ್ನ ಯಾಕೆ ಈಗ್ಲೂ ಧರ್ತಿ ಆಭಾ ಅಂತ ಕರೀತಾರೆ? ಗಾಡ್ ಆಫ್ ಅರ್ತ್, ಧರ್ತಿ ಆಬಾ ಅಂತ ಯಾಕೆ ಕರೀತಾರೆ? ಅವ್ರ ಬಗ್ಗೆ ತುಂಬಾ ಪ್ರಮೋಟ್ ಮಾಡಿದ್ರು, ಒಂದು ಸ್ಟ್ಯಾಚ್ಯೂ ಕೂಡ ಅವ್ರದ್ದು ಪ್ರತಿಷ್ಠಾಪಿಸಿದ್ರಲ್ವಾ. ಏನದು? ಇದು ಕೇಳ್ಬೋದು ನೋಡಿ, ಇವೆಲ್ಲ ಟ್ರೈಬಲ್ ರಿವೋಲ್ಟ್ಸ್ ಅಲ್ಲಿ. ವಾಟ್ ವೇರ್ ಹಿಸ್ ಕಾಂಟ್ರಿಬ್ಯೂಷನ್ಸ್? ಅದ ಕರೆಕ್ಟ್ ಅಪ್ಪ, ಟ್ರೈಬಲ್ ರೈಟ್ಸ್ ಏನಾಗಿತ್ತಲ್ಲಿ? ಯಾವ ರೀತಿ ಬ್ರಿಟಿಷರ ಪಾಲಿಸಿ ಟ್ರೈಬಲ್ಸ್ ಅಗೇನ್ಸ್ಟ್ ವರ್ಕ್ ಆಯ್ತು, ಅವ್ರ ಫಾರೆಸ್ಟ್ ಅಲ್ಲಿ ಏನಾಯ್ತು, ಅವ್ರ ಲ್ಯಾಂಡ್ ರೆವೆನ್ಯೂಗೆ ಏನಾಯ್ತು, ಇದೆಲ್ಲ ನೋಡ್ಕೊಳ್ಳಿ. ಸೊ ಬಿರ್ಸಾ ಮುಂಡಾ ರಿವೋಲ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ಕೀಮ್ ಬಗ್ಗೆನೂ ಇಲ್ಲಿ ಹೇಳಿದೀನಿ. ಓಕೆ, ಎಸ್. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ ಒಂದಷ್ಟು. 6A ರಿಲೇಟೆಡ್ ಟು ಸಿಟಿಸನ್ಶಿಪ್. ಜಸ್ಟ್ ನೋಡ್ಕೊಳ್ಳಿ, ಇವೆಲ್ಲ ನಾಟ್ ವೆರಿ ವೆರಿ ಇಂಪಾರ್ಟೆಂಟ್, ಬಟ್ ಎಸ್ ಯು ಹ್ಯಾವ್ ಟು ಗೋ ಥ್ರೂ. ಪ್ರಿಯಾಂಬಲ್ ಅಲ್ಲಿ ಅಪ್ಹೋಲ್ಡ್ ಮಾಡಿದ್ದು. ಆಮೇಲೆ ಇವ್ರದ್ದು ಡೌಟ್ ಕೇಳೋದು ಜಸ್ಟ್ ಹಾಕಿದೀನಿ. ಆ ಪುಂಗ್ಶುಂಗ್ ಅವರು, ಸೋನಂ ವಾಂಗ್ಚುಕ್ ಅಂತ ಕೇಳಿದಿರ ಅವ್ರ ಬಗ್ಗೆ? ಸೊ ಅವರು ಕ್ಲೈಮೇಟ್ ಚೇಂಜ್ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡಿದ್ರಲ್ಲ. ಇದೊಂದು ಫಾರೆಸ್ಟ್ ಸೆನ್ಸಸ್ ಹಾಕಿದೀನಿ, ಎಲ್ಲೆಲ್ಲಿ ಎಷ್ಟೆಷ್ಟಿದೆ ನೋಡ್ಕೊಳ್ಳಿ. ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ, ನೋಡಿದ್ರ? ಆಲ್ ಸ್ಟೇಟ್ಸ್ ಶುಡ್ ರಿಪೋರ್ಟ್ ಆನ್ ದ ಟೋಟಲ್ ಫಾರೆಸ್ಟ್ ಕವರ್ ಇನ್ ಕಂಟ್ರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅರಣ್ಯದ ಬಗ್ಗೆ ಒಂದು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ, ಅಲ್ಲಿ ಪ್ರಾಣಿಗಳು ಹೆಂಗೆ ಸಾಯ್ತಾ ಇದಾವೆ, ಅಥವಾ ಗಿಡ ಮರಗಳು ಹೆಂಗ್ ನಾಶ ಆಗ್ತಿದೆ, ಯಾರಿಗೂ ಗೊತ್ತಿಲ್ಲ. ಒಂದು ಕೇಳಿದ್ದಾರೆ. ಸಿ, ದಿಸ್ ಕ್ವಶನ್ ಇಸ್ ಲೈಕ್ ಪಕ್ಕಾ ಬರುತ್ತಿದ್ದು. ಈ ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಕರ್ನಾಟಕ ಸ್ಟೇಟ್ ಫಿನಾನ್ಸ್ ಕಮಿಷನ್, ಕರ್ನಾಟಕ ರೆಕಮೆಂಡೇಶನ್ಸ್ ಟು 16th ಫಿನಾನ್ಸ್ ಕಮಿಷನ್, ಅರವಿಂದ್ ಪಣಗಾರಿಯಾ ಅಂಡ್ ಟೀಮ್ ಅವರು
ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಅವರು ಒಂದಷ್ಟು ನಿಮ್ಮ ಸಲಹೆಗಳನ್ನ ಏನ್ ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ತಾರಂದ್ರೆ, ಒನ್ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಒಂದು ಬಹಳ ಮುಖ್ಯವಾದ ಸೂಚ್ಯಾಂಕನೇ ನೀವು ಮರಿತಾ ಇದ್ದೀರಾ ಡಿಸ್ಟ್ರಿಬ್ಯೂಟ್ ಮಾಡುವಾಗ, ದಟ್ ಇಸ್ GSDP. ಅಂದ್ರೆ ನಮ್ಮ ರಾಜ್ಯದ ಒಟ್ಟು ಉತ್ಪನ್ನ, ಅದನ್ನ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅದನ್ನ ತಗೊಂಡಾಗ ಕರ್ನಾಟಕಕ್ಕೆ ಜಾಸ್ತಿ ಟ್ಯಾಕ್ಸ್ ಬರುತ್ತೆ. ಈಗ ನಾವ್ ಹೇಗ್ ಬರ್ತಿದೆ ಅಂದ್ರೆ, 10 ರೂಪಾಯಿ ಕೊಟ್ರೆ 1 ರೂಪಾಯಿ ಟ್ಯಾಕ್ಸ್ ಬರ್ತಿದೆ ನಮ್ಗೆ ವಾಪಸ್ಸು. ಯಾಕೆ ಅಂದ್ರೆ ದ ಪಾಪ್ಯುಲೇಷನ್ ಫಾರೆಸ್ಟ್ ಕವರ್ ಇಸ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಪಾಪ್ಯುಲೇಷನ್ ಅಂಡ್ ಫಾರೆಸ್ಟ್ ಕವರ್ ಅಂದ್ರೆ ಜನಸಂಖ್ಯೆಯ ಸಾಂದ್ರತೆ, ಡೆನ್ಸಿಟಿ, ಹಾಗೂ ಅರಣ್ಯ ಎಷ್ಟಿದೆ ಅದನ್ನ ಕನ್ಸಿಡರೇಷನ್ ತಗೊಳ್ತಿರೋದ್ರಿಂದ ಏನಾಗ್ತಿದೆ ನಿಮ್ಗೆ, ಮೋರ್ ಟ್ಯಾಕ್ಸಸ್ ಆರ್ ಗೋಯಿಂಗ್ ಟು ಸ್ಟೇಟ್ಸ್ ಲೈಕ್ ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಇವ್ರಿಗೆ ಹೋಗ್ತಿದೆ. ಅದಕ್ಕೆ ದ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ರೆಕಮೆಂಡೆಡ್ ಟು ಕನ್ಸಿಡರ್ ಎಫಿಷಿಯನ್ಸಿ ಕ್ರೈಟೀರಿಯಾ ಓವರ್ ಈಕ್ವಿಟಿ ಕ್ರೈಟೀರಿಯಾ. ಈಕ್ವಿಟಿ ಅಂದ್ರೆ ಎಲ್ಲರೂ ಸಮ ಅಂತ ನೋಡೋದು, ಅದೊಂದನ್ನೇ ತಗೊಳಕ್ ಆಗಲ್ಲ. ಎಫಿಷಿಯನ್ಸಿ ಅಂದ್ರೆ ನಮ್ಮ ರಾಜ್ಯದ ಎಫಿಷಿಯನ್ಸಿ ಏನು, GSDP ಡಬಲ್ ಡಿಜಿಟ್ ಇದೆ, ಫಿಸ್ಕಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್ ಕಡಿಮೆ ಇದೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿ. ಅದೇ ತರ ಸೆಸ್ ಅಂಡ್ ಸರ್ಚಾರ್ಜ್ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಇಟ್ಕೋತಾ ಇದೆ, ಅದನ್ನ ಶೇರ್ ಮಾಡಿ. ಈ ತರ ಎಲ್ಲ ರೆಕಮೆಂಡೇಶನ್ಸ್ ಇದೆ. ಸೊ ಇದು ಕೇಳ್ಬೋದು ನಿಮ್ಗೆ. ನೋಡಿ, ದೋ ಕರ್ನಾಟಕಸ್ ಪಾಪ್ಯುಲೇಷನ್, ಇದು ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು, ಇಸ್ 5% ಆಫ್ ಕಂಟ್ರೀಸ್ ಪಾಪ್ಯುಲೇಷನ್. Though Karnataka's population is just 5% of country's population, it is contributing to 8.5% of GDP. Stands second in the country. ನಮ್ಮ GST contribution number 2 ಇದೆ, GST growth rate number 1 ಇದೆ. ಸೊ 15 ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಆದ್ಮೇಲೆ ನಾವು ಸುಮಾರು 79,000 ಕೋಟಿ ಅಂದ್ರೆ 80,000 ಕೋಟಿ ಅಷ್ಟು ನಷ್ಟ ಆಗಿದೆ. ಯಾಕಂದ್ರೆ ನಮ್ ಶೇರ್ ಕಡಿಮೆ ಆಗಿದೆ. ಇದೆಲ್ಲ ಹೇಳಿದ್ದಾರೆ. ಲ್ಯಾಂಗ್ವೇಜ್ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ರಿಸರ್ವೇಶನ್ ಕೊಡಬೇಕು, ಗ್ರೂಪ್ ಡಿ ಅಲ್ಲಿ ಎಷ್ಟು, ಗ್ರೂಪ್ ಸಿ, ಗ್ರೂಪ್ 1 and 2 ಅಲ್ಲಿ ಎಷ್ಟು ಅಂತ. ಅದ್ರ ವಿರುದ್ಧ ಪ್ರೊಟೆಸ್ಟ್ ಆಯ್ತು. ಸೊ ಇದ್ರ ಬಗ್ಗೆ ಕೇಳ್ಬೋದು, ಪ್ರೈವೇಟ್ ರಿಸರ್ವೇಶನ್ ಇನ್ ರಿಸರ್ವೇಶನ್ ಟು ಕನ್ನಡಿಗಾಸ್ ಇನ್ ಪ್ರೈವೇಟ್ ಸೆಕ್ಟರ್ ಅಂತ. ಸೊ ಲ್ಯಾಂಗ್ವೇಜ್ ಮೂವ್ಮೆಂಟ್ ಅಂತ ಹೇಳಿದಾಗ ಫಸ್ಟ್ ನಮಗ್ ಜ್ಞಾಪಕಕ್ಕೆ ಬರೋದೇ ಗೋಕಾಕ್ ಚಳುವಳಿ. ಅಲ್ಲಿ ಏನಾಯ್ತು, ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟ್ ಮಾಡ್ಬಿಟ್ಟಿದ್ರು. ಅದ್ರ ವಿರುದ್ಧ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತು. ಕರವೇ, ಆಮೇಲೆ ಎಂಟೈರ್ ಕನ್ನಡ ಫಿಲಂ ಇಂಡಸ್ಟ್ರಿ ಲೆಡ್ ಬೈ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಆಯ್ತು. ಸರೋಜಿನಿ ಮಹಿಷಿ ಸಮಿತಿ ಅಂತ ಮಾಡಿದ್ರು. ಸರೋಜಿನಿ ಮಹಿಷಿ ಅವರು ಧಾರವಾಡದಿಂದ MP ಆಗಿದ್ರು. ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ಅವರು ಒಂದಷ್ಟು ರೆಕಮೆಂಡೇಶನ್ಸ್ ಹೇಳಿದ್ರು. ಸೊ ಅದನ್ನ ಮತ್ತೆ ರಿವ್ಯೂ ಮಾಡಿದ್ರು ಹನುಮಂತಯ್ಯ ಅವ್ರ ಕೈಯಲ್ಲಿ. ಈಗೊಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ಬಟ್ ಅದ್ರ ವಿರುದ್ಧ ಮತ್ತೆ ಪ್ರೊಟೆಸ್ಟ್ ಆಗಿದೆ. ಸೊ ಇದು ನೋಡಿ, ಇದು ಒಂದು 84 ಅಲ್ಲಿ ಆದಂತ ಒಂದು 82 ಅಲ್ಲಿ ಗೋಕಾಕ್ ಚಳುವಳಿದು. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಗೋಕಾಕ್ ಚಳುವಳಿ ಅಂತ ತುಂಬಾ ದೊಡ್ಡದಾಗಾಯ್ತು. ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಏನೇನಾಗಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ಏನ್ ಮಾಡಿದೆ, ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ಕೇಳ್ಬೋದು. ಎಸ್, ಇವನ್ ದಿಸ್ ಇಸ್ ಎ ಇಂಪಾರ್ಟೆಂಟ್ ಟಾಪಿಕ್. ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೇಕಿತ್ತು, ಕೇಳಲಿಲ್ಲ. ಕೇಳಿದ್ರ ಇದ್ರ ಬಗ್ಗೆ? ಕರ್ನಾಟಕ ಗವರ್ನಮೆಂಟ್ ಹ್ಯಾಸ್ ಅನೌನ್ಸ್ಡ್, ಇದು ನಮ್ಮ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು. ಹೇಗೆ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಇದೆಯೋ, 7 ವಂಡರ್ಸ್ ಆಫ್ ಕರ್ನಾಟಕ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ನಾನು ನಿಮ್ಗೊಂದು ಹೇಳ್ತೀನಿ, ಇದು ಯಾವ ತರ ಮಾಡ್ಬೇಕಂದ್ರೆ, ಇದು ಟೂರಿಸಂ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದ್ರು ಇದನ್ನ ಹೇಳ್ಬೇಕಾಗತ್ತೆ. ನೋಡಿ ಯಾವ್ದು ಮಾಡಿದಾರೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಒಂದು ಮ್ಯಾಪ್ ಹಾಕಿ, ಕರ್ನಾಟಕದ ನೀಟಾಗಿ ಮ್ಯಾಪ್ ಹಾಕ್ಬಿಟ್ಟು ಅಲ್ಲಿ ಲೊಕೇಟ್ ಮಾಡಿ ಎಲ್ಲೆಲ್ಲಿದೆ ಅಂತ. ಅವಾಗ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಗೊತ್ತಾಗ್ತಿದ್ಯಾ? ಎಸ್ಸೆ ಕೇಳೋದಂತೂ ಮ್ಯಾಪ್ ಹಾಕ್ಲೇಬೇಕು ನೀವು ಟೂರಿಸಂಗೆ. ನೀಟಾಗಿ ಒಂದು ಮ್ಯಾಪ್ ಹಾಕ್ಬಿಟ್ಟು ಎಲ್ಲೆಲ್ಲಿ ಏನೇನಿದೆ ನೀಟಾಗಿ ರೆಪ್ರೆಸೆಂಟ್ ಮಾಡಿ. ಇಲ್ಲ 1 2 3 4 ಅಂತ ಹಾಕ್ಬಿಟ್ಟು 1 ಅಂದ್ರೆ ಏನು, 2 ಹಂಗ್ ಬರೆದ್ರು ನಡೆಯುತ್ತೆ. ಸೊ ನೋಡಿ, ಹಿರೇಬಣಕಲ್ ಅಲ್ಲಿ ಕೊಪ್ಪಳದಲ್ಲಿರೋದು, ಅದಕ್ಕೆ ಪ್ರೀ ಹಿಸ್ಟಾರಿಕ್ ವಂಡರ್ ಅಂತ ಹೇಳಿದ್ದಾರೆ. ಇದು ಆಲ್ಮೋಸ್ಟ್ ಯಾವ ರೀತಿ ಅಂದ್ರೆ ಒಂದು ಸಿಂಧು ನಾಗರಿಕತೆ ತರ, ಮೆಗಾಲಿಥಿಕ್ ಸೈಟ್ಸ್ ಅಂತ ಹೇಳ್ತಾರೆ, ಅದಿದೆ ಅಲ್ಲಿ. ಅದೇ ತರ ಹಂಪಿ ನಿಮ್ಗೆಲ್ಲ ಗೊತ್ತೇ ಇದೆ, ಆರ್ಕಿಯಾಲಜಿಕಲ್ ವಂಡರ್. ಇಟ್ ಇಸ್ ಆಲ್ಸೋ ವರ್ಲ್ಡ್ ಹೆರಿಟೇಜ್ ಸೈಟ್. ಹಂಪಿ ಅಂದ ತಕ್ಷಣ ಹೇಳ್ಬೇಕಾಗತ್ತೆ ನೀವು ಸ್ವಲ್ಪ, ಅಲ್ಲಿ ಏನೇನಿದೆ. ಮಹಾನವಮಿ ದಿಬ್ಬ ಇರ್ಬೋದು, ವಿರೂಪಾಕ್ಷ ದೇವಸ್ಥಾನ ಇರ್ಬೋದು, ವಿಜಯ ವಿಠಲ ದೇವಸ್ಥಾನ ಇರ್ಬೋದು, ಗಣಪತಿ ದೇವಸ್ಥಾನ ಇರ್ಬೋದು, ಹಂಪಿ ಸ್ಟೋನ್ ಚಾರಿಯೇಟ್ ಇರ್ಬೋದು, ಗೋಲ್ ಗುಂಬಸ್ ಆರ್ಕಿಟೆಕ್ಚರಲ್ ವಂಡರ್. ಆದಿಲ್ ಶಾಹಿಗಳ ಟೈಮಲ್ಲಿ ವಿಸ್ಪ್ರಿಂಗ್ ಡೋನ್ಸ್ ಗೊತ್ತೇ ಇದೆ, ಹೇಗೆ ಪ್ರತಿಧ್ವನಿಸುತ್ತಲ್ಲ ಎಕೋ, ಅದ್ರ ಬಗ್ಗೆ. ಆಮೇಲೆ ಇದು ಗೊಮ್ಮಟೇಶ್ವರ ಶ್ರಾವಣ ಬೆಳಗುಳ ಈ ಸಲ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರೆಕಮೆಂಡ್ ಮಾಡಿದ್ದಾರೆ. ಫಿಲಾಸಾಫಿಕಲ್ ವಂಡರ್ ಅಂತ ಹೇಳ್ತಾರೆ. ಹೌ ಜೈನಿಸಂ ಫ್ಲೋರಿಸ್ಟ್ ಇನ್ ಕರ್ನಾಟಕ ಬಿಕಾಸ್ ಆಫ್ ಯಾರು ಆ ಟೈಮಲ್ಲಿ, ಗಂಗಾ ಡೈನಾಸ್ಟಿ, ಚಾಮುಂಡರಾಯ, ಹೇಳ್ಬೋದು ಅದನ್ನ. ಆಮೇಲೆ ಎಷ್ಟು ಜನ 12 ವರ್ಷಕ್ಕೊಂದ್ಸಲ ಎಷ್ಟು ಜನ ಫಾರಿನರ್ಸ್ ವಿಸಿಟ್ ಮಾಡ್ತಾರೆ.
ಸೊ ಮೈಸೂರ್ ಪ್ಯಾಲೇಸ್ ಅಫ್ಕೋರ್ಸ್ ಇದ್ರ ಬಗ್ಗೆ ಹೇಳೋದೇ ಬೇಡ, ನಿಮ್ಗೆ ಗೊತ್ತೇ ಇದೆ. ರಾಯಲ್ ವಂಡರ್. ಜೋಗ್ ಫಾಲ್ಸ್ ನ್ಯಾಚುರಲ್ ವಂಡರ್ ಲ್ಯಾಂಡ್ ಅಲ್ಲಿ. ನೇತ್ರಾಣಿ ಐಲ್ಯಾಂಡ್ ನ್ಯಾಚುರಲ್ ವಂಡರ್ ವಾಟರ್ ಅಲ್ಲಿ. ಇತ್ತೀಚೆಗೆ ಒಂದು ಸುಮಾರು 5-6 ವರ್ಷದ ಮುಂಚೆ ಸ್ಕೂಬಾ ಡೈವಿಂಗ್ ಪ್ರಮೋಟ್ ಮಾಡಿದ್ದಾರೆ. ಸೊ ನಿಮ್ಮ ನೀವು ಪುನೀತ್ ರಾಜ್ಕುಮಾರ್ ಅವರ ಒಂದು ಲಾಸ್ಟ್ ಮೂವಿ ಗಂಧದ ಗುಡಿಯಲ್ಲಿ ಇದನ್ನ ನೋಡ್ಬೋದು. ನೇತ್ರಾಣಿ ಐಲ್ಯಾಂಡ್ ಹೋಗಿ ಅವ್ರು ಸ್ಕೂಬಾ ಡೈವಿಂಗ್ ಮಾಡ್ತಾರೆ. ಸೊ ಯಾವ ರೀತಿ ಇಲ್ಲೆಲ್ಲ ಟೂರಿಸಂ ಜಾಸ್ತಿ ಮಾಡಬಹುದು, ಮ್ಯಾಪ್ ಹಾಕಿ ನೀಟಾಗೆ. ಆಮೇಲೆ ಕರ್ನಾಟಕ ಹ್ಯಾಸ್ ರಿಲೀಸ್ಡ್ ರೀಸೆಂಟ್ಲಿ ಕರ್ನಾಟಕ ಟೂರಿಸಂ ಪಾಲಿಸಿ 25 to 30. ಒಂದೊಂದು ಪಾಯಿಂಟ್ ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾನು ಯಾವ್ಯಾವ ಪಾಲಿಸಿ ಅಂತ ಹೇಳ್ತೀನಿ, ಬರ್ಕೊಂಡ್ಬಿಡಿ. ಓಕೆ, ಇದು ನೀಟಾಗಿ ಅಭ್ಯಾಸ ಮಾಡಿ ಹೋಗ್ಬಿಟ್ಟು ಡೆಫಿನೆಟ್ಲಿ ವಿಲ್ ಗೆಟ್ 2 or 3 ಕ್ವಶನ್ಸ್. ಮೊದಲನೇದು ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ 2022 to 27. ಅಂದ್ರೆ ನವೋದ್ಯಮಿಗಳಿಗೆ ಒಂದು ನೀತಿ ಮಾಡಿದ್ದಾರೆ 2022 ರಿಂದ 27. ನಾನೇನ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ನಿಮ್ಗಿದು, ಯಾಕಂದ್ರೆ ಜಸ್ಟ್ ಪಾಯಿಂಟ್ಸ್ ಇರುತ್ತೆ. ನವೋದ್ಯಮಿಗಳಿಗೆ ಏನೇನ್ ಸಹಾಯ, ಅವರಿಗೆ ಒಂದು ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗುತ್ತೆ, ಸೀಡ್ ಫಂಡಿಂಗ್ ಅಂತ ಬೇಕಾಗುತ್ತೆ. ಅಂದ್ರೆ ಮೊದಲನೇ ಒಂದು ಬಂಡವಾಳ ಹೂಡಿಕೆ ಎಷ್ಟು ಕೊಡ್ತಾರೆ, ಆಮೇಲೆ ಒಂದು ಸ್ಟಾರ್ಟ್ಅಪ್ ಸೆಂಟರ್ ಅಂತ ಮಾಡಿದ್ದಾರೆ, ಇದೆಲ್ಲ ಏನೇನಿದೆ. ಆಮೇಲೆ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ ಹೇಳಿದ್ನಲ್ಲ, ಸ್ಟಾರ್ಟ್ಅಪ್ ಪಾಲಿಸಿ ಹೇಳಿದೆ. ಇನ್ನೊಂದು 22 to 27 ರಿನ್ಯೂವಬಲ್ ಎನರ್ಜಿ ಪಾಲಿಸಿ. ಇಲ್ಲಿ ಮುಖ್ಯವಾಗಿ ಸೌರಶಕ್ತಿ ಅಂದ್ರೆ ರೂಫ್ ಟಾಪ್ ಸೋಲಾರ್ ಪೊಟೆನ್ಶಿಯಲ್ ನ ಟ್ಯಾಪ್ ಮಾಡೋದಕ್ಕೆ ರಿನ್ಯೂವಬಲ್ ಎನರ್ಜಿ ನವೀಕರಿಸಬಲ್ಲ ಶಕ್ತಿ ನೀತಿ 2022 ರಿಂದ 27. ನೀಟಾಗಿ ನೋಡ್ಕೊಳ್ಳಿ, ಒಂದ್ ಪಾಯಿಂಟ್ ಬಿಡಬೇಡಿ. ಜಸ್ಟ್ ಗೂಗಲ್ ಮಾಡಿದ್ರೆ ಎಂಟೈರ್ ಪ್ರಾವಿಷನ್ಸ್ ಬಂದ್ಬಿಡುತ್ತೆ. ಒಂದ್ ನೋಟ್ ಮಾಡ್ಕೊಳ್ಳಿ ನೀಟಾಗಿ, ಇವತ್ತೇನೆ ಹೋಗ್ಬಿಟ್ಟು ಯಾವ್ದು ಮರಿಬೇಡಿ, ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಆದ ತಕ್ಷಣ ಎಕ್ಸಾಮ್ ಟೈಮ್ ಒಂದ್ 2-3 ಸಲ ರಿವೈಸ್ ಮಾಡಿ. ಓಕೆ, ಎಸ್ಸೆಗೂ ಕೇಳ್ಬೋದು. ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಅದ್ ನಾನು ಇಲ್ಲಿ ಹೇಳಿದ್ದೀನಿ, ಹೇಳ್ತೀನಿ. ಇತ್ತೀಚೆಗೆ ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡಿದ್ರು, ಗೊತ್ತಲ್ವಾ? ಇನ್ವೆಸ್ಟ್ಮೆಂಟ್ಸ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬಂಡವಾಳ ಹೂಡಿಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಅದೇ ತರ ಕರ್ನಾಟಕ ಟೂರಿಸಂ ಪಾಲಿಸಿ 25 to 30. ಓಕೆ, ಈ 5 ಪಾಲಿಸಿಗಳನ್ನ ಸರಿಯಾದ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಂಡು ಒಂದ್ 2-3 ಸಲ ಆದ್ರೂ ರಿವೈಸ್ ಮಾಡಿ. ಓಕೆ, ಆಮೇಲೆ ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ಕೇಳ್ತಾರೆ ಪ್ರಶ್ನೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2. ಇವರು ನಮ್ಮ ರಾಜ್ಕುಮಾರ್ ಅಕಾಡೆಮಿ ಇನಾಗ್ರೇಷನ್ ಕೂಡ ಬಂದಿದ್ರು. ಸೊ ಅವ್ರ ರೀತಿ ಒಬ್ರು IAS ಅಧಿಕಾರಿ ಸಿಗೋದು ಬಹಳ ಕಷ್ಟ. TM ವಿಜಯ್ ಭಾಸ್ಕರ್ ಸಾಹೇಬರು ಅವರ ನೇತೃತ್ವದಲ್ಲಿ, ಅವರು ಚೀಫ್ ಸೆಕ್ರೆಟರಿ ಅಂದ್ರೆ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತಿ ಹೊಂದ್ತಾರೆ. ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಸಮಿತಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಅವರ ಶಿಫಾರಸುಗಳನ್ನ ಕೊಟ್ಟಿದ್ದಾರೆ. ಏನೇನ್ ಶಿಫಾರಸು ಅಂದ್ರೆ ಮುಖ್ಯವಾಗಿ ಅವ್ರೇನ್ ಹೇಳ್ತಾರೆ, ಈ FDA SDA ಪೋಸ್ಟ್ ಇದೆಯಲ್ಲ, ಇನ್ ಮುಂದೆ ಅದನ್ನ ಸೇರಿಸೋ ಅವಶ್ಯಕತೆ ಬರಲ್ಲ, ಇರೋದನ್ನೇ ಬಳಸ್ಕೋಬಹುದು. ಯಾಕಂದ್ರೆ FDA SDA ಹುದ್ದೆಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಇ ಗವರ್ನೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ HRMS ಇರ್ಬೋದು, ಈ ಭೂಮಿ ಇರ್ಬೋದು, ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಆ ಒಂದು ಪೋಸ್ಟ್ ನ ಇನ್ ಮುಂದೆ ಸೇರ್ಸಕ್ ಹೋಗ್ಬೇಡಿ, ಇರೋದನ್ನೇ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಕೆಲವು ಕಡೆ ಕಾಸ್ಟ್ ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ನ ಕಡಿಮೆ ಮಾಡಬೇಕು, ಅಲ್ಲೇ ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಬೇಡ, ಮುಂದೆ ತಂದ್ಕೊಟ್ರು ನಡೆಯುತ್ತೆ. ಸೆಲೆಕ್ಷನ್ಗೆ ಅಡ್ಡ ಆಗೋದು ಬೇಡ. ಅದು ಸಕಾಲದಲ್ಲಿ 25,000ವರೆಗೂ ಪೆನಾಲ್ಟಿ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಕಾಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ಕೀಮ್. 2011ನಲ್ಲಿ ಕರ್ನಾಟಕ ಗ್ಯಾರಂಟಿ ಆಫ್ ಸರ್ವಿಸಸ್ ಟು ಸಿಟಿಸನ್ಸ್ ಆಕ್ಟ್ ಅಂತ ಮಾಡಿದ್ರು. ಸಕಾಲ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ತರ ಒಂದು whenever the water is used by the industries and whenever they are polluting the environment, ಅಂದ್ರೆ ಅಲ್ಲಿಂದ ಕಲುಷಿತ ನೀರು ಹೊರಗೆ ಬಂದಾಗ ಅಂತವ್ರ ಮೇಲೆ ಹೆಚ್ಚು ಸೆಸ್ ನ ಹಾಕ್ಬೇಕು, ವಾಟರ್ ಸೆಸ್ ನ ಹಾಕ್ಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ಒಂದಷ್ಟು ತುಂಬಾ ಒಳ್ಳೆ ರೆಕಮೆಂಡೇಶನ್ಸ್ ಅನ್ನ ವಿಜಯ್ ಭಾಸ್ಕರ್ ಸಾಹೇಬರು ಕೊಟ್ಟಿದ್ದಾರೆ. ಎಂಟೈರ್ ರೆಕಮೆಂಡೇಶನ್ಸ್ ಅನ್ನ ನೋಡಿ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಟೈಪಿಸ್ಟ್ ಮೇ ಬಿ ರೀಡೆಸಿಗ್ನೇಟೆಡ್, ಅಂದ್ರೆ ಸ್ಟೆನೋಗಳನ್ನ ಮಲ್ಟಿ ಸ್ಕಿಲ್ಡ್ ವರ್ಕರ್ಸ್ ಅಂತ ಯೂಸ್ ಮಾಡ್ಕೊಳ್ಳಿ. ಅವ್ರನ್ನ ಬೇರೆ ಕೆಲಸಗಳಲ್ಲೂ ಅವ್ರನ್ನ ತೊಡಗಿಸಿ, ಬರೀ ಟೈಪಿಂಗ್ ಅಂತಲ್ಲ, ಬೇರೆ ಒಂದಷ್ಟು ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡಿ ಇದ್ ಮಾಡಿ ಅಂತ ಹೇಳಿದ್ದಾರೆ. ಎಸ್, ಇದು ಕೂಡ ಇನ್ ದ ಇಂಟ್ರೆಸ್ಟ್ ಆಫ್ ಹೆಲ್ತ್. ನಿಮ್ಗೆ ಗೊತ್ತಿರಂಗೆ ಇತ್ತೀಚೆಗೂ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಒಂದು ಆರ್ಡರ್ ಬಂತು. ಯಾವ್ದೋ ಒಂದಷ್ಟು ಕೆಮಿಕಲ್ಸ್ ಅನ್ನ ನಾವು ಯಾವ್ದಾವ್ದು ಬ್ಯಾನ್ ಮಾಡಿದೀವಿ. ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಇದೆಲ್ಲ ಬಳಸ್ತಾ ಇದ್ದಿದ್ದು. ಸೊ ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ಗೆ ಹೇಗ್ ಕಾರಣ ಆಗುತ್ತೆ ಎಲ್ಲ ಹೇಳಿದೀನಿ ನಾನು. ಸೊ ಒಂದ್ಸಲ ನೋಡ್ಕೋಬಹುದು ನೀವು. ಆ ಕೆಮಿಕಲ್ಸ್ ಬಗ್ಗೆ ಕೂಡ ಹೇಳಿದೀನಿ ನೋಡಿ. ಕಮ್ಯುನಲ್ ಹಾರ್ಮನಿ ಅಂದ್ರೆ ಸಮುದಾಯಗಳ ನಡುವೆ ಒಂದು ಸಮನ್ವಯ ಹಾಗೂ ಜಗಳ ಕಡಿಮೆ ಮಾಡ್ಲಿಕ್ಕೆ ನಾವು ಮನುಷ್ಯರು ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರು ಸಿದ್ದರಾಮಯ್ಯನವರು. ಜಸ್ಟ್ ನೋಡ್ಕೊಂಡಿರಿ, ಎಲ್ಲಾದ್ರೂ ವ್ಯಾಲ್ಯೂ ಅಡಿಷನ್ ಯೂಸ್ ಮಾಡ್ಬೋದು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ. ಓಕೆ,
ದೀಸ್ ಆರ್ ಆಲ್ ನಾಟ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಒಂದ್ಸಲ ನೋಡ್ಕೋಬಹುದು. ಇದೊಂದು ಟೂರಿಸಂ ಪಾಲಿಸಿ ಹೇಳಿದೀನಿ. ಟೂರಿಸಂ ಮೇಲೆ ಪ್ರಶ್ನೆ ಬರುತ್ತೆ. ಟೂರಿಸಂ ಬಗ್ಗೆ ಪ್ರಶ್ನೆ ಬಂದಾಗ ಎಸ್ಪೆಷಲಿ ಕರ್ನಾಟಕ ಟೂರಿಸಂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಎಸ್ಸೆಗೆ ಮ್ಯಾಥ್ ಹಾಕ್ಲೇಬೇಕು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬೇಕಂದ್ರೆ. ಕರ್ನಾಟಕ ಟೂರಿಸಂ ಅಂತ ಹೇಳಿದಾಗ ಮುಖ್ಯವಾಗಿ ನಿಮ್ಗೆ ಟೂರಿಸಂ ಪಾಲಿಸಿ ಒಂದು ಅಕಾಡೆಮಿ ಕಡೆಯಿಂದ ಲಿಂಕೇ ಕೊಟ್ಟಿದ್ದಾರೆ. ಅಲ್ಲಿ ಟೂರಿಸಂ ಪಾಲಿಸಿ ಫುಲ್ ಒಂದು PDF ಅನ್ನು ಅಪ್ಲೋಡ್ ಮಾಡಿರ್ತಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ. ಅಲ್ಲಿ ಎಲ್ಲ ಒಂದಷ್ಟು ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಕರ್ನಾಟಕ ಟೂರಿಸಂ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಹೇಳ್ತಾರೆ. ಏನದ್ ಮೆನಿ ವರ್ಲ್ಡ್ಸ್? ನಾನು ಆಲ್ರೆಡಿ ಒಂದಷ್ಟು 7 ವಂಡರ್ಸ್ ಬಗ್ಗೆ ಹೇಳಿದ್ದೀನಿ, ಅದನ್ನ ಹೇಳಿ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ ಬಗ್ಗೆ ಹೇಳಿ. ತುಂಬಾ ಇದೆ ಟೂರಿಸಂ ಅಲ್ಲೇನೆ. ಕರ್ನಾಟಕ ಟೂರಿಸಂ ಯಾಕೆ ಇಷ್ಟು ಚೆನ್ನಾಗಿದೆ, ಇನ್ ಮುಂದೆ ಏನ್ ಮಾಡ್ಬೋದು? ಅಫ್ಕೋರ್ಸ್ ಒಂದಷ್ಟು ಇನ್ವೆಸ್ಟ್ಮೆಂಟ್ ಕ್ರಂಚ್ ಇದೆ. ಆಮೇಲೆ ಟೂರಿಸಂ ಬಗ್ಗೆ ಹೇಳ್ಬೇಕಾದ್ರೆ JLRs ಬಗ್ಗೆ ಕಂಪಲ್ಸರಿ ಹೇಳಿ. ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಸುಮಾರು ಕಡೆ ಇದೆ, ತುಂಬಾ ಚೆನ್ನಾಗಿ ಟೂರಿಸಂ ನ ಪ್ರಮೋಟ್ ಮಾಡ್ತಿದ್ದಾರೆ. ಎಸ್, ಅಂತದ್ರ ಬಗ್ಗೆ ಎಲ್ಲ ಹೇಳ್ಬೇಕಾಗುತ್ತೆ. ಟೂರಿಸಂ ಪಾಲಿಸಿ ಸಿಂಪಲ್ ಆಗಿ ಹೇಳಿದೀನಿ, ಇದನ್ನ ಒಂದಷ್ಟು ನೋಡ್ಕೊಳ್ಳಿ. ಇನ್ವೆಸ್ಟ್ ಕರ್ನಾಟಕ ಹೇಳಿದೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಂಡಸ್ಟ್ರಿಯಲ್ ಪಾಲಿಸಿ ಹೇಳಿದೆ. ಓಕೆ, ನಾನು ಇದ್ರಲ್ಲಿ ನಂಬರ್ಸ್ ಏನ್ ಹೇಳೋಕಿಲ್ಲ, ನನ್ನ ಕಾನ್ಸೆಪ್ಟ್ ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಂಬರ್ಸ್ ನ ನೀವು ನೋಡಿ ಓದ್ಕೊಂಡು ಅದನ್ನ ಇದ್ ಮಾಡ್ಕೋಬೇಕು. ಎಸ್, ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೋಡಿದ್ರಾ ಹೆಲ್ತ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ನ? ಯೂಥನೇಷಿಯಾ ಬಗ್ಗೆ ಕೇಳಿದಿರಾ? ಯೂಥನೇಷಿಯಾ ಅಂದ್ರೆ ಏನು? ಗುಡ್ ಡೆತ್ ಅಂತ ಹೇಳ್ತಾರೆ. ಮರ್ಸಿ ಕಿಲ್ಲಿಂಗ್, ಯೂಥನೇಷಿಯಾ ಗುಡ್ ಡೆತ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಕೋಮಾದಲ್ಲಿ ಇರ್ತಾರೆ, ಅವ್ರು ಗೊತ್ತಿರುತ್ತೆ ಈಸ್ ಜಸ್ಟ್ ಲೀವಿಂಗ್ ಆನ್ ದ ಸಪೋರ್ಟ್ ಆಫ್ ವೆಂಟಿಲೇಷನ್. ಮೆಷಿನ್ ಸಪೋರ್ಟ್ ಮುಖಾಂತರ ಬದುಕಿರ್ತಾರ ಅಷ್ಟೇ. ಅವರು ಅದ್ ತೆಗೆದ ತಕ್ಷಣ ತೀರ್ ಹೋಗ್ತಾರೆ. ಅಂತವ್ರನ್ನ ಬದುಕ್ಸೇನ್ ಮಾಡ್ತೀರಾ? ಹೇಳ್ಬಿಡ್ತಾರೆ ಅಬ್ಸಲ್ಯೂಟ್ಲಿ ನೋ ಹೋಪ್, ವೆಂಟಿಲೇಟರ್ ಇದಾರೆ, ವೆಂಟಿಲೇಟರ್ ತೆಗೆದ ತಕ್ಷಣ 5 ನಿಮಿಷಕ್ಕೆ ಅವ್ರು ಇರಲ್ಲ ಅಂತ. ಸೊ ಅಂತವ್ರಿಗೆ ಒಂದ್ ರೀತಿ ಒಳ್ಳೆ ಸಾವನ್ನ ಕೊಡೋಕೋಸ್ಕರ ಇದನ್ನ ಅಲೋ ಮಾಡಿದ್ದಾರೆ. ಅಫ್ಕೋರ್ಸ್ ದೇರ್ ಆರ್ ಎಥಿಕಲ್ ಇಶ್ಯೂಸ್ ಇನ್ವಾಲ್ವ್. ಸೈನ್ಸ್ ಹೇಗೆ ಅಂತ ಸಂಪೂರ್ಣವಾಗಿ ಹೀಗೆ ಅಂತ ಹೇಳಕ್ ಆಗಲ್ಲ. ಆ ವ್ಯಕ್ತಿ ರಿಕವರ್ ಆಗ್ಬೋದು ಅಂತ ಕೆಲವರು ವಾದಿಸ್ತಾರೆ. ಕೊಟ್ ನೋಡಿ, ಯಾರಿಗ್ ಗೊತ್ತು ಮ್ಯಾಜಿಕ್ ಆಗಿ ರಿಕವರ್ ಆಗ್ಬೋದು, ಅವ್ರನ್ನ ಹೇಗ್ ನೀವು ಸಾಯಿಸ್ತೀರಾ? ಯೂಥನೇಷಿಯಾ ಇಸ್ ನಾಟ್ ಆಲ್ವೇಸ್ ಗುಡ್ ಡೆತ್ ಅಂತ ಹೇಳ್ತಾರೆ. ಸೊ ಅದ್ರದ್ದೆಲ್ಲ ಎಥಿಕಲ್ ಇಶ್ಯೂಸ್ ಏನ್ ಇನ್ವಾಲ್ವ್ ಆಗಿದೆ ನೋಡಿ. ಕೇರಳ ಆದ್ಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಇದನ್ನ, ಒಂದು ಸುಪ್ರೀಂ ಕೋರ್ಟ್ ರೂಲಿಂಗ್ ಮೇಲೆ. The right of life guaranteed under Article 21 of the Constitution encompass the right to die with dignity. ಅಂದ್ರೆ ಸಂತೋಷವಾಗಿ ಸಾಯೋ ಅಂತ ಒಂದು ಹಕ್ಕು ಕೂಡ ಒಳಗೊಂಡಿದೆ ರೈಟ್ ಟು ಲೈಫ್ ಅಲ್ಲಿ ಅಂತ ಹೇಳ್ತಾರೆ. ಇದ್ರ ಪ್ರಕಾರ ಮಾಡಿದ್ದಾರೆ ನೋಡಿ, ಆರ್ಡರ್ ಅಲ್ಲಿ ಹಾಕಿದೀನಿ. ಓಕೆ, ಅದೇ ತರ ಅವರ ಆರ್ಗನ್ಸ್ ಅನ್ನು ಕೂಡ ಮುಂದೆ ಬಳಸ್ಕೋಬಹುದು. ಅವ್ರ ಕಣ್ಣು ಇರ್ಬೋದು, ಕಿಡ್ನಿ ಇರ್ಬೋದು, ಯಾವ್ದನ್ನ ಬಳಸ್ಕೋಬಹುದು, ಅದು ಸಹಾಯ ಆಗೋದ್ರೆ ಬಳಸ್ಕೋಬಹುದು ಅಂತ ಹೇಳಿದ್ದಾರೆ. ಪಂಚಾಯತ್ ರಾಜ್ಗೆ ಸಹಾಯ ಆಗೋಂಗೆ ಮೊನ್ನೆ ಒಂದು ರ್ಯಾಂಕಿಂಗ್ ಬಂತು. ಕರ್ನಾಟಕ ಅದು ಒಳ್ಳೆ ರ್ಯಾಂಕಿಂಗ್ ಬಂದಿದೆ, ಟಾಪ್ ಅಲ್ಲಿ ಇದೆ ಕರ್ನಾಟಕ. ಎಲ್ಲಾದ್ರೂ ಪಂಚಾಯತ್ ರಾಜ್ ಕರ್ನಾಟಕ ಅಂತ ಕೇಳಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಾವು ಎಷ್ಟು ಪವರ್ ನ ಕೊಟ್ಟಿದೀವಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ. ಕರ್ನಾಟಕ ಇಸ್ ಎ ಲೀಡಿಂಗ್ ಸ್ಟೇಟ್, ಆರ್ ಇಟ್ ಇಸ್ ಕಾಲ್ಡ್ ಎ ಲೀಡರ್ ಇನ್ ಸೆವೆರಲ್ ಫ್ರಂಟ್ಸ್. Several departments are ranked 1 in the country. Let it be forest department. ನಮ್ಮ ಅರಣ್ಯ ಇಲಾಖೆ ಇರೋ ತರ ಇಡೀ ದೇಶದಲ್ಲಿ ಯಾವ ಅರಣ್ಯ ಇಲಾಖೆನೂ ಇಲ್ಲ. ನೀವು ಹೋಗಿ ಬೇಕಾದ್ರೆ ಬೇರೆ ರಾಜ್ಯಗಳ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲ ನೋಡಿ, ನಮ್ಮಷ್ಟು ಚೆನ್ನಾಗಿ ಯಾರು ಮೇಂಟೈನ್ ಮಾಡಿಲ್ಲ. ಅದೇ ತರ ಪ್ರಾಜೆಕ್ಟ್ ಟೈಗರ್ ಇಲ್ಲಿನ ತರ ಇಂಪ್ಲಿಮೆಂಟ್ ಎಲ್ಲೂ ಆಗಿಲ್ಲ. ಮಧ್ಯಪ್ರದೇಶಲ್ಲಿ ಅಫ್ಕೋರ್ಸ್ ಆಗ್ತಿದೆ, ಬಟ್ 2 ಸಲ ನಾವೇ ನಂಬರ್ 1 ಇದ್ವಿ, ಈಗ ನಂಬರ್ 2 ಹೋಗಿದ್ದೀವಿ. ಹೌದಲ್ಲ? ಪ್ರಾಜೆಕ್ಟ್ ಟೈಗರ್ ಇದೆಲ್ಲ ಹೇಳ್ಬೋದು ನೀವು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಂಡ್ we stand number 1 in RDPR, Rural Development and Panchayat Raj. Finances are very good. ಹಲವಾರು ಹೇಳ್ಬೋದು. ಟೂರಿಸಂ ಇಸ್ ವೆರಿ ಗುಡ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ವೆರಿ ಗುಡ್. ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅಫ್ಕೋರ್ಸ್ ಗ್ರೋತ್ ರೇಟ್ ಹೈಯೆಸ್ಟ್ ಇದೆ, ನಂಬರ್ 1 ಇದೆ. ನಂಬರ್ 2 ವಿತ್ ರೆಸ್ಪೆಕ್ಟ್ ಟು GST ಕಲೆಕ್ಷನ್ಸ್ ಆಫ್ಟರ್ ಕರ್ನಾಟಕ. ಸೊ ಈ ತರ ಎಲ್ಲ ಇಲಾಖೆಗಳ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಓಕೆ, ಇದೆಲ್ಲ ನಿಮ್ಗೆ ಸ್ವಲ್ಪ ಪ್ರಿಲಿಮ್ಸ್ ಟಾಪಿಕ್ಸ್ ಜಸ್ಟ್ ಹಾಕಿದೀನಿ, ಎಲ್ಲಾದ್ರೂ ನಿಮ್ಗೆ ಯೂಸ್ ಆಗ್ಬೋದು ಅಂತ. ಓಕೆ, 5 ನಿಮಿಷ ಬ್ರೇಕ್ ತಗೊಳ್ಳಿ, ಐಲ್ ಬಿ ಬ್ಯಾಕ್. ಸೊ ನಾನು ಇದ್ರ ಬಗ್ಗೆ ಅವಾಗಲೇ ಹೇಳಿದ್ದು, ನ್ಯೂಕ್ಲಿಯರ್ ಫ್ಯೂಷನ್ ಸಂಬಂಧಪಟ್ಟ ಹಾಗೆ ಈಸ್ಟ್ ಅಂತ ಒಂದು ಟೆಸ್ಟ್ ಬೆಡ್ ರಿಯಾಕ್ಟರ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಥರ್ಮೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಇದೆ ಅಂತ ಹೇಳಿ ಯಾವ ರೀತಿ ಇವರು ಫ್ಯೂಷನ್ ಅನ್ನ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅಂತ ಹೇಳೋದೆ ಫಿಲಿಮ್ಸ್ಗೆ, UPSC ಫಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. KPSC ಕೂಡ ವ್ಯಾಲ್ಯೂ ಅಡಿಷನ್ ತರ ಯೂಸ್ ಮಾಡ್ತಾರೆ ನೋಡಿ. ವಿಷನ್ ಅಂದ್ರೆ ಫ್ಯೂಷನ್ ಅಂತ ಎಲ್ಲ ಹೇಳಿದ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸ್ವಲ್ಪ ನೋಡ್ಬೋದು. ಇದೆಲ್ಲ UPSC ಟಾಪಿಕ್ಸ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್.
ಮೈಕ್ರೋ ಆರ್ ಎನ್ ಎ ಬಗ್ಗೆ ಕೇಳೋ ಸಾಧ್ಯತೆ ಇದೆ, ಯಾಕಂದ್ರೆ ಈ ಸಲ ನೋಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಬಂತು ಮೈಕ್ರೋ ಆರ್ ಎನ್ ಎ. ಓದಿರ್ತೀರಾ. ಸೊ ಏನ್ ಮಾಡುತ್ತೆ ಮೈಕ್ರೋ ಆರ್ ಎನ್ ಎ? ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಜೀನ್ ರೆಗ್ಯುಲೇಷನ್ ಅಂತ ತುಂಬಾ ಟೆಕ್ನಿಕಲ್ ಟಾಪಿಕ್ ಆಯ್ತು. ಚಾನ್ಸ್ ಏನಾದ್ರು ಕೇಳಿದ್ರೆ ಮೈಕ್ರೋ ಆರ್ ಎನ್ ಎ ಏನದು, ಇಂಪಾರ್ಟೆನ್ಸ್ ಏನು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಅನ್ನೋದನ್ನ ನೋಡ್ಕೊಳ್ಳಿ. ಓಕೆ, ಆನ್ ಇದೆ ನೋಡಿ, ಕೇಳಿಸ್ತಾ ಇದೆಯಾ ಈಗ ನೋಡಿ? ಇಲ್ಲಿ ಸೌಂಡ್ ಬರ್ತಿಲ್ಲ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸೊ ಇಸ್ರೋದ ಒಂದಷ್ಟು ಮೆಷಿನ್ಸ್ ಬಗ್ಗೆ ಹೇಳಿದೀನಿ, ಸ್ಯಾಟಲೈಟ್ಸ್, ಆಮೇಲೆ ರಾಕೆಟ್ ಲಾಂಚಿಂಗ್ ಮಿಷಿನ್ಸ್ ಬಗ್ಗೆ. ಸೊ ಸ್ವಲ್ಪ ನೋಡ್ಕೊಂಡಿರಿ, ಯಾವ್ದ್ರ ಬಗ್ಗೆ ಬೇಕಾದ್ರೂ ಕೇಳಬಹುದು ಅವರು. ಸೊ PSLV C-59 ಇಂದಾನೆ ಇಂಪಾರ್ಟೆಂಟ್ ಆಗುತ್ತೆ, 60 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇದು PSLV C-59 ಇಂದ ಯುರೋಪ್ ಸ್ಪೇಸ್ ಏಜೆನ್ಸಿ, ಯುರೋಪ್ ಬಾಹ್ಯಾಕಾಶ ಸಂಸ್ಥೆಯ ಒಂದು ಪ್ರೆಸಿಷನ್ ಫಾರ್ಮಿಂಗ್ ಫ್ಲೈಯಿಂಗ್ ಮಿಷಿನ್ ಪ್ರೋಬಾ 3 ಅಂತ ಲಾಂಚ್ ಮಾಡಿದ್ದಾರೆ. ಇದೆಲ್ಲ ಕೇಳೋ ಡೌಟೇ, ಜಸ್ಟ್ ಕೊಟ್ಟಿರ್ತೀನಿ ಏನೇನ್ ಆಗಿದೆ ಅಂತ ನೋಡ್ಕೊಂಡಿರಿ. ಗಗನಯಾನ್ ಇಸ್ ವೆರಿ ಇಂಪಾರ್ಟೆಂಟ್. ಗಗನಯಾನ್ ನಿಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕಂತಿದ್ರೆ ಅಂತ. 3 ಟ್ರೈನ್ಡ್ ಇಂಡಿಯನ್ ಏರ್ ಫೋರ್ಸ್, ಭಾರತೀಯ ವಾಯುಪಡೆಯ ಪೈಲಟ್ಗಳು, ದೇ ವಿಲ್ ಬಿ ಗಗನಯಾನಿಸ್. ಸ್ಪೇಸ್ಗೆ ಹೋಗ್ತಾರೆ, ಸ್ಪೇಸ್ ವಾಕ್ ಮಾಡ್ತಾರೆ, ಅದರಲ್ಲೂ ಲೋವರ್ ಅರ್ತ್ ಆರ್ಬಿಟ್ ಅಲ್ಲಿ. ಸೊ ಅದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, GSLV ಮುಖಾಂತರ ಅದನ್ನ ಲಾಂಚ್ ಮಾಡ್ತಾರೆ, ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಇಂಡಿಯಾ ಸೈನ್ಸ್ ಇಂಪ್ಲಿಮೆಂಟೇಷನ್ ಅಗ್ರಿಮೆಂಟ್ ವಿತ್ ಆಸ್ಟ್ರೇಲಿಯನ್ ಸ್ಪೇಸ್ ಮಿಷನ್ ಫಾರ್ ಗಗನಯಾನ್, ಅವ್ರು ಏನ್ ಕೊಡ್ತಾ ಇದಾರೆ ನಮ್ಗೆ, ಯುರೋಪ್ ಸ್ಪೇಸ್ ಏಜೆನ್ಸಿ ಅವ್ರು ಏನ್ ಕೊಡ್ತಿದ್ದಾರೆ, ಇದೆಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇದೆಲ್ಲಾನು ನೋಡಿ, ಗಗನಯಾನಕ್ಕೆ ಸಹಾಯ ಆಗುತ್ತೆ. ರುಮಿ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಐ ಫೀಲ್, ನೋಡ್ಕೊಂಡಿರಿ. ಎಸ್, ಈ ಪ್ರಶ್ನೆ ಬರ್ಬೋದು. ಸ್ಪೆಡೆಕ್ಸ್ ಓದ್ಕೊಂಡಿದ್ದೀರಾ? ಡಾಕಿಂಗ್ ಅನ್ಡಾಕಿಂಗ್, ಏನಿದು ಡಾಕಿಂಗ್ ಅನ್ಡಾಕಿಂಗ್ ಅಂದ್ರೆ? ಯಾವಾಗ ಹೆಲ್ಪ್ ಆಗುತ್ತೆ ನಮ್ಗಿದು? ಗಗನಯಾನ್ ಮಿಷನ್ ಹೆಲ್ಪ್ ಆಗುತ್ತೆ. ಇಂಡಿಯಾ ಇಸ್ ಪ್ಲಾನಿಂಗ್ ಟು ಹ್ಯಾವ್ ಎ ಇಂಡಿಯನ್ ಸ್ಪೇಸ್ ಬೋರ್ಡ್ ಇನ್ ದ ಸ್ಪೇಸ್, ಅದನ್ನ ಭಾರತೀಯ ಅಂತರಿಕ್ಷ ಕೇಂದ್ರ ಅಂತ ಹೇಳ್ತಾರೆ, ಅದನ್ನ ಮಾಡ್ಬೇಕಂತಿದ್ದಾರೆ. ಯಾವ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತರ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಇನ್ ದ ಸ್ಪೇಸ್. ಏನ್ ಮಾಡ್ತಾರೆ ಅಂದ್ರೆ, 2 ಸ್ಯಾಟಲೈಟ್ ಡಾಕ್ ಅನ್ಡಾಕ್ ಮಾಡ್ಬೇಕಾದ್ರೆ ಏನೇನು ಕ್ರೈಟೀರಿಯಾ ಇರ್ಬೇಕಂದ್ರೆ, 2 ಉಪಗ್ರಹಗಳನ್ನ ಸೇರ್ಸೋದು ಅಥವಾ 2 ಉಪಗ್ರಹಗಳನ್ನ ಬಿಡಿಸೋದು. ಈ ಟೈಮ್ ಹೇಗಾಗುತ್ತೆ, 2 ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ಸ್ ಇಟ್ಕೊಂಡು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಆ 2 ಸಂಶೋಧನೆಗೆ ಸಹಾಯ ಆದಂತ ಉಪಗ್ರಹಗಳ ಹೆಸರು ಟಾರ್ಗೆಟ್ ಅಂಡ್ ಚೇಸರ್ ಅಂತ. ಸೊ ಟಾರ್ಗೆಟ್ ಇದು, ಚೇಸರ್ ಇದು, ಒಂದಕ್ಕೊಂದು ಒಂದೇ ಸಮಾಂತರದಲ್ಲಿ ಚೇಸ್ ಆಗಿ ಕೊನೆಗೆ ಡಿಸ್ಟೆನ್ಸ್ ಕಡಿಮೆ ಮಾಡಿ ಅದನ್ನ ಸೇರಿಸೋದು ಮತ್ತೆ ಬಿಡಿಸೋದು, ಅದನ್ನೇ ಡಾಕಿಂಗ್ ಅನ್ಡಾಕಿಂಗ್ ಅಂತಾರೆ. ಸೊ ಸ್ಪೆಡೆಕ್ಸ್ ಮಾಡಿದೆ, PSLV C-60 ಅನ್ಕೊಂತೀನಿ. ಎಸ್, ಸಂಪೂರ್ಣವಾದ ಮಾಹಿತಿ ಇರ್ಬೇಕು, ಎಲ್ಲೆಲ್ಲಿ ಸಹಾಯ ಆಗುತ್ತೆ. ಎಲ್ಲಾ ಇಂಟರ್ ಪ್ಲಾನೆಟರಿ ಮಿಷನ್ಸ್ ಅಂದ್ರೆ ಬೇರೆ ಗ್ರಹಗಳ ಸಂಶೋಧನೆ ಮಾಡ್ಬೇಕಾದ್ರೆ, ಮಂಗಳ ಗ್ರಹ ಇರ್ಬೋದು, ಶುಕ್ರ ಇರ್ಬೋದು, ಗುರು ಇರ್ಬೋದು, ಅದೇ ತರ ಸ್ಪೇಸ್ ಸ್ಟೇಷನ್ ಭಾರತೀಯ ಅಂತರಿಕ್ಷ ಕೇಂದ್ರ ಮಾಡ್ಬೇಕು ಅಲ್ಲಿ. ಆಮೇಲೆ ಮುಖ್ಯವಾಗಿ ಗಗನಯಾನ್, ಚಂದ್ರಯಾನ್ 4, ಇಲ್ಲೆಲ್ಲಾ ಕಡೆ ಸಹಾಯ ಆಗುತ್ತೆ. ಇದೆಲ್ಲ ಹೇಳಿದೀನಿ ಯಾವ ತರ ಮಾಡಿದ್ದಾರೆ ಅಂತ, ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಿರ್ಲಿ. C-60 ಮಿಷಿನ್ ಏನೇನ್ ಮಾಡ್ತು. ಇನ್ನೊಂದಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ಪೋಯಮ್ ಅನ್ನೋದು. ಸ್ಟೇಜ್ 4 ಆಫ್ PSLV, ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್, ಜಿಯೋ ಸ್ಟೇಷನರಿ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂತ 2 ಇದೆ. ಅಂದ್ರೆ ಧ್ರುವೀಯ ಉಪಗ್ರಹ ಉಡಾವಣಾ ಯಂತ್ರ, ಇನ್ನೊಂದು ಭೂಸ್ಥಿರ ಉಪಗ್ರಹ ಉಡಾವಣಾ ಯಂತ್ರ. ಇದೆರಡಕ್ಕೂ ಇರೋ ಡಿಫರೆನ್ಸಸ್ ಎಲ್ಲ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಈ PSLV ಅಲ್ಲಿ ಸ್ಟೇಜ್ 4 ನ ರೀಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಬ್ಯಾಕ್ ಟು ಅರ್ತ್, ಎಸ್ಪೆಷಲಿ ಸಮುದ್ರಗಳಿಗೆ ಬಿಡ್ತಾರೆ, ಆಯ್ತಾ, ಅದ್ರ ಬದಲು ಅದನ್ನ ರಿಯೂಸ್ ಹೇಗ್ ಮಾಡಬಹುದು ಅನ್ನೋದೇ ಈ ಪೋಯಮ್. ಓಕೆ, ಇಲ್ಲೇ ಇರ್ತ ನೋಡಿ ಪೋಯಮ್, ಎಲ್ಲ ಹೇಳಿದೀನಿ. ಇದು ಇದ್ರ ಬಗ್ಗೆ, ಸ್ಪೆಡೆಕ್ಸ್ ಬಗ್ಗೆ. ಇಸ್ರೋಸ್ 100 ಮಿಷಿನ್ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ನಾವಿಕಾ ಅಂತ ಬಂತಲ್ಲ, ಗೊತ್ತಲ್ಲ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್.
ಅದರಲ್ಲಿ ನಾವಿಕ್ ಅನ್ನೋದು ಆ ಪ್ರೋಗ್ರಾಮ್ ಹೆಸರು. ಅದರಲ್ಲಿ 7 ಸ್ಯಾಟಲೈಟ್ಸ್ ಇತ್ತು, IRNSS 1A ಇಂದ 1G. ಈಗ ಅದನ್ನ ಮತ್ತೆ ಅಪ್ಗ್ರೇಡ್ ಮಾಡೋದಕ್ಕೆ GSLV F-15 ಮುಖಾಂತರ NVS-2 ಅನ್ನೋ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ದಾರೆ. ಜಸ್ಟ್ ಲೈಕ್ ಯುವರ್ ಗೂಗಲ್ ಮ್ಯಾಪ್ಸ್, ಭೂಮಿ ಮೇಲೆ ನೀರಿನ ಮೇಲೆ ಎರಡು ಕಡೆ ದಿಕ್ಕನ್ನ ತೋರಿಸುತ್ತೆ ನಾವಿಕ. ಸೊ ಇದು 100th ಮಿಷನ್. ಇದನ್ನ ನೋಡ್ಕೊಳ್ಳಿ. ಜಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿರ್ತೀನಿ, ನೀವು ಮನೆಗೆ ಹೋಗಿ ಡೀಟೇಲ್ ಆಗಿ ನೋಡ್ಕೋಬೇಕು. ಈವನ್ EOS ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡಿಫೆನ್ಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಒಂದ್ಸಲ ನೋಡ್ಕೊಂಡಿರಿ. ಕೇಳ್ಬಿಡ್ಬೋದು. ಈಗ ಒಂದು 12.5 ಮಾರ್ಕ್ಗೆ ಒಂದೊಂದ್ಸಲ ಏನ್ ಮಾಡ್ಬಿಡ್ತಾರೆ, ಒಂದು 3 ಟಾಪಿಕ್ ಬಗ್ಗೆ ಎಲ್ಲ 4 ಮಾರ್ಕ್ 3 ಟಾಪಿಕ್ ಬಗ್ಗೆನೂ ಹೇಳಿ ಅಂದ್ಬಿಡ್ತಾರೆ. ಅಲ್ಲಿ ಅಗ್ನಿ ಪ್ರೈಮ್, INS ಅರಿಹಂತ್ ಗೊತ್ತಿದ್ರೆ ಮಾತ್ರ ಬರಿಬಹುದು. ಇದೆಲ್ಲ ಫಿಲಿಮ್ಸ್ ಓದಿರ್ತೀರ, ಬಟ್ ಮೈನ್ಸ್ ಓದ್ಕೋಬೇಕಲ್ಲ. ನೋಡಿ ಎಲ್ಲ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಳಯ್ ಯಾವ್ದ್ರ ಬಗ್ಗೆ ಬೇಕಾದ್ರೆ ಕೇಳ್ಬೋದು. ಎಲ್ಲ ನಾನು ಏನ್ ನೋಡಿದೀನಿ ಹಿಂದೂ ಪೇಪರ್ ಅಲ್ಲಿ ಅಷ್ಟು ಟಾಪಿಕ್ಸ್ ಹಾಕಿದೀನಿ. ಸಿನ್ಸ್ ದೀಸ್ ಆರ್ ರಿಲೇಟೆಡ್ ಟು ಯುವರ್ ಮೆಮೊರಿ, ಅಂದ್ರೆ ಯಾವ ರೀತಿ ಓದಿ ನ್ಯಾಪ್ಕ ಹಿಡ್ಕೊಂತೀರಾ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿಲ್ಲ ಇನ್ ಡೀಟೇಲ್ ಆಗಿ. ಕಾನ್ಸೆಪ್ಟ್ಸ್ ಮಾತ್ರ ಹೇಳ್ತಾ ಇದೀನಿ ನಿಮ್ಗೆ. ಎಲ್ಲ ಇದುವರೆಗೂ ಏನೇನಾಗಿದೆ, ಏರ್ ಅಂದ್ರೆ ಮುಖ್ಯವಾಗಿ ನಮ್ಮ ನೇವಿ, ಆರ್ಮಿ, ಏರ್ ಫೋರ್ಸ್ ಎಲ್ಲ ಅಪ್ಡೇಟೆಡ್ ಇಲ್ಲಿದೆ. ಎಸ್, ದಿಸ್ ಇಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರಾಜೆಕ್ಟ್ ಚೀತಾ, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಓಕೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಚಿರತೆನ, ಅದರಲ್ಲೂ ಏಷಿಯಾಟಿಕ್ ಚೀತಾ ನಮೀಬಿಯಾ, ಸೌತ್ ಆಫ್ರಿಕಾ 2 ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ರು. ಮಧ್ಯಪ್ರದೇಶಿನ ಕುನೋ ನ್ಯಾಷನಲ್ ಪಾರ್ಕ್, ಆಮೇಲೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಸುಮಾರು ಚಿರತೆಗಳ ಸಾವಾಯ್ತು. ಅದಕ್ಕೆ ನಿಮ್ಗೆ ಕಾರಣ ಗೊತ್ತಿರುತ್ತೆ. ದಿಸ್ ಇಸ್ ನಾಟ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಅದರ ನೈಸರ್ಗಿಕ ವಾಸಸ್ಥಳ ಭಾರತ ಅಲ್ಲ. ಭಾರತದಲ್ಲಿ ಚಿರತೆ ನಾವು 1950 ಆದ್ಮೇಲೆ ನೋಡೇ ಇಲ್ಲ. ಸೊ ಅದರಲ್ಲಿ ಎಥಿಕಲ್ ಇಶ್ಯೂಸ್ ಏನ್ ಇನ್ವಾಲ್ವ್ ಆಗಿದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತಾ, ತರದೆಲ್ಲ ಬರುತ್ತೆ. ಕೆಲವು ಬದುಕುಳಿದಿದೆ, ಕೆಲವು ಮರಿಗಳಾಗಿದೆ, ಅದು ದೊಡ್ಡದಾಗ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ನಿಜವಾಗ್ಲೂ ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತಾ, ಅದು ನ್ಯಾಚುರಲ್ ಹ್ಯಾಬಿಟ್ಯಾಟಾ, ಎಲ್ಲಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲಾ ಡೀಟೇಲ್ಸ್ ಹಾಕಿದೀನಿ ನಾನು. ಒಂದಷ್ಟು ಜನ ಹೇಳಿದ್ರಂತೆ ಇದ್ರ ಮಾರ್ಟಾಲಿಟಿ ರೇಟ್ 40 to 50% ಅಷ್ಟೇ, ಅಂದ್ರೆ ಅದು ಬದುಕುಳಿಯೋ ಸಾಧ್ಯತೆ ಒಂದು ಅರ್ಧ ಅಷ್ಟೇ. ಆದ್ರೂ ಕೂಡ ನೀವು ಇಂಟ್ರೊಡ್ಯೂಸ್ ಮಾಡಿದಿರಾ ಇದನ್ನ, ಈ ತರದೆಲ್ಲ. ದೆನ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್, ಅಂತಾರಾಷ್ಟ್ರೀಯ ಸಮಾವೇಶಗಳಿಗೆ ಸಂಬಂಧಪಟ್ಟಂಗೆ ದಿಸ್ ಇಸ್ ಇಂಪಾರ್ಟೆಂಟ್. UN ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಓದಿದ್ರಾ ಪ್ರಿಲಿಮ್ಸ್ ಟೈಮ್ ಅಲ್ಲಿ? ಕ್ಯಾಲಿ, ಇದರಲ್ಲಿ ಕೊಲಂಬಿಯಾದಲ್ಲಿ ನಡೆಯುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಇಲ್ಲೊಂದು ಇಂಪ್ಲಿಮೆಂಟೇಷನ್ ಆಫ್ ಕುಮ್ಮಿಂಗ್ ಮಾಂಟ್ರಿಯಲ್ ಬಯೋಡೈವರ್ಸಿಟಿ ಫ್ರೇಮ್ ವರ್ಕ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ 2030 ಹೇಗೆ ನಮ್ಮ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಉಳಿವು ಸಾಧ್ಯ ಅನ್ನೋದ್ರ ಬಗ್ಗೆ. ಇಡೀ ಪ್ರಪಂಚದ್ದು, ಬರೀ ಭಾರತದಲ್ಲ, ಇದೊಂದು ಇಂಪಾರ್ಟೆಂಟ್ ಸಮಿಟ್. ಅದೇ ತರ ಡೆಸರ್ಟಿಫಿಕೇಶನ್, ಅಂದ್ರೆ ಮರುಭೂಮೀಕರಣ ಆಗ್ತಿದೆ ಎಲ್ಲಾ ಕಡೆ, ಇದನ್ನ ಹೇಗ್ ತಡೆಯೋದು, ಇದೊಂದು ಸಮಾವೇಶ ನಡೀತು. ಅಂಡ್ ಅಲ್ಟಿಮೇಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಲೈಮೇಟ್ ಚೇಂಜ್ ಸಮಿಟ್ ಎಲ್ಲಿ ನಡೀತು? ದುಬೈಯಲ್ಲಿ ನಡೀತಾ? ಅಜರ್ಬೈಜಾನ್, ಬಾಕು ಅಜರ್ಬೈಜಾನ್ ಅಲ್ಲಿ ನಡೀತು. ಅಲ್ಲಿ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿಗೆ ಒಂದು ಟರ್ಮ್ ಅನ್ನ ರೀಪ್ಲೇಸ್ ಮಾಡಿದ್ರು. ಹೇಳ್ತೀನಿ ತಳಿ ಅದನ್ನ. ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್. ಸೊ ಅಂತಾರಾಷ್ಟ್ರೀಯ ಈ ಒಂದು ಯಾವ ರೀತಿ ಇದು ಒಕ್ಕೂಟ ಅಂತ ಹೇಳಿದ್ರೆ, ಎಲ್ಲಾ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಾರೆ. ಹುಲಿ, ಚಿರತೆ, ಹಿಮ ಚಿರತೆ, ಸಿಂಹ, ಪೂಮ, ಜಾಗ್ವಾರ್, ಎಲ್ಲ ಬೇರೆ ಬೇರೆ ರೀತಿ ಚಿರತೆಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಾರೆ. ವೆಟ್ಲ್ಯಾಂಡ್ಸ್ ಬಗ್ಗೆ ನೋಡ್ಕೊಳ್ಳಿ. ಪ್ರಶ್ನೆ ಕೇಳಿದ್ರಲ್ವಾ, ಜೌಗು ಪ್ರದೇಶಗಳು, ಅದರಲ್ಲೂ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಕರ್ನಾಟಕದಲ್ಲಿ ರಂಗನತಿಟ್ಟುಗ್ ಬಂತು, ಅಘನಾಶಿನಿ ಎಸ್ಚ್ಯೂರಿಗೆ ಬಂತು, ಮಾಗಡಿ ಕೆರೆಗೆ ಬಂತು, ಅಂಕಸಮುದ್ರಾಗ್ ಬಂತು. 4 ಅಲ್ವಾ? 4ರ ಬಗ್ಗೆನೂ ಡೀಟೇಲ್ ಆಗಿ ಗೊತ್ತಿರ್ಬೇಕಲ್ಲಿ. ಯಾವ ಪಕ್ಷಿಗಳಿದೆ, ಯಾವ ತಾಲೂಕಲ್ಲಿದೆ, ಮ್ಯಾಪ್ ಮತ್ತೆ ಲೊಕೇಟ್ ಮಾಡಿ ಇಟ್ಕೊಳ್ಳಿ. ಅದೇ ತರ ವೆಟ್ಲ್ಯಾಂಡ್ಸ್ ಅನ್ನ ಕಿಡ್ನೀಸ್ ಆಫ್ ಅರ್ತ್ ಅಂತ ಹೇಳ್ತಾರೆ. ಅಂದ್ರೆ ಭೂಮಿನ ಮಾನವನ ದೇಹಕ್ಕೆ ಹೋಲಿಸಿದ್ರೆ ಇದೊಂಥರ ಮೂತ್ರಪಿಂಡ. ಯಾಕಂದ್ರೆ ಇಟ್ ಹೆಲ್ಪ್ಸ್ ಇನ್ ಪ್ಯೂರಿಫಿಕೇಶನ್ ಆಫ್ ವಾಟರ್. ನೀರನ್ನ ಶುದ್ಧೀಕರಣ ಮಾಡುತ್ತೆ, ಕಾರ್ಬನ್ ಅನ್ನ ಎಳ್ಕೊಳ್ಳುತ್ತೆ. ಕಾರ್ಬನ್ ಎಳ್ಕೊಳ್ಳೋದ್ರಿಂದ ಕ್ಲೈಮೇಟ್ ಚೇಂಜ್ ತಡಿಬಹುದು. ಇರಿಗೇಷನ್ ಅಂದ್ರೆ ನೀರಾವರಿಗೆ ಸಹಾಯ ಮಾಡುತ್ತೆ, ಫುಡ್ ಸೆಕ್ಯೂರಿಟಿಗೆ ಸಹಾಯ ಮಾಡುತ್ತೆ. ಇದೆಲ್ಲ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟೊಂದ್ ಕಡೆ ಬೋರ್ವೆಲ್ಗಳನ್ನ ಕೆರೆಗಳಿಂದಾನೇ ಹಾಕಿರ್ತಾರೆ, ಬೋರ್ವೆಲ್ಗಳನ್ನ. ಅದೇ ತರ ಇರಿಗೇಷನ್ ಅಂದ್ರೆ ನೀರಾವರಿ ಕೂಡ ತುಂಬಾ ಸಹಾಯ ಮಾಡುತ್ತೆ, ಕೃಷಿ ನೀರಾವರಿಗೆಲ್ಲ. ಓಕೆ, ಸೊ ನಮ್ಮಲ್ಲಿರುವಂತಹ ವೆಟ್ಲ್ಯಾಂಡ್ಸ್, ನಮ್ಮಲ್ಲಿ ಸುಮಾರು 100 ವೆಟ್ಲ್ಯಾಂಡ್ಸ್ ಇದೆ ಈಗ.
90ವರೆಗೂ ಬಂದಿದೆ. ತಮಿಳ್ನಾಡು ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್. ಇದೆಲ್ಲ ಹೇಳ್ಬೇಕಾಗುತ್ತೆ. ರಾಮ್ಸಾರ್ ಕನ್ವೆನ್ಷನ್ ಅಂದ್ರೆ ಏನು, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಯಾವತ್ತು ಆಚರಿಸ್ತಾರೆ, ಈ ವರ್ಷದ ಥೀಮ್ ಏನು, ಇದು ಇತ್ತೀಚೆಗೆ ಆದಂತ ಹೊಸ ವೆಟ್ಲ್ಯಾಂಡ್ಗಳು. ನೀವು ಮ್ಯಾಕ್ಸಿಮಮ್ ವೆಟ್ಲ್ಯಾಂಡ್ಸ್ ಇರೋದು ತಮಿಳ್ನಾಡಲ್ಲಿ. ನೋಡಿ ನಾನು ಹೇಳಿದ್ನಲ್ಲ 89ವರೆಗೂ ಬಂದಿದೆ. ಆಯ್ತಲ್ಲ. ಸೊ ವೆಟ್ಲ್ಯಾಂಡ್ಸ್ ಬಗ್ಗೆ ಕೇಳ್ಬೋದು. ಇದು PSLV ಇದೆಲ್ಲ ಹೇಳಿದೀನಿ ಆಲ್ರೆಡಿ ನಾನು, ಎಲ್ಲ ಹಾಕಿರ್ತೀನಿ. ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಇಸ್ರೋ ಇಂದ 2 ಕ್ವಶನ್ ಬಂದೇ ಬರುತ್ತೆ. ಎಲ್ಲಾ ಟಾಪಿಕ್ಸ್ ಹಾಕಿದೀನಿ, ಜಸ್ಟ್ ನೀವು ನೋಡ್ಕೋಬೇಕು ಒಂದ್ಸಲ ಅಷ್ಟೇ. ಇದೆಲ್ಲ ಪ್ರಿಲಿಮ್ಸ್, ಸ್ಪೆಡೆಕ್ಸ್ ಹೇಳ್ದೆ. ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಿದ್ದು ಭಾರತದಲ್ಲಿ ಏನೇನ್ ಮಾಡಿದ್ದಾರೆ ನಮ್ಮ ಜೈವಿಕ ವೈವಿಧ್ಯತೆ ಸಂರಕ್ಷಣೆ ಮಾಡೋದಕ್ಕೆ ಅಂತ. ಜೈವಿಕ ವೈವಿಧ್ಯತೆ ಸಂರಕ್ಷಣೆ ಅಂದ್ರೆ UNCBD ಇಂದ ಹಿಡಿದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಗೊತ್ತಲ್ವಾ? ಜೈವಿಕ ವೈವಿಧ್ಯತೆ ಸಂರಕ್ಷಣೆಗೆ ವಿಶ್ವಸಂಸ್ಥೆಯ ಒಂದು ನೀತಿ ಇದೆ. ಅದರ ಸಮಾವೇಶ ಪ್ರತಿ ವರ್ಷ ನಡೆಯುತ್ತೆ. ಈ ಸಲ ಕೊಲಂಬಿಯಾದಲ್ಲಿ ನಡೀತು, ಕ್ಯಾಲಿಯಲ್ಲಿ. ಅಲ್ಲಿ ನಾನು ಕುಂಬಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳಿದೆ. 2030 ಹೇಗೆ ಜೈವಿಕ ವೈವಿಧ್ಯತೆನ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಆ ಟಾಪಿಕ್ ಇರ್ಬೋದು. ಅದೇ ತರ ಟ್ರಾಫಿಕ್ ಅಂತ ಒಂದು ಸಂಸ್ಥೆ ಇದೆ, ಆ ಟಾಪಿಕ್ ಇರ್ಬೋದು. ರೆಡ್ ಲಿಸ್ಟ್ ಅಥವಾ ರೆಡ್ ಡೇಟಾ ಬುಕ್ ಅಂತಿದೆ, ಅಳಿವಿನ ಅಂಚಿನಲ್ಲಿರುವಂತ ಜೀವಿಗಳ ಸಂರಕ್ಷಣೆ ಹೇಗಾಗ್ತಿದೆ ಅಂತ. ಎಲ್ಲದನ್ನು ಪ್ರತಿಯೊಂದನ್ನು ನೀವು ನೋಡ್ಕೋಬೇಕು. ಓಕೆ. ಭಾರತ ಅಂತ ಬಂದಾಗ ಇಟ್ ಸ್ಟಾರ್ಟ್ಸ್ ರೈಟ್ ಫ್ರಮ್ ಪ್ರಾಜೆಕ್ಟ್ ಟೈಗರ್ 1973. ನ್ಯಾಷನಲ್ ಪಾರ್ಕ್ ಅಂದ್ರೆ ಏನು, ರಾಷ್ಟ್ರೀಯ ಉದ್ಯಾನ ಅಂದ್ರೆ ಏನು, ಎಷ್ಟಿದಾವೆ, ಕೆಲವು ವಿಶೇಷವಾದ ರಾಷ್ಟ್ರೀಯ ಉದ್ಯಾನಗಳು. ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದ್ರೆ ಏನು, ವನ್ಯಜೀವಿ ಧಾಮ ಅಂದ್ರೆ ಏನು. ನ್ಯಾಷನಲ್ ಪಾರ್ಕ್ ಅನ್ನ ಕನ್ಸರ್ವ್ ಮಾಡೋದು ಯಾರು, ನ್ಯಾಷನಲ್ ಪಾರ್ಕ್ಸ್ ನ ಡಿಕ್ಲೇರ್ ಮಾಡೋದು ಯಾರು, ಸೆಂಟ್ರಲ್ ಗೌರ್ಮೆಂಟ್. ಆದ್ರೆ ಮೇಂಟೈನ್ ಮಾಡೋದು ರಾಜ್ಯ ಸರ್ಕಾರಗಳು. ವೈಲ್ಡ್ ಲೈಫ್ ಸ್ಯಾಂಚುರಿನ ನಾವೇ ಡಿಕ್ಲೇರ್ ಮಾಡ್ಕೊಂತೀವಿ, ನಾವೇ ನಿರ್ವಹಿಸ್ತೀವಿ. ಅದಾದ್ಮೇಲೆ ಏನಿದೆ, ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಇದೆ. ಉದಾಹರಣೆಗೆ ನೀಲ್ಗಿರೀಸ್, ವೆಸ್ಟರ್ನ್ ಘಾಟ್ಸ್, ಇವೆಲ್ಲ ಬಯೋಸ್ಫಿಯರ್ ರಿಸರ್ವ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಟೈಗರ್ ರಿಸರ್ವ್ಸ್ ಅಂತ ಇದೆ, ಬರ್ಡ್ ಸ್ಯಾಂಚುರೀಸ್ ಅಂತ ಇದೆ, ಸೇಕ್ರೆಡ್ ಗ್ರೋವ್ಸ್ ಅಂತ ಇದೆ, ಪವಿತ್ರ ವನ ಅಂತ ಹೇಳ್ತಾರೆ. ಎಷ್ಟೊಂದ್ ಕಡೆ ಇದೆ. ಕೊಡಗು ಹೋದ್ರೆ ಇದೆ, ಕರೆಕ್ಟ್ ಅಲ್ವಾ? ಎಲ್ಲಾದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, 2 ವರ್ಷ ಹಳೇದಿದು ಅಗ್ರಿಮೆಂಟ್. ಎಲ್ಲ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಿದ್ದು, ಹೇಗೆ ನಾವು ಕ್ಲೈಮೇಟ್ ಚೇಂಜ್ ನ ತಡಿಬಹುದು ಅಂತ. ಇದು ಡೆಲ್ಲಿ ಏರ್ ಪೊಲ್ಯೂಷನ್ ಸಂಬಂಧಪಟ್ಟಿದ್ದು. ಯು ಹ್ಯಾವ್ ಟು ಗೋ ಥ್ರೂ ದಿಸ್ GRAP, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್. ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಏನಿದು ಅಂತ ನೋಡ್ಕೋಬೇಕು. ಇದೆ ಏನಿಲ್ಲ, ಟ್ರಾಫಿಕ್ ಅಲ್ಲಿ ಆಡ್ ಈವನ್ ಪಾಲಿಸಿ, ಸಂಪೂರ್ಣವಾಗಿ ಫೈರ್ ಕ್ರಾಕರ್ಸ್ ಅನ್ನ ಬ್ಯಾನ್ ಮಾಡುವಂತದ್ದು, ಇದೆಲ್ಲದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೈಕ್ಲೋನ್ ಬಗ್ಗೆನೂ ಪ್ರಶ್ನೆ ಕೇಳ್ಬೋದು, ಅದಕ್ಕೆ ಹಾಕಿದೀನಿ ನೋಡಿ. ಸೈಕ್ಲೋನ್ ಯಾವ್ದು ಬಂತು, ಫೆನೆಗಲ್ ಇರ್ಬೋದು, ದಾನಾ ಇರ್ಬೋದು. ಸೈಕ್ಲೋನ್ಸ್ ಅಂದ್ರೆ ಏನು ಎಲ್ಲ ಹೇಳಿದೀನಿ. ನೇಮಿಂಗ್ ಆಫ್ ಸೈಕ್ಲೋನ್ಸ್ ಏನಕ್ಕೆ ಮಾಡ್ತಾರೆ. ಇದು ನಿಮ್ಮ ಜಾಗ್ರಫಿ ಟಾಪಿಕ್, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಗೊತ್ತಲ್ಲ, ದಿಸ್ ಇಸ್ ದ ಪ್ಲೇಸ್ ವೇರ್ ಮೋಸ್ಟ್ ಆಫ್ ದಿ ಅರ್ಥ್ಕ್ವೇಕ್ಸ್ ಅಂಡ್ ವಾಲ್ಕೆನೋಸ್ ಇನ್ಕ್ಲೂಡಿಂಗ್ ಸುನಾಮೀಸ್ ಹ್ಯಾಪನ್. ಅದಕ್ಕೆ ರೀಸನ್ ಏನು? ಓಕೆ, ಇದು ಹೇಳಿದೆ ಅನ್ಸುತ್ತೆ ನಾನು ನಿಮ್ಗೆ. ಇದೆ, ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಸ್ ಬಿನ್ ರೀಪ್ಲೇಸ್ಡ್ ಬೈ ನ್ಯೂ ಕಲೆಕ್ಟಿವ್ ಕ್ವಾಲಿಫೈಡ್ ಗೋಲ್. ಅಂದ್ರೆ ಈ ಪರಿಸರದಲ್ಲಿ ಏನ್ ಬದಲಾವಣೆ ಆಗ್ತಿದೆಯಲ್ಲ, ಜಾಗತಿಕ ತಾಪಮಾನ ಏರಿಕೆ ಹಾಗೂ ಹವಾಗುಣ ಬದಲಾವಣೆ, ಇದನ್ನ ತಡೆಯೋದಕ್ಕೆ ಒಂದು ಹೊಸ ಗುರಿ, ನ್ಯೂ ಕಲೆಕ್ಟಿವ್ ಕ್ವಾಲಿಫೈಡ್ ಗೋಲ್. ಅಂದ್ರೆ ಎಲ್ಲ ಸೇರಿ ಮಾಡ್ಬೇಕಾದಂತ ಒಂದು ಗುರಿ. ಏನಂದ್ರೆ ಶ್ರೀಮಂತ ದೇಶಗಳು ಬಡ ರಾಷ್ಟ್ರಗಳಿಗೆ ಕ್ಲೈಮೇಟ್ ಚೇಂಜ್ ತಡೆಯೋದ್ರಲ್ಲಿ ನೆರವಾಗಬೇಕು, ಹಣ ಸಹಾಯ ಮಾಡಬೇಕು, ತಾಂತ್ರಿಕವಾದ ನೆರವನ್ನ ಕೊಡಬೇಕು ಅಂತ ಹೇಳೋದು. ಓಕೆ, ಪ್ಲಾಸ್ಟಿಕ್ ಕೇಳಬಹುದು, ವೆರಿ ಇಂಪಾರ್ಟೆಂಟ್. ಯಾವ ಅಗ್ರಿಮೆಂಟ್ಸ್ ಒಂದು ಕಾಂಕ್ರೀಟ್ ಆಗಿ ಡಿಸಿಷನ್ ಆಗಿಲ್ಲ ಅನ್ನೋದೇ ಒಂದು ಬೇಜಾರು. ಅದೇ ತರ WTO ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಆಯ್ತು ಅಬುದಾಬಿಯಲ್ಲಿ. ಇವನ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ ಸೈನ್ಸ್ ಪೇಪರ್ 3 ಅಲ್ಲಿ WTO ಬಗ್ಗೆ ಒಂದು ಯೂನಿಟ್ ಇದೆ, ಒಂದು ಪ್ರಶ್ನೆ ಕೇಳ್ತಾರ. ಸೊ ರೀಸೆಂಟ್ ಅಗ್ರಿಮೆಂಟ್ ನೋಡ್ಕೊಂಡಿರಿ. ವಿಶ್ವ ವ್ಯಾಪಾರ ಸಂಘಟನೆಗೆ ಸಂಬಂಧಪಟ್ಟಂಗೆ ಪ್ರತಿ 2 ವರ್ಷಕ್ಕೊಮ್ಮೆ ಸಮಾವೇಶಗಳು ನಡೆಯುತ್ತೆ. ನಮ್ಮ ವ್ಯಾಪಾರ ಮಂತ್ರಿ ಅದರಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಏನ್ ಇಶ್ಯೂಸ್ ಇದೆ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಇರ್ಬೋದು, ಅಥವಾ ಸ್ಪೆಷಲ್ ಅಂಡ್ ಡಿಫರೆನ್ಶಿಯೇಟೆಡ್ ಟ್ರೀಟ್ಮೆಂಟ್ ಇರ್ಬೋದು, ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಸೈನ್ ಮಾಡಿದ್ರು 95 ಅಲ್ಲಿ.
95 ಅಲ್ಲಿ 4 ಅಗ್ರಿಮೆಂಟ್ ಸೈನ್ ಮಾಡಿದ್ರು. ಕ್ಯಾನ್ ಎನಿವನ್ ನೇಮ್ ವಿಚ್ ಆರ್ ದೋಸ್? ಒಂದ್ ನಾನು ಹೇಳ್ದೆ, ಕೃಷಿ ಒಪ್ಪಂದ AOA. ಬೇರೆ ಓದಿಲ್ಲ ಯಾರು ಇನ್ನಪ್ಪ, ಮೈನ್ಸ್ ಕರೆಕ್ಟ್ ಆಗಿ ಆಯ್ತು. ಟ್ರಿಪ್ಸ್, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮೆಷರ್ಸ್. ಟ್ರಿಮ್ಸ್, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್. ಇನ್ನೊಂದು 4 ಅಗ್ರಿಮೆಂಟ್ ಸೈನ್ ಮಾಡಿದ್ರು. ಓದ್ತಾ ಇಲ್ಲ ನೀವ್ ಯಾರು, ಬಹಳ ಕಷ್ಟ ಆಗತ್ತೆ ಈಗಾದ್ರೆ. ಇದೆಲ್ಲ ನಿಮ್ಮ ಇದರಲ್ಲಿ ಮೈನ್ಸ್ ಅಲ್ಲಿ ನೇರವಾಗಿರುವಂತ ಟಾಪಿಕ್. ಇಂಟರ್ನ್ಯಾಷನಲ್ ಇಯರ್ಸ್ ಎಲ್ಲ ಕೇಳೋ ಡೌಟ್, ಬಟ್ ಕ್ವಾಂಟಮ್ ಸೈನ್ಸ್ ಬಗ್ಗೆ ಕೇಳಿದೀನಿ ಅಷ್ಟೇ. ಎಸ್, ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಸ್ಸೇ ಬರ್ಬೋದು. ಹೌ ಅವರ್ ಲೈಫ್ ಇಸ್ ಬೀಯಿಂಗ್ ಟೇಕನ್ ಕಂಟ್ರೋಲ್, ಹೌ ಅವರ್ ಲೈಫ್ ಇಸ್ ಬೀಯಿಂಗ್ ಕಂಟ್ರೋಲ್ಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲಾ ವಿಚಾರಗಳ ಬಗ್ಗೆ ಗೊತ್ತಿರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿವಂತಿಕೆ ಅಂದ್ರೆ ಏನು, ಹೌ ಇಟ್ ಆಪರೇಟ್ಸ್, ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ಏನು, ಮೆಷಿನ್ ಲರ್ನಿಂಗ್ ಅಂದ್ರೆ ಏನು, ನಮ್ಮ ಬ್ರೈನ್ ಅನ್ನೇ ಮಿಮಿಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬ್ರೈನ್ ಇಸ್ ಫುಲ್ ಆಫ್ ನ್ಯೂರಾನ್ಸ್ ಅಲ್ವಾ, ನರವ್ಯೂಹ ನಮ್ಮ ಬ್ರೈನ್ ಒಳಗಿರೋದು. ಅದನ್ನ ಕೃತಕವಾಗಿ ಸೃಷ್ಟಿ ಮಾಡುತ್ತೆ ರೋಬೋಟ್. ಆದ್ರೆ ಡಸ್ ಇಟ್ ಹ್ಯಾವ್ ಸಿಚುವೇಶನಲ್ ಇಂಟೆಲಿಜೆನ್ಸ್? ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತ ಬುದ್ಧಿವಂತಿಕೆ ಇದೆಯಾ ಅದಕ್ಕೆ? ಮೆಷಿನ್ ಹೇಳ್ಕೊಟ್ಟಂಗ್ ಮಾಡ್ಬೋದು, ಆದ್ರೆ ಮನುಷ್ಯ ಯಾವ ರೀತಿ ಒಂದು ಟೈಮ್ಗೆ ನಿರ್ಧಾರ ತಗೋತಾನೋ ಆತರ ಆಗಲ್ಲ. ಅವರು ಅನ್ಮ್ಯಾನ್ಡ್ ವೆಹಿಕಲ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ, ಅಂದ್ರೆ ಮಾನವರಹಿತ ಚಲನ ವಾಹನಗಳನ್ನ. ಆದ್ರೆ ಅದು ಎಲ್ಲಾ ಸಂದರ್ಭದಲ್ಲೂ ಒಂದೇ ತರ ಪ್ರತಿಕ್ರಿಯಿಸುತ್ತಾ? ಎಸ್ಪೆಷಲಿ ಕೆಲವು ಆಕ್ಸಿಡೆಂಟ್ಸ್ ನ ಮನುಷ್ಯನ ಬುದ್ಧಿವಂತಿಕೆಯಿಂದ ಅವ್ನು ತಡಿಬಹುದು, ಆದ್ರೆ ಅದ್ ಹಂಗೆ ಪ್ರತಿಕ್ರಿಯಿಸುತ್ತಾ? ಇಲ್ಲ, ಆಗಲ್ಲ. ಅದಕ್ಕೆ ಎಷ್ಟೇ ಅಲ್ಗೋರಿದಮ್ಸ್ ಬರೆದ್ರು ಮನುಷ್ಯ ಯೋಚನೆ ಮಾಡೋ ತರ ಮಾಡೋದ್ ಕಷ್ಟ. ಸೊ ಅಲ್ಟಿಮೇಟ್ಲಿ ದ ಹ್ಯೂಮನ್ ಇಂಟೆಲಿಜೆನ್ಸ್ ವಿಲ್ ವಿನ್ ಓವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೋ ಒಂದ್ ಕಡೆ ನಮ್ಮ ಜೀವನದಲ್ಲಿ ತುಂಬಾನೇ ನಮ್ಮನ್ನ ಸೋಂಬೇರಿಗಳಾಗೂ ಮಾಡ್ತಿದೆ. ನೀವು ನೋಡ್ಬೋದು ನಿಮ್ಮ ಲೈಫಲ್ಲಿ ನೋಡಿ, ಒಂದು ಮೊಬೈಲ್ ಇಂದ ನೀವೇನ್ ಮಾಡ್ತೀರಾ, ಎಷ್ಟೊಂದ್ ಕಡೆ ಸರ್ಚ್ ಮಾಡೋದಕ್ಕೆ ಓರಲ್ ಕಮಾಂಡ್ ಕೊಡ್ತೀರಾ. ಇದು ತಪ್ಪು ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಎಫರ್ಟ್ಸ್ ಕಡಿಮೆ ಆಗ್ತಿದೆ. ಸಿರಿ, ಅಲೆಕ್ಸಾನ ಯೂಸ್ ಮಾಡ್ತೀರಾ, ಹೌದಲ್ವಾ? ಅದೇ ತರ ಚಾಟ್ GPT ಅಂತ ಬಂದಿದೆ. ಒಂದು ಗ್ಲೋಬಲ್ ಅಂತ ಹೇಳಿದ್ರೆ ಒಂದು 100 ಪೇಜಿಂದ ಒಂದು ಎಸ್ಸೆ ಬಂದ್ಬಿಡುತ್ತೆ. ನಿಮ್ಮ ಶ್ರಮ ಎಲ್ಲಿ ಹೋಗ್ತಿದೆ? ಇದರಿಂದ ಹೆಲ್ಪ್ ಆಗ್ತಿದೆ, ಇಲ್ಲ ಅಂತಲ್ಲ. ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಿದೆ, ಡಿಸಿಷನ್ ಮೇಕಿಂಗ್ ಸಹಾಯ ಆಗ್ತಿದೆ. ಬಟ್ ಈಸ್ ಇಟ್ ರೀಪ್ಲೇಸಿಂಗ್ ಹ್ಯೂಮನ್ ಬೀಯಿಂಗ್ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಸೊ ಅದ್ರ ಬಗ್ಗೆನೇ ಇದುವರೆಗೆ 3 ಸಲ AI ಆಕ್ಷನ್ ಸಮಿಟ್ ಅಂತ ಮಾಡಿದ್ದಾರೆ. ಪ್ರಪಂಚದ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. UK, ಸೌತ್ ಕೊರಿಯಾ ಆದ್ಮೇಲೆ ಮೊನ್ನೆ ಪ್ಯಾರಿಸ್ ಅಲ್ಲಿ ಮಾಡಿದ್ರು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶುಡ್ ಬಿ ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್. ಅಂದ್ರೆ ಇದು ಎಲ್ಲರನ್ನ ಒಳಗೊಳ್ಬೇಕು, ಹಾಗೂ ಇದರಲ್ಲಿ ಒಂದ್ ರೀತಿ ಸುಸ್ಥಿರತೆ ಇರಬೇಕು ಅಂತ ಹೇಳಿದ್ದಾರೆ. ಇಂಡಿಯಾ, ಫ್ರಾನ್ಸ್ ಮಾಡಿದ್ದು ನೋಡಿ. ಈ ಸಮಿಟ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ. ಬ್ರಿಕ್ಸ್ ಬಗ್ಗೆ ಹೇಳಿದೀನಿ, ಅದನ್ನು ನೋಡ್ಕೊಳ್ಳಿ. ಎಲ್ಲ ಏನಷ್ಟು ಇಂಪಾರ್ಟೆಂಟ್ ಅಲ್ಲ, ನಾಟ್ ವೆರಿ. ಟೈಗರ್ ಸೆನ್ಸಸ್, ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಿದೆ ಅಲ್ಲ ನಿಮ್ಗೆ, ನೋಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಎಷ್ಟಿದೆ ಹುಲಿಗಳು ನಮ್ಮಲ್ಲಿ, ಏನಿದು ಟೈಗರ್ ಸೆನ್ಸಸ್, ಯಾರು ಮಾಡ್ತಾರೆ, ಎಲ್ಲಿ ಹೆಚ್ಚು ಹುಲಿಗಳಿದೆ, ಯಾಕೆ ಕೆಲವು ಕಡೆ ಕಡಿಮೆ ಆಗಿದೆ, ಎಲ್ಲ ಗೊತ್ತಿರ್ಬೇಕು. ಟ್ರೆಂಡ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಯಾಕೆ ಕಡಿಮೆ ಆಯ್ತು, ಎಲ್ಲ ಟಾಪಿಕ್ಸ್. ನಮಗೆ ಟೈಗರ್ ರಿಸರ್ವ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ನಿಮಗೆ ಮತ್ತೆ ಕೇಳಬಹುದು. ಒಂದೇ ಒಂದು ಟೈಗರ್ ರಿಸರ್ವ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಬಹುದು. ಈ ತರ ಪ್ರಶ್ನೆ ಬಂದ ತಕ್ಷಣ ಏನ್ ಮಾಡ್ಬೇಕು, ಮ್ಯಾಪ್ ಇಸ್ ಕಂಪಲ್ಸರಿ. ಮ್ಯಾಪ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಜಾಸ್ತಿ ಕೊಡಲ್ಲ. ಓಕೆ, ಅದೇ ತರ ನಾನು ನೋಡಿರೋ ಹಾಗೆ, ಹಾಗೂ ನಮ್ಮ ಗುರು ಅವರು, ಅಕಾಡೆಮಿ ಅವರು ಒಂದಷ್ಟು ಟಾಪಿಕ್ಸ್ ಅನ್ನ ಹೇಳಿದ್ದಾರೆ ಎಸ್ಸೆಗೆ. ಇದ್ರಲ್ಲಿ ನಾನು ಸುಮಾರು ಟಾಪಿಕ್ಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಸ್ಟೇಟ್ ಅಲ್ಲಿ ನೋಡಿ, ಟೂರಿಸಂ ಬಗ್ಗೆ, ಕರ್ನಾಟಕ ಸ್ಟೇಟ್ ಆಫ್ ಡೈವರ್ಸ್ ಟೂರಿಸಂ ಎಕ್ಸ್ಪೀರಿಯನ್ಸಸ್. ಟೂರಿಸಂ ಬಗ್ಗೆ ಹೇಗ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಹೇಗ್ ಇಂಪ್ರೂವ್ ಆಗುತ್ತೆ, ಇದರಿಂದ ಆಗುವಂತ ಲಾಭ ಏನು, ಇದೆಲ್ಲ ಗೊತ್ತಿರ್ಬೇಕು. ಟೂರಿಸಂ ಇಂದ ಅನೇಕ ವಿಷಯ ಆಗುತ್ತೆ. ಲೋಕಲ್ ಎಂಪ್ಲಾಯ್ಮೆಂಟ್ ಸಹಾಯ ಆಗುತ್ತೆ, ಹೌದಲ್ವಾ? ಸೊ ಇನ್ನೊಂದು ಲ್ಯಾಂಗ್ವೇಜ್ ಬಗ್ಗೆ ಹೇಳಿದೆ. ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಬಗ್ಗೆ ಕೇಳಬಹುದು ನೋಡಿ. ದಟ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಅಲ್ಲಿ ಕೇಳಿದಾಗ ರೈಟ್ ಫ್ರಮ್ ಆರ್ಟಿಕಲ್ 262, ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ 1956, ರಿವರ್ ಬೋರ್ಡ್ಸ್ ಆಕ್ಟ್ 1956, ಆಮೇಲೆ ಒಂದಷ್ಟು ಕಾವೇರಿ ಜಲ ವಿವಾದ ಅವಾಗಿಂದ ಇದೆ. 1990 2007 ಟ್ರಿಬ್ಯುನಲ್ ಜಡ್ಜ್ಮೆಂಟ್. ದೆನ್ ಕೃಷ್ಣ ವಾಟರ್ ಡಿಸ್ಪ್ಯೂಟ್ಸ್, 1973 ಬಚಾವತ್ ಅವಾರ್ಡ್, 2010 ಸೆಕೆಂಡ್ ಟ್ರಿಬ್ಯುನಲ್ ಅವಾರ್ಡ್. ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ 2018 ಏನಿದೆ ಜಡ್ಜ್ಮೆಂಟ್ ಬಂತದು. ಎಲ್ಲ ಹೇಳ್ಬೇಕಾಗತ್ತೆ. ಅಗೈನ್ ಮ್ಯಾಪ್ ಬರೀಲೇಬೇಕದ್ನ.
3 ಸ್ಟೇಟ್ 4 ಸ್ಟೇಟ್ ತೋರಿಸಿ ಹೇಗೆ ಹರಿಯುತ್ತದು, ಕೊನೆಗೆ ಪಶ್ಚಿಮ ಘಟ್ಟಗಳಿಗೆ ಹೇಗೆ ಹೋಗುತ್ತೆ, ಅಥವಾ ವೆಸ್ಟ್ ಫ್ಲೋಯಿಂಗ್ ಮಹದಾಯಿ ಅರಬ್ಬಿ ಸಮುದ್ರಕ್ಕೆ ಹೇಗೆ ಹೋಗುತ್ತೆ ಅಂತ ತೋರಿಸ್ಲೇಬೇಕು. ಅವಾಗ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಆಮೇಲೆ ಅಡ್ರೆಸ್ಸಿಂಗ್ ರೀಜನಲ್ ಇಂಬ್ಯಾಲೆನ್ಸ್ ಇನ್ ಕರ್ನಾಟಕ, ಇದಕ್ಕೆ ನಿಮ್ಮ ಎಕನಾಮಿಕ್ಸ್ ಸರ್ವೆ ಅಲ್ಲಿ ಒಂದು ಚಾಪ್ಟರ್ ಇದೆ. ರೀಜನಲ್ ಇಂಬ್ಯಾಲೆನ್ಸ್ ಇನ್ ಕರ್ನಾಟಕ ಅಂತ ಹೇಳಿದ ತಕ್ಷಣ ಯು ವಿಲ್ ಗೆಟ್ ಸಮ್ 3 ಟಾಪಿಕ್ಸ್. ಮೊದಲನೇದು ಹೈ ಪವರ್ಡ್ ಕಮಿಟಿ ಟು ರೀಡ್ರೆಸ್ ರೀಜನಲ್ ಇಂಬ್ಯಾಲೆನ್ಸಸ್, ಅಂದ್ರೆ ನಂಜುಂಡಪ್ಪ ರಿಪೋರ್ಟ್. ಸಂಪೂರ್ಣವಾಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ ರೆಕಮೆಂಡೇಶನ್ಸ್ ನ. 3 ರೆಕಮೆಂಡೇಶನ್ಸ್ ನ ಕೊಡ್ತಾರೆ ನಂಜುಂಡಪ್ಪನವರು. ಒಂದು, ಟು ಓವರ್ಕಮ್ ರೀಜನಲ್ ಇಂಬ್ಯಾಲೆನ್ಸ್ ವಿತ್ ದ ಹೆಲ್ಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಅವರು ಒಂದಷ್ಟು ರೆಕಮೆಂಡೇಶನ್ಸ್ ನ ಹೇಳಿದ್ರು. ಸರ್ಕ್ಯೂಟ್ ಬೆಂಚಸ್ ಮಾಡಿ, ಡಿವಿಷನ್ ಬೆಂಚಸ್ ಮಾಡಿ, ವುಮೆನ್ ಯೂನಿವರ್ಸಿಟಿ ಅಟ್ ವಿಜಯಪುರ ಮಾಡಿ, ಫಿಶರೀಸ್ ಇನ್ಸ್ಟಿಟ್ಯೂಷನ್ ಅಟ್ ಬೀದರ್ ಮಾಡಿ, ಅದೆಲ್ಲದನ್ನು ಕಾರ್ಯರೂಪಕ್ಕೆ ತರ್ತಾರೆ ಎಸ್ ಎಂ ಕೃಷ್ಣ ಅವರು. ಅದರಿಂದ ಎಷ್ಟು ಅಭಿವೃದ್ಧಿ ಆಯ್ತು. ಎರಡನೇದೇನು, ಸುಮಾರು 32,000 ಕೋಟಿ 32,000 ಕ್ರೋರ್ಸ್ ಇಷ್ಟನ್ನ ಎಲ್ಲಿಗೆ ಯೂಸ್ ಮಾಡಿ ಅಂತ ಹೇಳ್ತಾರೆ. 4 ರೆವೆನ್ಯೂ ಡಿವಿಷನ್ಸ್, 4 ಕಂದಾಯ ವಿಭಾಗಗಳು. ಅದರಲ್ಲೂ ಅತಿ ಹೆಚ್ಚು ಗುಲ್ಬರ್ಗಾಗ್ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ಅಂಡರ್ ಡೆವಲಪ್ಮೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆಮೇಲೆ ರಾಷ್ಟ್ರೀಯ ಸಂವಿಕಾಸ್ ಯೋಜನಾ ಅಥವಾ ಬ್ಯಾಕ್ವರ್ಡ್ ರೀಜನ್ ಗ್ರಾಂಟ್ ಫಂಡ್ ಒಂದು 6 ಡಿಸ್ಟ್ರಿಕ್ಟ್ಸ್ ಗೆ ಕೊಡಬೇಕು ಅಂತ ಹೇಳ್ತಾರೆ. ಈ 3 ರೆಕಮೆಂಡೇಶನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಜೊತೆಗೆ ರೀಜನ್ ವೈಸ್ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್, 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಕರೆಕ್ಟಾ? ಆರ್ಟಿಕಲ್ 371J, ರಿಸರ್ವೇಶನ್ ಇನ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ಇದಾದ್ಮೇಲೆ ಏನಾಗುತ್ತೆ, ಮಲ್ನಾಡ್ ಅಭಿವೃದ್ಧಿ ಮಂಡಳಿ, ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಕೋಸ್ಟಲ್ ಡೆವಲಪ್ಮೆಂಟ್ ಬೋರ್ಡ್, ಮೈದಾನ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಎಲ್ಲ ಮಾಡಿದ್ದಾರೆ. ಸೊ ದೀಸ್ ಆರ್ ಟು ಅಡ್ರೆಸ್ ದ ರೀಜನಲ್ ಇಂಬ್ಯಾಲೆನ್ಸಸ್. ಇನ್ನು ಟೂರಿಸಂದು ಹಾಕ್ಬೋದು ಇಲ್ಲಿ. ಟೂರಿಸಂ ಹೇಗೆ ಪ್ರಮೋಟ್ ಮಾಡಿದ್ದಾರೆ, ಒಂದಷ್ಟು ಬ್ಲೂ ಫ್ಲಾಗ್ ಬೀಚಸ್ ಅಂತ ಮಾಡಿದ್ದಾರೆ, ಉದಾಹರಣೆ ಕಾರವಾರ. ಎಲ್ಲದನ್ನು ತರಬಹುದು. ಓಕೆ, ನೀವು ಹೇಗೆ ನಿಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದೇ ಮೇನ್ಸ್. ವಿತ್ ಮ್ಯಾಪ್ಸ್, ಬಾರ್ ಗ್ರಾಫ್, ಪೈ ಚಾರ್ಟ್ಸ್, ಇದೆಲ್ಲ ಹೇಗ್ ತರ್ತೀರಾ ಅನ್ನೋದೇ ಮೈನ್ ಎಕ್ಸಾಮ್. ಮುಖ್ಯವಾಗಿ ಇದು ಕೇಳಬಹುದು. 5 ಗ್ಯಾರಂಟಿ ಸ್ಕೀಮ್ಸ್, ಇದರಿಂದ ಆಗಿರುವಂತ ಲಾಭ ಏನು, ನಷ್ಟ ಏನು. 60,000 ಕೋಟಿ ಬೇಕಾಗುತ್ತೆ ಪ್ರತಿ ವರ್ಷ. ಸೊ 2 ಇದೆ, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಅದನ್ನ ನೀವು ಹೇಳಬೇಕಾಗುತ್ತೆ ಚೆನ್ನಾಗೆ. ಫಸ್ಟ್ 5 ಸ್ಕೀಮ್ಸ್ ಅನ್ನ ಹೇಳ್ಬಿಟ್ಟಲ್ಲಿ ಆಮೇಲೆ ಒಂದೊಂದಾಗಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಾಯ್ತು, ಹೇಗ್ ಹೋಯ್ತಿದು, ಎಲ್ಲಿ ಲಾಸ್ ಆಗ್ತಿದೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಟ್ ಆಗ್ತಿದೆಯಾ ಇದರಿಂದ, ಅಂದ್ರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ, ರೋಡ್ಗಳಿಲ್ಲ, ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಟಾರ್ ಹಾಕಕ್ ಆಗ್ತಿಲ್ಲ, ಗುಂಡಿಗಳಿದೆ, ಮೆಟ್ರೋ ಕೆಲಸ ಬೇಗ ಆಗ್ತಾ ಇಲ್ಲ, ಬ್ರಿಡ್ಜ್ ಫ್ಲೈಓವರ್ ಕೆಲಸ ಬೇಗ ಆಗ್ತಿಲ್ಲ, ಅಂಡರ್ ಪಾಸ್ ಬೇಗ ಆಗ್ತಿಲ್ಲ, ಎಲ್ಲ ನೀವು ಯೋಚನೆ ಮಾಡ್ಬೋದು, ಹೌದಲ್ವಾ? ಆಮೇಲೆ ಪಾಲಿಸೀಸ್ ಹೇಳಿದೀನಿ, ಎಲ್ಲಾನು ನೋಡ್ಕೊಳ್ಳಿ, ಅಷ್ಟು ಪಾಲಿಸೀಸ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಬೆಂಗಳೂರು, more than 1% live here mainly because of job opportunities and educational opportunities. ಇದರಿಂದ ಬೆಂಗಳೂರಿಗೆ ಆಗುವಂತ ನಷ್ಟ ಏನು, ಲಾಭ ಏನು? 150 ಕೋಟಿಯಲ್ಲಿ 2 ಕೋಟಿ ಇಲ್ಲೇ ಇದ್ದಾರೆ, ಅಂದ್ರೆ ಮೋರ್ ದ್ಯಾನ್ 1% ಬೆಂಗಳೂರಲ್ಲಿ. ಬೆಂಗಳೂರು ಅಂತ ಒಂದು ಸಣ್ಣ ನಗರದಲ್ಲಿ ಇದ್ದಾರೆ. ಇಂಪ್ಯಾಕ್ಟ್ ಏನಿದ್ರದ್ದು? ರ್ಯಾಪಿಡ್ಲಿ ಹ್ಯಾಪ್ಹಜಾರ್ಡ್ಲಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಅಪ್ರೂವಲ್ಸ್ ಹೇಗ್ ಕೊಡ್ತಾ ಇದ್ದಾರೆ ಎಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಭೂಮಿ ಮೇಲೆ ಆಗ್ತಾ ಇರುವಂತ ಪ್ರೆಷರ್. ಓಕೆ, ಸೊ ನಿಮಗೆ ಎಸ್ಸೆ ಅಲ್ಲಿ ಚಾಯ್ಸ್ ಇರಲ್ಲ, ಗೊತ್ತಿರ್ಲಿ. ಪ್ರತಿಯೊಂದು ಟಾಪಿಕ್ ಬಗ್ಗೆನೂ ಇನ್ಫಾರ್ಮೇಶನ್ ಇರ್ಬೇಕಾಗತ್ತೆ, ಅವಾಗ ಮಾತ್ರ ಯು ಕ್ಯಾನ್. ಸೊ 1 ನೇಷನ್ 1 ಎಲೆಕ್ಷನ್ ಹೇಳಿದೀನಿ, ಹೇಗ್ ಬೇಕಾದ್ರೂ ಆ ಪ್ರಶ್ನೆ ಬರ್ಬೋದು. ಯೂನಿಫಾರ್ಮ್ ಸಿವಿಲ್ ಕೋಡ್ ನೋಡ್ಕೊಳ್ಳಿ, ಉತ್ತರಾಖಂಡ್ ತಂದಿದ್ದಾರೆ. ಆ ಬಿಲ್ ಪ್ರಾವಿಷನ್ಸ್ ನೋಡ್ಕೊಳ್ಳಿ, ಆಕ್ಟ್ ಪ್ರಾವಿಷನ್ಸ್ ನೋಡ್ಕೊಳ್ಳಿ. ಈ ದೇಶಕ್ಕೆ ತರಬಹುದಾ? ಆರ್ಟಿಕಲ್ 44. ಸೊ ಡಿಪಿಎಸ್ಪಿ, ಅಫ್ಕೋರ್ಸ್ ಡಿಪಿಎಸ್ಪಿ ಕ್ಯಾನ್ ಬಿ ಯೂಸ್ ಟು ಗಿವ್ ಎಫೆಕ್ಟ್ ಟು ಎ ಲಾ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಒಂದು ಕಾನೂನನ್ನ ಯಶಸ್ವಿಯಾಗಿ ಜಾರಿಗೊಳಿಸೋದಕ್ಕೆ ರಾಜ್ಯ ನಿರ್ದೇಶನ ತತ್ವಗಳನ್ನ ಬಳಸ್ಕೋಬಹುದು ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ ಅದನ್ನ. ಯೂನಿಫಾರ್ಮ್ ಸಿವಿಲ್ ಕೋಡ್, ಇಸ್ ಇಟ್ ರಿಯಲಿ ಲೈಕ್ ಪಾಸಿಬಲ್ ಇನ್ ದ ಎಂಟೈರ್ ಕಂಟ್ರಿ? ಆಮೇಲೆ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಹೇಳಿದೀನಿ, ವೆರಿ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿದೀನಿ, ವುಮೆನ್ಸ್ ರಿಸರ್ವೇಶನ್ ಹೇಳಿದೀನಿ. ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಟು ಎ $5 trillion ಎಕಾನಮಿ, ನಾವು ಏನೇನ್ ಮಾಡ್ಬೇಕು ಇದಕ್ಕೆ ಬರೋಂತ ಹಿಂಡ್ರೆನ್ಸ್ ಏನು? ಸೊ ಬೊಮ್ಮಾಯಿ ಅವರು ಒಂದು ವಿಷನ್ ಪ್ಲಾನ್ ಮಾಡಿದ್ರು, ಕರ್ನಾಟಕ ಶುಡ್ ಬಿ ಮೇಡ್ ಎ $1 trillion ಎಕಾನಮಿ ಬೈ 2032 ಅಂತ. ಅದು ಪಾಸಿಬಲ್? ಯೋಚನೆ ಮಾಡಿ. ಓಕೆ, ಬೈ 2032.
ದೆನ್ ಮಣಿಪುರದಲ್ಲಿ ಆದಂತ ಎಥ್ನಿಕ್ ವೈಲೆನ್ಸ್ ಕೇಳ್ಬೋದು, ಅದು ನೋಡ್ಕೊಳ್ಳಿ. ದೆನ್ ಸ್ಪೇಸ್ ಹೇಳಿದೀನಿ. ರೈಟ್ ಟು ಪ್ರೈವಸಿ ಬಗ್ಗೆ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಹೇಳ್ತೀನಿ. ಯಾಕಂದ್ರೆ ಅಲ್ಲೊಂದು ಪ್ರೈವೇಟ್ ಡೇಟಾ ಪ್ರೊಟೆಕ್ಷನ್ ಬಿಲ್, ಡಿಜಿಟಲ್ ಪ್ರೈವೇಟ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂಡ್ ಆಕ್ಟ್ ಅಂತ ಮಾಡಿದ್ರು. ಓದಿದ್ರೆ ಗೊತ್ತಿರುತ್ತೆ ಹೌ ದ ಪ್ರೈವೇಟ್ ಡೇಟಾ ಅವೈಲಬಲ್ ಆನ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ಟು ಬಿ ಪ್ರೊಟೆಕ್ಟೆಡ್ ಅಂತ. ಸೊ ಅದ್ ಬಿಟ್ರೆ ಒಂದಷ್ಟು ಇಂಪಾರ್ಟೆಂಟ್ ಸಮಿಟ್ಸ್ ಈಗ ಹೇಳಿದೀನಿ ನಾನು ಆಲ್ರೆಡಿ ನಿಮ್ಗೆಲ್ಲಾನು. ಕ್ಲೈಮೇಟ್ ಚೇಂಜ್ ಇರ್ಬೋದು, ಡಿಸೆಂಟ್ರಲೈಸ್ ಡೆಸರ್ಟಿಫಿಕೇಶನ್ ಇರ್ಬೋದು, ಬಯೋಡೈವರ್ಸಿಟಿ ಇರ್ಬೋದು, ದೆನ್ ಅದೇ ರೀತಿ G20 ಸಮಿಟ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು. G20 ಇಂಡಿಯಾದಲ್ಲಿ ನಡೀತು. ಒಂದು ರಾಶಿ ಆರ್ಟಿಕಲ್ಸ್ ಸಿಗುತ್ತೆ ನಿಮ್ಗೆ, ನೋಡ್ಕೊಳ್ಳಿ. ಇಂಡಿಯಾ G20 ಸಮಿಟ್ ಯಾಕೆ ಮಾಡಿದ್ರು, ಅದರಿಂದ ನಮಗಾಗುವಂತ ಲಾಭ ಏನು. ಓಕೆ, ಸೊ ಇನ್ನೊಂದು 5 ಮಿನಿಟ್ಸ್ ಇದೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಸೊ ನನಗೇನ್ ಗೊತ್ತಿದೆ ಮೇಜರ್ ಟಾಪಿಕ್ಸ್ ಎಲ್ಲ ನಾನು ಕವರ್ ಮಾಡಿದ್ದೀನಿ. ಹೇಗ್ ಬರಿಬೇಕು ಅಂತ ಹೇಳಿದೀನಿ. ಎಲ್ಲಾ ಪ್ರಶ್ನೆಗಳು ಇನ್ಕ್ಲೂಡಿಂಗ್ ಎಸ್ಸೆ, ಲೆಟ್ ಇಟ್ ಹ್ಯಾವ್ ಎ ಇಂಟ್ರೊಡಕ್ಷನ್, ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಈಗ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇಳ್ತಾರೆ, ಟೈಗರ್ ರಿಸರ್ವ್ಸ್ ಬಗ್ಗೆ ಕೇಳ್ತಾರೆ, ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಡಿ. ಟೈಗರ್ ಇಸ್ ಅವರ್ ನ್ಯಾಷನಲ್ ಆನಿಮಲ್ ಸಿನ್ಸ್ 1973. So we have launched something called Project Tiger in 1973. Now we have more than 50 tiger reserves. Tiger is a very important animal to mitigate climate change because it maintains herbivore carnivore ratio in the forests. ಈ ತರ ಇಂಟ್ರೊಡಕ್ಷನ್. ನೆಕ್ಸ್ಟ್ ಪ್ರಾಜೆಕ್ಟ್ ಟೈಗರ್ ಏನ್ ಮಾಡ್ತಾರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಡಿಕ್ಲೇರ್ಸ್ ಎ ರಿಸರ್ವ್ ಫಾರೆಸ್ಟ್ ಆಸ್ ಪ್ರಾಜೆಕ್ಟ್ ಟೈಗರ್. ವಿ ಹ್ಯಾವ್ ಮೋರ್ ದ್ಯಾನ್ 50 ಟೈಗರ್ ರಿಸರ್ವ್ಸ್. ಕರ್ನಾಟಕ ಅಲೋನ್ ಹ್ಯಾಸ್ 5 ಟೈಗರ್ ರಿಸರ್ವ್ಸ್. ಮತ್ತೆ ಟೈಮ್ ಇದ್ರೆ ಒಂದು ಮ್ಯಾಪ್ ಹಾಕಿ ಎಲ್ಲೆಲ್ಲ 5 ಟೈಗರ್ ರಿಸರ್ವ್ ಇದೆ. ಯಾವ್ದಾದ್ರು ಟೈಗರ್ ರಿಸರ್ವ್ ಸುದ್ದಿಯಲ್ಲಿದ್ರೆ ಅದಕ್ಕೆ ಏನ್ ಮಾಡ್ಬೇಕು. ಚೀತಾ ಬಗ್ಗೆ ಬಂತು, ಮಧ್ಯಪ್ರದೇಶ ನೀಟಾಗಿ ಮ್ಯಾಪ್ ಹಾಕಿ, ಅಥವಾ ಇಂಡಿಯಾದಲ್ಲೇ ಮಧ್ಯದಲ್ಲಿ ಮಧ್ಯಪ್ರದೇಶ ತೋರಿಸಿ ಇದನ್ನ ಕುನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್, ಇದು ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಇಲ್ಲೆಲ್ಲ ಈ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚೀತಾ ಏನದು, ಇಟ್ ಇಸ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ. ಸಿನ್ಸ್ ವೆನ್, ರೀಸನ್ ಒಂದೆರಡು ಲೈನ್, ಬಿಕಾಸ್ ಆಫ್ ಅಡ್ವರ್ಸ್ ಹಂಟಿಂಗ್ ಅಂಡ್ ಆಲ್ಸೋ ಇಲ್ಲಿಗಲ್ ಸ್ಮಗ್ಲಿಂಗ್, ಸ್ಕಿನ್ಗೋಸ್ಕರ, ಅದರ ಪ್ರಾಡಕ್ಟ್ಸ್ಗೋಸ್ಕರ. ಈಗ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಎಲ್ಲಿಂದ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಏನೇನಾಯ್ತು, ಅದಕ್ಕೆ ಏನೇನು ಹೆಲ್ತ್ ಸಮಸ್ಯೆ ಬಂತು, ಈ ತರ ಬರ್ಕೊಂಡು ಹೋದ್ರೆ ನಿಮ್ ಆನ್ಸರ್ ಬ್ಯೂಟಿಫುಲ್ ಆಗಿರುತ್ತೆ. ಪ್ರತಿಯೊಂದು ಇದೇ ತರ ಮಾಡಬೇಕು. Finally, there should be a small conclusion which should be very, very balanced. Okay? ಒಂದು ರೀತಿ ಸಂಪೂರ್ಣವಾಗಿ ಆ ಕಡೆನೂ ಇರಬಾರ್ದು, ಈ ಕಡೆನೂ ಇರಬಾರ್ದು. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಆನ್ಸರ್ ನಿಮ್ಮ ಕನ್ಕ್ಲೂಷನ್ ಎಸ್ಪೆಷಲಿ. ಓಕೆ, ಈ ತರ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ಸ್ಕೋರ್. ನಾವೆಲ್ಲ 2010 ನಲ್ಲಿ ಸ್ಟಾರ್ಟ್ ಮಾಡಿದ್ ಪ್ರಿಪರೇಷನ್. ಐ ಹ್ಯಾವ್ ರಿಟರ್ನ್ ಸಮ್ 3 ಎಕ್ಸಾಮ್ಸ್. ಸೊ 11 ನಲ್ಲಿ ಇವಾಕ್ ಸೆಲೆಕ್ಟ್ ಆಯ್ತು. ಇಡೀ ಬ್ಯಾಚ್ ಕೋರ್ಟ್ ಹೋಗಿ ತುಂಬಾ ಸಮಸ್ಯೆ ಆಯ್ತು. 14 ನಲ್ಲಿ ಐ ಗಾಟ್ ಇನ್ ಟು ACCT. ಇವಾಕ್ ಕೂಡ 7 ತಿಂಗಳು ವರ್ಕ್ ಮಾಡಿ ರಿಲೀವ್ ಮಾಡಿದ್ರು, ಆಮೇಲೆ ACCT ಆಗಿ ಜಾಯಿನ್ ಆದೆ. ಸೊ ದಿಸ್ ಇಸ್ ಮೈ 8th year in service. ಸೊ ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ಬಿ ಇನ್ ಗೌರ್ಮೆಂಟ್ ಸರ್ವಿಸ್. ಸೊ ಒಂದೇನಂದ್ರೆ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಲಾಭ, ನೀವೇನು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತೀರಾ, ಎಷ್ಟೋ ಅವಕಾಶಗಳನ್ನ ಬಿಟ್ಟು ಒಂದು ಪಬ್ಲಿಕ್ ಸರ್ವಿಸ್ ಅಥವಾ ಸಿವಿಲ್ ಸರ್ವಿಸ್ ಮಾಡ್ತೀನಿ ಅಂತ ಅದಕ್ಕೆ ಬದ್ಧವಾಗಿದ್ರೆ ತುಂಬಾ ಸಂತೋಷವಾಗಿರ್ತೀರ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಡೌಟ್ಸ್ ಇದೆಯಾ? PDF ಎಸ್ PDF ಕೇಳ್ತಿದ್ರೆ ಅದನ್ನ ಅಪ್ಲೋಡ್ ಮಾಡಿಸ್ತೀವಿ. ವಿಲ್ ಅಪ್ಲೋಡ್ ದ PDF, ನಾಟ್ ಎ ಪ್ರಾಬ್ಲಮ್. ಸೊ ಐ ಹ್ಯಾವ್ ಕವರ್ಡ್ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್. ಎಲ್ಲದನ್ನು ಹೇಳಿದೀನಿ ಅಂತ ಹೇಳಲ್ಲ, ಅಟ್ಲೀಸ್ಟ್ 50% ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಕರೆಂಟ್ ಅಫೇರ್ಸ್ ಐ ಹ್ಯಾವ್ ಕವರ್ಡ್. ಎಸ್ಸೆ ಅಲ್ಲಿ ನಾನು ಹೇಳಿರೋದ್ರಲ್ಲಿ ಒಂದಾದ್ರೂ ಬರುತ್ತೆ, 2 ಅಂತ ನಾನು ಹೇಳಲ್ಲ, ಅಟ್ಲೀಸ್ಟ್ 1 ಟಾಪಿಕ್ ವಿಲ್ ಡೆಫಿನೆಟ್ಲಿ ಗೆಟ್. ಯಾವ್ದಾದ್ರು ಕೇಳ್ಬೋದು, ಅದನ್ನ ಸ್ವಲ್ಪ ಅವರು ಇಂಡೈರೆಕ್ಟ್ ಆಗಿ ಕೂಡ ಕೇಳ್ಬೋದು, ಡೆಮೋಕ್ರಸಿಗೆ ಲಿಂಕ್ ಮಾಡಿ ಕೇಳ್ಬೋದು. ನಿಮ್ಮ ಒಂದು ಏನ್ ಹೇಳಿ ನಾನು ಸೈಮಲ್ಟೇನಿಯಸ್ ಪೋಲ್ಸ್ ನ, ವುಮೆನ್ಸ್ ರಿಸರ್ವೇಶನ್ ನ, ಡಿಲಿಮಿಟೇಷನ್ ನ, ಇದೆಲ್ಲ ಡೆಮೋಕ್ರಸಿಗೆ ಲಿಂಕ್ ಆಗಿರೋದು. ಡೆಮೋಕ್ರಸಿಗೆ ಲಿಂಕ್ ಮಾಡಿ ಕೂಡ ಕೇಳ್ಬೋದು. ನಮ್ ಟೈಮಲ್ಲಿ ಡೆಮೋಕ್ರಸಿ, ಇಂಡಿಯನ್ ಡೆಮೋಕ್ರಸಿ ಇಸ್ ಗ್ರೋಯಿಂಗ್ ಅಮಿಡ್ ಕಾಂಟ್ರಾಡಿಕ್ಷನ್ಸ್. ಅಂದ್ರೆ ಎಷ್ಟೋ ಬ್ಲಾಕೇಜಸ್ ಇದ್ರೂ ಕೂಡ ನಮ್ಮ ಪ್ರಜಾಪ್ರಭುತ್ವ ಬೆಳಿತಾನೆ ಇದೆ. ಸೊ ಫಸ್ಟ್ ಅವಾಗ ಏನ್ ಹೇಳ್ತೀರಾ, ಕಾಂಟ್ರಾಡಿಕ್ಷನ್ಸ್ ಎಲ್ಲ ಬರ್ಕೊಂಡ್ ಬರ್ಬೇಕು ನೀವು. ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್, ಪೊಲಿಟಿಸೈಸೇಷನ್ ಆಫ್ ಕ್ರಿಮಿನಲ್ಸ್, ರೀಜನ್ ಬೇಸ್ಡ್ ಪಾಲಿಟಿಕ್ಸ್, ಲ್ಯಾಂಗ್ವೇಜ್ ಬೇಸ್ಡ್ ಪಾಲಿಟಿಕ್ಸ್, ಡಿವೈಡ್ ಅಂಡ್ ರೂಲ್, ನೋಟ್ ಫಾರ್ ವೋಟ್.
ಇದೆಲ್ಲ ಹೇಳಿ ಬೆಳೀತಾ ಇದೆ ಹೇಗೆ? ಎಲೆಕ್ಟಾರಲ್ ರಿಫಾರ್ಮ್ಸ್, ದಿನೇಶ್ ಗೋಸ್ವಾಮಿ ಕಮಿಟಿ ಅಫಿಡವಿಟ್ ಅಲ್ಲಿ ಇಷ್ಟಿಷ್ಟು ಆಸ್ತಿ ಡಿಕ್ಲೇರ್ ಮಾಡ್ತಾರೆ, ಕ್ರಿಮಿನಲ್ಸ್ ನ ಬಿಡೋದಿಲ್ಲ. ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್, ವಿವಿ ಪ್ಯಾಟ್, ನಿಮ್ಗೆ ಯಾರು ವೋಟ್ ಮಾಡಿದಿರಾ ಅಂತ ಗೊತ್ತಿದೆ, ಟ್ರಾನ್ಸ್ಪರೆನ್ಸಿ, ಇವಿಎಂಸ್, ಮೋಸ ಆಗೋದು ಕಡಿಮೆ ಆಗುತ್ತೆ, ಕಳ್ಳೋಟ್ ಬೀಳೋದು ಕಡಿಮೆ ಆಗುತ್ತೆ. ಇಂಥದ್ದೆಲ್ಲ ಹೇಳ್ಕೊತಾ ಬರ್ಬೇಕು. ಆಮೇಲೆ ಎಲೆಕ್ಷನ್ ಕಮಿಷನ್ ಕ್ಯಾಂಪೇನ್ಸ್ ಯಾವ ತರ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ಇನ್ಫ್ಯಾಕ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವಿ ಹ್ಯಾಡ್ ಅ ವೆರಿ ಏಬಲ್ ಕಮಿಷನರ್, ಶಿಖಾ ಮೇಡಮ್ ಅಂತ ಹೇಳಿ, ಮೈಸೂರು ಡಿ ಸಿ ಆಗಿದ್ರು, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರಿಗೆ ನೋಡಿ ಲಾಸ್ಟ್ ಇಯರ್ 23 ಎಲೆಕ್ಷನ್ಸ್ಗೋಸ್ಕರ ಶಿ ಗಾಟ್ ಪ್ರೆಸಿಡೆಂಟ್ ಅವಾರ್ಡ್ ಫಾರ್ ಎಲೆಕ್ಟಾರಲ್ ಮ್ಯಾನೇಜ್ಮೆಂಟ್ ಇನ್ ಕರ್ನಾಟಕ, ಎಲೆಕ್ಷನ್ಸ್ ಮ್ಯಾನೇಜ್ಮೆಂಟ್ ಇನ್ ಕರ್ನಾಟಕ. ಸೊ ಆ ತರ ಗುರುತಿಸ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಅವರು. ಅಂಡ್ ಅಫ್ಕೋರ್ಸ್ ಹಲವಾರು ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ನೀವು ಗೌರ್ಮೆಂಟ್ ಬಂದ್ರೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಒಂದೇ ಅಲ್ಲ, ಬೇರೆ ರೀತಿ ನಿಮ್ಮ ಡಿಪಾರ್ಟ್ಮೆಂಟ್ ಏನಿರುತ್ತೆ ಎಲೆಕ್ಷನ್ ಟೈಮಲ್ಲಿ ಆ ಕೆಲಸ, ಬೇರೆ ಟೈಮಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇರುತ್ತೆ. ಸೊ ನ್ಯಾಯಯುತವಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು, ಆರ್ ಎಲ್ಸ್ ಐ ವಿಲ್ ವೈಂಡ್ ಅಪ್. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೇದಾಗಿ.